ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಶ್ಚಿತ್ಯಪ್ಯಯಃ ನಿಯತಿದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರವೃತ್ತಿ ಸುರನರದ್ವೇಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇ ಸ್ವವಿಘ್ನಸ್ವರಾಟ್ तेने ब्रह्महृदायादि कवये मुख्यन्त्यं सूरयः तेजोवारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अभ्रमं भङ्गरहितं विजडं विमलं सदा आनन्दतीर्थमतुलं भजे तापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदुष्मानं शास्त्रज्ञेषु च वत्सलं दीनभक्तोद्धारकं सत्यात्मानं गुरुं भजे. पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम. स्वस्त्यस्त्वशेषताम् अखिलसन्मङ्गलानि भवन्तु. सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनोदनपटुतरे धर्माद्यकिलपुरुषार्थसाधनीभूते श्रीमद्भागवतमहापुराणे अद्य कथाप्रारम्भे सति किञ्चित् पूर्वकथानुवादः. ಎಲ್ಲ ಜಿಜ್ಞಾಸುಗಳಿಗೆ ಅಭಿನಂದಿಸಿ, ನಿನ್ನೆ ಹೇಳಿದ ಒಂದು ವಿಷಯದಲ್ಲಿ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳಿದ್ದಾರೆ. ಭೀಷ್ಮಾಚಾರ್ಯರಿಗೆ ಪ್ರಾಯ 725 ವರ್ಷ ಇರಬಹುದು ಅಂತ. ಆ ಸಮಯದಲ್ಲಿ ದ್ರೋಣಾಚಾರ್ಯರ ಬಳಿಗೆ ಅವರು ಬರ್ತಾ ಇದ್ರು. ಬಂದು ಮಾಡಿದ್ದೇನು ಅಂದ್ರೆ ತಾವು ಓದಿದ್ದನ್ನ ಮೆಲುಕು ಹಾಕ್ತಾ ಇದ್ರು ಅಂತ. ದ್ರೋಣಾಚಾರ್ಯರು ಅವರು ಕ್ಲಾಸ್ಮೇಟ್ಸ್ ಅಂತ ಒಳ್ಳೆ ಪ್ರಶ್ನೆನೆ. ಯದ್ಯಪಿ ಭೀಷ್ಮಾಚಾರ್ಯರು ಸ್ವರ್ಗದಲ್ಲಿ ಕೆಲವು ದಿನ ಅಧ್ಯಯನ ಮಾಡಿದ್ರು. ಅವರು ಅಧ್ಯಯನ ಮಾಡಿದ್ದು ಬೃಹಸ್ಪತ್ಯಾಚಾರ್ಯರಲ್ಲಿ. ಅನಂತರದಲ್ಲಿ ಪರಶುರಾಮ ದೇವರಲ್ಲಿ ಅಧ್ಯಯನವನ್ನು ಮಾಡಿದ್ರು. ಪರಶುರಾಮ ದೇವರ ಶಿಷ್ಯರು ಹೌದು. ಬೃಹಸ್ಪತ್ಯಾಚಾರ್ಯರ ಅವತಾರವೇ ಈ ದ್ರೋಣಾಚಾರ್ಯರು. ದ್ರೋಣ ಹಾಗೂ ಉದ್ಧವ ಇವರಿಬ್ಬರು ಬೃಹಸ್ಪತಿಯ ಅವತಾರ. ದ್ರೋಣಾಚಾರ್ಯರು ಪರಶುರಾಮ ದೇವರಲ್ಲಿ ಸ್ವಲ್ಪ ಓದಿದ್ದಾರೆ. ಅದು ಲಾಸ್ಟ್ ಅಲ್ಲಿ ಅವರು ಓದುವ ಅನಿವಾರ್ಯತೆ ಅಂದ್ರೆ ಬೃಹಸ್ಪತ್ಯಾಚಾರ್ಯರು ಬಂದದ್ದು ಓದ್ಲಿಕ್ಕೆ ಅಂತಲ್ಲ, ಅವರು ಬಂದದ್ದು ಅವರ ಮಗನಿಗೆ ಆಕಳು ಬೇಕಾಗಿತ್ತು ಅಂತ ಬಂದದ್ದು. ಮಗನಿಗೆ ಹಾಲನ್ನ ಕೊಡಬೇಕು. ಹಾಲನ್ನ ಅವರೊಂದು ನಿಯಮ ಇಟ್ಕೊಂಡಿದ್ದಂತೆ, ಅತಿ ಬಡತನ ಆದರೆ ಅಯಾಚಿತ ವೃತ್ತಿ, ಯಾರನ್ನು ಏನು ಕೇಳಬಾರದು ಅಂತ. ಹಾಗಾದ್ರೆ ಬರೋದು ಹೇಗೆ? ಮಗ ಹಾಲಿಲ್ಲದೆ ಅಪಹಾಸ್ಯಕ್ಕೆ ಗುರಿಯಾದದ್ದನ್ನು ನೋಡಿ ಇದನ್ನೇ ಆಯ್ತು. ನನ್ನ ಮಗನಿಗೆ ಲಕ್ಸುರಿ ಕೊಡೋದು ಹೋಗ್ಲಿ, ಮಕ್ಕಳು ಕುಡಿಯಬೇಕಾದ ಹಾಲನ್ನು ಕೊಡುವ ಯೋಗ್ಯತೆಯೂ ಇಲ್ಲ ಅಂದ್ರೆ ಏನೇನೋ ವ್ರತಗಳಿಂದ ಪ್ರಯೋಜನ ಏನು? ಆದರೂ ದೀಕ್ಷೆ ಯಾರನ್ನ ಕೇಳಬಾರದು? ಪರಶುರಾಮನನ್ನ ಕೇಳುವ ಅಲ್ಲ, ಕೇಳದಾಗಾಯ್ತಲ್ಲ. ಕೇಳೋದಾದ್ರೆ ದೇವರನ್ನ ಕೇಳಿದ್ರೆ ಕೇಳಿದ ಲೆಕ್ಕದಲ್ಲಿ ಬರೋದಿಲ್ಲಂತೆ. ಕೊಡುವ ಸ್ವಾತಂತ್ರ್ಯ ಇರುವ ದೇವರನ್ನ ಬೇಡಿದರೆ ಅದು ಕೇಳಿದ ಲೆಕ್ಕ ಬರೋದಿಲ್ಲ. ಅದಕ್ಕೆ ದಾಸರಂದದ್ದು, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಬೇಡೋದಾದ್ರೆ ಬೇಡು ದೇವರನ್ನ. ಕೊಡುವ ಸ್ವಾತಂತ್ರ್ಯ ಅವನಿಗಿದೆ. ಯಾರ್ಯಾರನ್ನು ಅದನ್ನ ಈಶಾವಾಸ್ಯ ಉಪನಿಷತ್ತು ಪ್ರಾರಂಭ ಮಾಡೋದೇ ಅದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ತೇನ ತ್ಯಕ್ತೇನ ಭುಂಜೀತಾಃ ಮಾತೃಕಸ್ಯ ಸಿದ್ಧನಂ ನತು ರಾಜಾದೇಹೇ ಸಕಾಶಾತ್ ಅಂತ ವ್ಯಾಖ್ಯಾನ ಬರೀತಾರೆ. ರಾಜಾದಿಗಳಿಂದ ಕೇಳಬೇಡ ಅಂತ. ಅಲ್ಲಿಗೆ ಬಂದಾಗ ಪರಶುರಾಮ ದೇವರು ಏನ್ ಮಾಡಿದ್ರು, ಈ ಬ್ರಾಹ್ಮಣನಿಗೆ ನಾನೇನಾದ್ರೂ ಗೋವನ್ನ ಕೊಟ್ಟು ಕಳಿಸಿ ಬಿಟ್ಟರೆ
ಅಷ್ಟರಲ್ಲೇ ಅವನು ತೃಪ್ತನಾಗ್ತಾನೆ. ಮಹಾಭಾರತ ಯುದ್ಧ ಆಗಬೇಕು. ಅವತಾರ ಮಾಡಿದವರೆಲ್ಲ ದೇವತೆಗಳು, ದೇವತೆಗಳೆಲ್ಲ ಈಗ ಹೊಡೆದಾಡಿ ಅವರವರೇ ಕೃಷ್ಣಾರ್ಪಣ ಆದ್ರೆ ಕಲಿ ಬಂದದ್ದಕ್ಕೂ ಸಾರ್ಥಕ. ಇದ್ದು ಬಂದವರೆಲ್ಲ ಸಂಧ್ಯಾವಂದನೆ ಮಾಡಿಕೊಂಡೇ ಕೂತಿದ್ರೆ ಕಲಿ ಮಾಡೋದೇನು? ಅದು ಯಾರೋ ಅಂದ್ರು ಕಳ್ಳರೇ ಇಲ್ಲದೆ ಇರೋರು ಪೊಲೀಸ್ ಸ್ಟೇಷನ್ ಯಾಕೆ ಅಂತ. ಹಾಗಾಗಿ ಇವರೆಲ್ಲರೂ ಹೊಡೆದಾಡಿ ದೇವತಾ ಪ್ರಾಯರೆಲ್ಲ ಹೋದರೆ ಕಲಿ ತಾನು ಆಕ್ಟಿವೇಟ್ ಆಗ್ಬೋದು. ಇವರು ಹೊಡೆದಾಡಬೇಕು ಅಂದ್ರೆ ಇವರವರಲ್ಲೇ ಅಸ್ತ್ರಶಸ್ತ್ರ ಯುದ್ಧ ಆಗಬೇಕು. ಅದಕ್ಕೆ ಇವರಿಗೆ ಆಕಳು ಕೊಡೋದಿಲ್ಲ. ಹೇಳಿದ್ರು ವೇದವ್ಯಾಸ ದೇವರು, ನೀನು ಈಗ ಬಂದಿ, ಪರಶುರಾಮ ದೇವರು ಇನ್ನೊಂದು ಗಂಟೆ ಮುಂಚೆ ಬಂದಿದ್ರೆ ಆಕಳು ಕೊಡ್ತಾ ಇದ್ದೆ, ಈಗ ಹಸು ಇಲ್ಲ, ಈಗ ನನ್ನಲ್ಲಿ ಎರಡಿದೆ, ಯಾವುದು ಬೇಕಾದ್ರೆ ನೀನು ತಗೋ. ಒಂದು ಅಸ್ತ್ರಶಸ್ತ್ರ ವಿದ್ಯೆ ಇದೆ, ಅದನ್ನ ನಿನಗೆ ಕೊಡ್ತೇನೆ. ಅಥವಾ ಸ್ವಯಂ ನಾನೇ ನಿಮ್ಮನೆಗೆ ಬಂದು ಏನೋ ಪುಟಾಣಿ ಗಿಟಾಣಿ ಹಿಟ್ಟು ಕುಟ್ಟೋದು, ಚಟ್ನಿ ಪುಡಿ ಕುಟ್ಟೋದು, ಏನ್ ಹೇಳ್ತೋ ನಿನ್ನ ಅಸಿಸ್ಟೆಂಟ್ ಆಗಿರ್ತೇನೆ. ಪರಶುರಾಮ ದೇವರು ಅಂದಾಗ ದ್ರೋಣಾಚಾರ್ಯರಂದ್ರು, ನನಗೇ ತಿನ್ಲಿಕ್ಕೆ ಗತಿ ಇಲ್ಲ, ನಿನ್ನೆಲ್ಲಿ ಕಟ್ಕೊಂಡು ಹೋಗ್ಲಪ್ಪ, ಅದೇನು ವಿದ್ಯೆಯನ್ನು ಕೊಡ್ತೀವೋ ಅದನ್ನ ಕೊಡೋದು. ಅದು ಮುಂದೆ ಅವರೇ ಇವರಿಗೆ ಗುರು ಪಾಂಡವರಿಗೆ ಅದನ್ನ ಹೇಳಿಕೊಟ್ಟು ಒಂದು ರೀತಿ ವ್ಯಕ್ತಿಮ ಆದರು. ಆ ಅಧ್ಯಯನವನ್ನ ಮಾಡಿದ್ದರಿಂದ ಇನ್ಫ್ಯಾಕ್ಟ್ ಬಾಲಿನ ಕಥೆ ಕೇಳಿದ್ದೇವೆ. ಉಂಗುರ ಕೆಳಗೆ ಬಿತ್ತು, ಆ ಉಂಗುರ ಚೆಂಡು ಬಿದ್ದಾಗ ಹುಲ್ಲಿನಿಂದ ಎತ್ತಿದ್ರು, ನೀವು ಕ್ಷತ್ರಿಯರಾಗಿ ಅಸ್ತ್ರಶಸ್ತ್ರ ಗೊತ್ತಿಲ್ಲ ಅಂದ್ರೆ ಗತಿ ಏನು? ಆಗ ಹೋಗಿ ಹೇಳಿದ್ದು ಭೀಷ್ಮರಿಗೆ, ಅದು ಯಾವುದೋ ಒಬ್ಬ ತಾತ ನಮಗೆ ಬಾಲ ಎತ್ಕೊಟ್ರು. ಯಾರು? ಓ ದ್ರೋಣಾಚಾರ್ಯರು. ಆಚಾರ್ಯರ ಪರಿಚಯ ಮೂಲ ರೂಪದ್ದು ನೋಡಿಬಿಟ್ರೆ ಗುರುಗಳೇ ಹೌದು, ಅವತಾರದಲ್ಲೇ ಅಲ್ಲ. ಆಗ ಹೀಗೆ ಪ್ರಾಯ ಅವರು ಇದಲ್ಲ, ಕ್ಲಾಸ್ಮೇಟ್ಸ್ ದ್ರೋಣಾಚಾರ್ಯರು ದ್ರುಪದ, ಕ್ಲಾಸ್ಮೇಟ್ಸ್ ಇಬ್ರು, ದ್ರೋಣಾಚಾರ್ಯರು ದ್ರುಪದ ರಾಜ ಭರದ್ವಾಜರಲ್ಲಿ ಓದಿದ್ರು. ಅದೇ ಈ ಗಲಾಟೆಗೆಲ್ಲ ಕಾರಣ ಅದೇ, ಮೂಲ ಕಾರಣ ಇವರಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ದೆ. ಕ್ಲಾಸ್ಮೇಟ್ ಆಗಿದ್ದಕ್ಕೆ ಜಗಳ ಏನು? ಅವನೇನಿದ್ದ ದ್ರುಪದ ರಾಜ ಭರದ್ವಾಜರ ಮಕ್ಕಳು ದ್ರೋಣಾಚಾರ್ಯರು. ಭರದ್ವಾಜರಲ್ಲಿ ಇಬ್ರು ಹೋಗಿ ಅಧ್ಯಯನವನ್ನು ಮಾಡಿದ್ರು. ಅಪ್ಪನಲ್ಲಿ ದ್ರೋಣರು, ದ್ರುಪದ ರಾಜರು ಅವರಲ್ಲಿ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ, ನನ್ನ ಅರ್ಧ ರಾಜ್ಯವನ್ನ ನಿನಗೆ ಕೊಡ್ತೇನೆ. ದ್ರೋಣಾಚಾರ್ಯರು ಇವರಿಗೆ ಮಗನ ಹಾಲಿನ ಸಮಸ್ಯೆ ಬಂದ ಕೂಡಲೇ ನೆನಪಾಗಿದ್ದೆ ಅವನು. ದ್ರುಪದ ರಾಜ ಅರ್ಧ ರಾಜ್ಯ ಕೊಡ್ತೇನೆ ಅಂತಿದ್ದ, ಒಂದು ಆಕಳು ಕೊಟ್ಟೆ ಕೊಡ್ತಾನೆ ಅಂತ ಕೇಳಲಿಕ್ಕೆ ಹೋದ್ರೆ ದ್ರುಪದ ಅಂದ, ನೀನೆಲ್ಲಿ ನಾನೆಲ್ಲಿ, ನೀನು ಚಿಲ್ಲರೆ, ನೀನು ಭಿಕ್ಷೆ ಬೇಡೋ, ನೀನು ನನ್ನ ಹತ್ರ ಬರ್ತೀಯ? ಅಯ್ಯೋ ಪಾಪಿ. ಅವತ್ತು ನೋಡಿದ್ರೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿ ಇಲ್ಲ ಅಂತ ಹೇಳಿ ಇಷ್ಟು ಅಪಮಾನ ಮಾಡ್ತೀಯ? ಹೆಡೆಮುರಿ ಕಟ್ಟಿ ನಿನ್ನ ರಾಜ್ಯವನ್ನ ನಾನು ಕಸಿದುಕೊಂಡು ನಿನಗೆ ಅರ್ಧ ರಾಜ್ಯ ಕೊಟ್ಟು ನನ್ನ ಭಿಕ್ಷೆಯಲ್ಲಿ ನೀನು ಬದುಕಬೇಕು, ಇದು ನನ್ನ ಪ್ರತಿಜ್ಞೆ ಅಂತ ಅಲ್ಲಿಂದ ಶುರುವಾದದ್ದಿದು. ಅದಕ್ಕೆ ಇವರಿಗೆ ಕೆಚ್ಚು ಅನ್ನೋದಕ್ಕೆ ಅರ್ಜುನನನ್ನ ಯಾರು ದ್ರುಪದ ರಾಜರನ್ನ ಕಟ್ಟಿ ತಂದು ನನ್ನ ಪಾದದ ಬುಡಕ್ಕೆ ಹಾಕ್ತಾನೆ ಅವನನ್ನ ಅಪ್ರತಿಮ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆ ಎಂದಿದ್ದು. ಅವನನ್ನ ದೊಡ್ಡವನು ಮಾಡಬೇಕು ಅಂತಲ್ಲ, ಇವರ ಪ್ರತಿಜ್ಞೆ ಈಡೇರಬೇಕು ಅಂತ. ಅಲ್ಲಿಂದ ಶುರು ಆಯ್ತು. ದ್ರುಪದ ರಾಜನ ಹಿಡ್ಕೊಂಬಂದ್ರು ಅವರು. ಹಿಡ್ಕೊಂಬಂದ್ರೆ ಎಡೆಮರಿ ಕಟ್ಟಿ ಪಾದಕ್ಕೆ ಹಾಕಿದರೆ, ಮಗನೇ ಅವ ತಂದಿದ್ದಿ, ಇವತ್ತು ನನ್ನದೇ ರಾಜ್ಯ ಕೊಡ್ತಾ ಇದ್ದೀನಿ, ತಗೋ ಅರ್ಧ ರಾಜ್ಯ, ನನ್ನ ಭಿಕ್ಷೆಯಲ್ಲಿ ಬದುಕು. ಕ್ಷತ್ರಿಯ ಅವನು ಕೇಳಬೇಕಾ? ನಿನ್ನನ್ನೇ ಕೊಲ್ಲೋ ಮಗನ್ ಪಡಿತೀನಿ ಅಂತ ಹೋದ. ಆ ಪಡಿತೇನೆ ಅಂತ ಹೋದ. ಏನು ಇದೆಲ್ಲ ಕೇಳಿದ್ರೆ ಬ್ರಾಹ್ಮಣರಲ್ಲಿದ್ದ ತಾಕತ್ತು, ಆ ರೋಮಾಂಚನ ಆಗತ್ತ, ದೀಕ್ಷೆ. ಇದೇ ದ್ರೋಣಾಚಾರ್ಯರು ಯಾರನ್ನೂ ಬೇಡಲ್ಲ ಅಂತಂದವರು ದ್ರುಪದ ರಾಜನಲ್ಲಿ ಯಾಕೆ ಬೇಡಿದ್ರು? ಪರಶುರಾಮ ದೇವರು ಬೇಡದ್ರು, ಸರಿ ಹೋಯ್ತು. ಇವನಲ್ಲಿ ಯಾಕೆ ಬೇಡಿದ್ದು? ಅವನೇನು ಕ್ಯಾಶುಯಲ್ ಆಗಲ್ಲ, ಆದ್ರೂ ಬೇಡೋದಂತೂ ಹೌದಲ್ವಾ? ಬೇಡಿದಾಗಲ್ಲ ಅಂತಾರೆ. ಯಾಕೆ? ಇವರಿಬ್ಬರು ಭರದ್ವಾಜರ ಶಿಷ್ಯರು. ಪಾಠ ಹೇಳಿಕೊಡುವ ಗುರುಗಳ ವ್ಯಾಪ್ತಿ, ಅವರ ಹೋಲ್ಡ್ ಶಿಷ್ಯನ ಮೇಲೆ ಎಷ್ಟಿದೆ ಅಂತ ಗೊತ್ತಾ? ಅವನ ಇಡೀ ಸಂಪತ್ತು ಗುರುಗಳದೇ ಅಂತ. ಮನೆಯಲ್ಲಿ ಪಾಠ ಹೇಳ್ತಾ ಇದ್ರು ಗುರುಗಳು, ಶಿಷ್ಯನ ಮನೆಗೆ ಬಂದು ಪಾಠ ಹೇಳಿದ್ರು. ಈ ಮನೆ ತುಂಬಾ ಚೆನ್ನಾಗಿದೆ ಶಿಷ್ಯ, ನನಗೆ ಬೇಕು ಅಂದ್ರೆ ಅವ್ನು ಬಿಟ್ಟು ಹೋಗ್ಬೇಕಂತ. ನಾನು ಅನೇಕ ಬಾರಿ ಹೇಳ್ತಿರ್ತೀನಿ, ಅದಕ್ಕೆ ಮಠದಲ್ಲೇ ಪಾಠ ಆಗೋದು ಒಳ್ಳೆಯದು. ಸುಮ್ಮನೆ ಅಂತದ್ದು ಯಾರು ಕೇಳಲ್ಲ, ಬಿಟ್ಟು ಹೋಗುವುದಿಲ್ಲ. ಅಂದ್ರೆ ಎಲ್ಲವೂ ದೇವತೆಗಳದು ಗುರುಗಳದಂತೆ.
ಅವರ ಋಣ ತೀರಿಸಲಿಕ್ಕೆ ಆಗುವುದಿಲ್ಲ ಅಂತ. ಸರಿ, ಭರದ್ವಾಜರು ಕೇಳಿಕೊಳ್ಳಲಿ, ಇವ್ರು ಮಗ ಯಾಕೆ ಕೇಳಿದ್ರು? ನೆಕ್ಸ್ಟ್ ಕ್ವಶನ್ ಅಲ್ವಾ? ಅದಕ್ಕಂದ್ರು ಮಗ ಬೇರೆ ಅಲ್ಲ, ಅಪ್ಪ ಬೇರೆ ಅಲ್ಲ, ಅಪ್ಪ ವೈ ಪುತ್ರನಾಮಾಸಿ. ಹೆಂಡತಿಗೆ ಜಾಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಜಾಯ ಯಾಕೆ? ಶಕುಂತಲೆ ಹೇಳ್ತಾಳೆ ಮಹಾಭಾರತದಲ್ಲಿ. ಶಕುಂತಲೆಯನ್ನು ನೀನು ನನ್ನ ಹೆಂಡತಿ ಅಲ್ಲ ಅಂದಾಗ ದುಷ್ಯಂತನನ್ನ ಬೈತಾಳೆ. ಬೈದದ್ದಷ್ಟು ಶಾಸ್ತ್ರೀಯವಾಗಿ ಬೈತಾಳೆ. ಮಹಾಭಾರತದಲ್ಲಿ ಇಷ್ಟು ಚೆನ್ನಾಗಿದೆ. ನಿನಗೆ ಜಾಯ ಅನ್ನೋ ಪದದ ಅರ್ಥ ಗೊತ್ತಾ? ಯಾಕೆ ಜಾಯ? ಯಸ್ಮಾತ್ ಜಾಯತೆ ಪುನಃ, ಗಂಡನೇ ಹೆಂಡತಿಯ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟುವುದರಿಂದ ಹೆಂಡತಿಯನ್ನ ಜಾಯ ಅಂತ ಕರೆಯೋದು. ಮಗನೇ, ನನ್ನ ಹೊಟ್ಟೆಯಲ್ಲಿ ಯಾವುದೋ ಹುಟ್ಟಿದ ಮಗುವನ್ನ ತಂದು ನಿನ್ನ ಮಗ ಅಂತ ಹೇಳಲಿಕ್ಕೆ ನನಗೆ ಕೆಲಸಕ್ಕಿಲ್ವಾ? ನಾನು ಅಪ್ಸರಾಸ್ತ್ರೀಯ ಮಗಳು, ವಿಶ್ವಾಮಿತ್ರನ ಮಗಳ. ನನ್ನ ಯೋಗ್ಯತೆ ಏನು, ನಿನ್ನ ಯೋಗ್ಯತೆ ಏನು? ನಿನಗೆ ಹೆಂಡತಿಯಾಗಿ ಸಿಕ್ಕಿರೋ ನಿನ್ನ ಭಾಗ್ಯ. ಕಡೆಗೆ ಅಶರೀರವಾಣಿ ಆಯ್ತು. ಭರಸ್ವ ಇವನನ್ನ, ಎಷ್ಟೇ ಅವನ ಹೆಸರು ಭರತ ಅಲ್ಲ, ಸರ್ವದಮನ ಅಂತ. ಅಶರೀರವಾಣಿ ಆಯ್ತು, ಇವನನ್ನ ಭರಸ್ವ, ಭರತ ಇವನು. ಆಮೇಲೆ ಇಟ್ಕೊಂಡ. ಇಷ್ಟ್ಯಾಕೆ ನೀನು ನನ್ನಿಂದ ಮಾತಾಡಿಸ್ದೆ? ನಿನ್ನಿಂದ ಧರ್ಮಶಾಸ್ತ್ರ ಕೇಳಬೇಕಾಗಿತ್ತು, ಅದಕ್ಕೆ ನಾನು. ಈ ಕೆಲವರೆಲ್ಲ ಅಂತಿರ್ತಾರೆ, ಹೆಂಡತಿ ರೇಗಿಸಿ ಬಯಸಿ, ಯಾಕೆ ಬಯಸಿದೆ? ಹಾಗಾಗಿ ನೀವು ಬೈತಾ ಇದ್ರೆ ಚೆನ್ನಾಗಿರತ್ತೆ ಅಂತ. ಅವರು ಶಕುಂತಲ ಅಲ್ಲ, ಇವನು ಭರತ ಇಲ್ಲಲ್ಲ, ದುಷ್ಯಂತ ಅಲ್ಲ. ಇನ್ನೊಮ್ಮೆ ಅವನು ಹುಟ್ಟೋದಂತೆ. ಹೆಂಡತಿಯ ಗರ್ಭದಲ್ಲಿ ಗಂಡನೇ ಮತ್ತೊಮ್ಮೆ ಹುಟ್ಟೋದು. ಆತ್ಮಾವೈ ಪುತ್ರನಾಮಾಸಿ, ಅದಕ್ಕೆ ಬೇಡಿದ್ದು. ಈ ಮಾತುಗಳೆಲ್ಲ ಮಹಾಭಾರತದಲ್ಲಿ ಬರುತ್ತೆ. ಈ ಪ್ರಕರಣದಲ್ಲಿ ದ್ರುಪದ ರಾಜ ಹಾಗೂ ದ್ರೋಣಾಚಾರ್ಯರು ಕ್ಲಾಸ್ಮೇಟ್ಸ್, ಒಬ್ಬರಲ್ಲೇ ಓದಿದ್ದು ಅನ್ನೋ ಈ ಅಂಶದಲ್ಲಿ. ಪರಶುರಾಮ ದೇವರದಲ್ಲಿ ತುಂಬಾ ಅಧ್ಯಯನ ಮಾಡಿದವರು ಭೀಷ್ಮಾಚಾರ್ಯರು, ಕಡೆಯಲ್ಲಿ ಸ್ವಲ್ಪ ಓದಿದವರು. ದೊಡ್ಡವರು ಜ್ಞಾನಿಗಳು ಅಂತ ಭೀಷ್ಮರು ಬಂದು ಅವರಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದದ್ದು. ಕ್ಲಾಸ್ಮೇಟ್ಸ್ ಅಂತ ಹೇಳಿದ್ರೆ ಅದು ತಪ್ಪಾಗಿ ಹೇಳಿದ್ದೇನೆ. ಅದು ಕ್ಲಾಸ್ಮೇಟ್ಸ್ ಅಲ್ಲ, ಇವರಿಬ್ಬರು ಕ್ಲಾಸ್ಮೇಟ್ಸ್. ಅದ್ಯ ಕಥಾ ಪ್ರಾರಂಭ. ಭಾಗವತಕ್ಕೆ ಬರುವುದಾದ್ರೆ, ವಿಧುರ ಹಾಗೂ ಭೀಷ್ಮಾಚಾರ್ಯರು, ವಿಧುರ ಹಾಗೂ ಮೈತ್ರೇಯರ ಸಂವಾದ. ಮೈತ್ರೇಯರು ವಿಧುರನ ಪ್ರಶ್ನೆಗೆ ಉತ್ತರವನ್ನ ಕೊಡುವ ಉದ್ಯುಕ್ತರಾಗ್ತಾರೆ. ಸೃಷ್ಟ್ಯಾದಿಗಳ ಬಗ್ಗೆ ಹೇಳಿ ಎಂದಾಗ ತುಂಬಾ ವಿಸ್ತಾರವಾಗಿ ದ್ವಿತೀಯ ಹಾಗೂ ತೃತೀಯ ಸ್ಕಂದದಲ್ಲಿ ಸೃಷ್ಟಿಯ ಬಗ್ಗೆ ಹೇಳಿದ್ದಾರೆ. ಸೃಷ್ಟಿಯ ಬಗ್ಗೆ ನಾವು ದಿನ ಚಿಂತನೆ ಮಾಡಿದ್ರೆ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಸ್ನಾನದ ಮುಂಚೆ ನಾವು ಅದನ್ನೇ ಹೇಳೋದು, ಯಾವುದರಿಂದ ಯಾವುದು ಹುಟ್ಟಿತು ಅಂತ. ಭಗವಂತ ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆಯನ್ನ ಪಟ್ಟ. ಸರಿ, ಮಹಾಲಕ್ಷ್ಮೀ ದೇವಿ ತ್ರಿಗುಣಮಾನ್ಯವಳು, ಸತ್ವರಜಸ್ತಮ ಗುಣಗಳಿಗೆ ನಿಯಾಮಕಳು. ಅವಳಿಗೆ ಸೃಷ್ಟಿ ಮಾಡುವ ಇಚ್ಛೆಯನ್ನ ದೇವರು ಕೊಟ್ಟ. ಅವಳ ಸತ್ವರಜಸ್ತಮ ಗುಣಗಳನ್ನ ಒಂದಕ್ಕೊಂದು ಬೆರೆಸಿದಾಗ ಸೃಷ್ಟಿಗೆ ಭಾಗವತ ಕರೆದಿರುವುದು ಗುಣ ವೈಷಮ್ಯ. ಒಂದೇ ಸ್ಟೇಟಸ್ ಅಲ್ಲಿ, ಒಂದು ಸಮಾನವಾದ ಸ್ಟೇಟಸ್ ಅಲ್ಲಿ ಇದ್ದದ್ದನ್ನ ಒಂದಕ್ಕೊಂದು ಬೆರೆಸೋದು ಸೃಷ್ಟಿ. ಅದೆಲ್ಲವೂ ಅಷ್ಟೇ ಅಲ್ಲ. ಅಡಿಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪ್ರಪೋರ್ಷನೇಟ್ ಆಗಿ ಪದಾರ್ಥವನ್ನ ಹಾಕಿ ಅದನ್ನು ಬೇಯಿಸಿದಾಗ ಅದೊಂದು ಪದಾರ್ಥ ಅಂತ ಆಗುತ್ತೆ. ಮೂಲ ದ್ರವ್ಯ ಹಾಗೆ ಇದ್ರೆ, ಸೊ ಲಯ ಅಂದ್ರೆ ಗುಣ ಸಾಮ್ಯ, ಸೃಷ್ಟಿ ಅಂದ್ರೆ ಗುಣ ವೈಷಮ್ಯ. ಆದ್ಯಸ್ತು ಮಹತಃಸರ್ಗ ಗುಣ ವೈಷಮ್ಯ ನಾಮಕ ಅಂತ. ಸತ್ವರಜಸ್ತಮೋ ಗುಣಗಳನ್ನ, ಯದ್ಯಪಿ ಸತ್ವಗುಣವೇ ಜಾಸ್ತಿ, ರಜೋಗುಣ ತಮೋ ಗುಣಗಳಲ್ಲಿ ವೇರಿಯೇಷನ್ ಆದದ್ದನ್ನ ನೋಡಿ ಇದು ರಜೋ ಸೃಷ್ಟಿ ತಮೋ ಸೃಷ್ಟಿ ಅಂತ ಕರೆದಿರೋದು. ಮೊದಲನೆಯದು ಹುಟ್ಟದ್ದೇ ಮಹತ್ತತ್ವ, ಅದು ಬ್ರಹ್ಮದೇವರ ದೇಹ. ಅದಕ್ಕೆ ನಿಯಾಮಕರಾಗಿ ಬ್ರಹ್ಮದೇವರು. ಆ ಮಹತ್ತತ್ವದಿಂದ ಅಹಂಕಾರ ತತ್ವ, ಅದಕ್ಕೆ ನಿಯಾಮಕರಾಗಿ ರುದ್ರದೇವರು. ಅಹಂಕಾರ ತತ್ವ 3 ವಿಭಾಗ ಆಯಿತು: ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ. ತಾಮಸ ಅಹಂಕಾರದಿಂದ ಭೂತಗಳು ಹಾಗೂ ಪಂಚ ತನ್ಮಾತ್ರಗಳು. ತನ್ಮಾತ್ರ ಅಂದ್ರೆ ಅದರದೇ ಆದ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಮೊದಲು ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಬೆಂಕಿ, ಬೆಂಕಿಯಿಂದ ನೀರು, ನೀರಿನಿಂದ ಪೃಥ್ವಿ. ಅವುಗಳಲ್ಲೇ ಇರುವ ಒಂದು ಅಸಾಧಾರಣ ಗುಣ ಅಂದ್ರೆ ಆಕಾಶದಲ್ಲಿ ಶಬ್ದ, ವಾಯುವಿನಲ್ಲಿ ಸ್ಪರ್ಶ, ತೇಜಸ್ಸಿನಲ್ಲಿ ರೂಪ, ನೀರಿನಲ್ಲಿ ರಸ, ಪೃಥ್ವಿಯಲ್ಲಿ ಗಂಧ. ಆದರೆ ಇಲ್ಲಿ ಒಂದು ವಿಶೇಷ, ಮುಂದಿನದ್ದು ಹುಟ್ಟಿದಾಗ ಹಿಂದಿನ ಗುಣಗಳು ಅದರಲ್ಲಿ ಬರುತ್ತೆ. ಆಕಾಶದಲ್ಲಿ ಒಂದೇ ಗುಣ ಶಬ್ದ, ವಾಯುವಿನಲ್ಲಿ 2, ತನ್ನದೊಂದು, ತನ್ನ ಅಪ್ಪನದೊಂದು. ಶಬ್ದವೂ ಇದೆ, ಸ್ಪರ್ಶವೂ ಇದೆ.
ತೇಜಸ್ಸಿನಲ್ಲಿ ಶಬ್ದ ಸ್ಪರ್ಶ ರೂಪ, ನೀರಿನಲ್ಲಿ ಶಬ್ದ ಸ್ಪರ್ಶ ರೂಪ ರಸ, ಪೃಥ್ವಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಇದೆ. ಇದಾದ ಮೇಲೆ ತೈಜಸ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು. ತಾಮಸ ಅಹಂಕಾರ, ತೈಜಸ ಅಹಂಕಾರ ಆದಮೇಲೆ ವೈಕಾರಿಕ ಅಹಂಕಾರದಿಂದ ದೇವತೆಗಳು ಅನೇಕ ಬಾರಿ ಹುಟ್ಟಿಯಾಗಿದೆ. ಮೊದಲನೇ ಬಾರಿ ಹುಟ್ಟಿದ್ದಕ್ಕೆ ವೈಕಾರಿಕ ದೇವತೆಗಳು ಅಂತ ಅವರನ್ನ ಕರೀತಾರೆ. ಇದಕ್ಕೆ ನಮ್ಮ ಸ್ವಾಮಿಗಳು ದೃಷ್ಟಾಂತ ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಹುಡುಗನ ಕೈಯಲ್ಲಿ ಹುಡುಗಿಯ ಕೈಯನ್ನ ಕೊಟ್ಟು ವಿವಾಹ ಮಹೋತ್ಸವವನ್ನ ಮಾಡಬೇಕಾದ್ರೆ ಪಾಣಿಗ್ರಹಣ ಮಹೋತ್ಸವ ಅಂತ ಮಾಡ್ತಾರೆ. ಆ ಹುಡುಗಿ ಕೈ ಹಿಡ್ಕೊಂಡಾಗೆಲ್ಲ ಇವರು ಪಾಣಿಗ್ರಹಣ ಮಾಡಿಬಿಟ್ಟ ಅಂದ್ರೆ, ಮಹೋತ್ಸವ ಮಾಡಿದ್ರೆ ಅಪ್ಪ ಚಿಪ್ಪಿಡ್ಕೋಬೇಕಾಗುತ್ತೆ. ಮೊದಲನೇ ಬಾರಿ ಅವರು ಅಲಾಟ್ಮೆಂಟ್ ಅನ್ನು ಪಡೆದರು ದೇವತೆಗಳು ತತ್ವಾಭಿಮಾನಿಗಳಾಗಿ. ಆದ್ದರಿಂದ ಅದನ್ನ ಅಕೌಂಟಬಿಲಿಟಿಗೆ ತಗೋತಾರೆ. ಆಮೇಲೆ ಅನೇಕ ಬಾರಿ ಅವರು ಜನನ ಬೇಕಾದಷ್ಟು 3-4 ಬಾರಿ ದೇವತೆಗಳ ಜನನವನ್ನ ಹೇಳ್ತಾರೆ. ಸೊ ಈ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಅವತಾರ ಮಾಡಿದ್ದಾರೆ. ಅವರು ವೈಕಾರಿಕ ಅಹಂಕಾರದಿಂದ ದೇವತೆಗಳ ಜನನ. ಒಟ್ಟು 24 ತತ್ವಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರಗಳು 20. ಇದು ನೆನಪಿಟ್ಕೊಳ್ಳೋದು ಸುಲಭ. ಇದಾದ ಮೇಲೆ ಮನಸ್ಸು 21, ಬುದ್ಧಿ 22, ಅಹಂಕಾರ ತತ್ವ 23, ಮಹತ್ತತ್ವ 24. ಇದರ ಮೇಲೆ ದೇವರು ನಿಯಾಮಕ. ಇದರಲ್ಲಿ ಬೇರೆ ಗ್ರಂಥಗಳಲ್ಲಿ ಇನ್ನೊಂದೆರಡು ಕಡೆ ಇನ್ನೆರಡನ್ನ ಎಕ್ಸ್ಟ್ರಾ ಹೇಳ್ತಾರೆ. ಅದ್ಯಾವುದು ಅಂದ್ರೆ, ನೀವು ಲಕ್ಷ್ಮೀದೇವಿಯನ್ನು ಬಿಟ್ಬಿಟ್ರಿ, ಅಹಂಕಾರ ತತ್ವ ಆದ್ಮೇಲೆ ನೀವು ಇದನ್ನ ತೆಗೆದುಕೊಂಡ್ರಿ, ಆ ನಂತರದಲ್ಲಿ ಪ್ರಕೃತಿ ತತ್ವ ಮಹತ್ತತ್ವ ತಗೊಂಡ್ವಿ, ಬ್ರಹ್ಮದೇವರು ವಾಯುದೇವರು, ಅದು ಲಕ್ಷ್ಮೀದೇವಿ. ಅದಕ್ಕೆ ಪ್ರಕೃತಿ ತತ್ವವನ್ನು ತೆಗೆದುಕೊಂಡರೆ 25 ತತ್ವಗಳು ಅಂತ ಆಗತ್ತೆ. ಆಗ ದೇವರು 26. ಆ ಪ್ರಕೃತಿ ತತ್ವದಲ್ಲಿ ಇಬ್ಬರನ್ನ ನಾವು ವಿವಕ್ಷೆ ಮಾಡ್ತೇವೆ ಅಂತ. ಒಂದು ಜಡ ಪ್ರಕೃತಿ, ಇನ್ನೊಂದು ಚೇತನ ಪ್ರಕೃತಿ. ಚೇತನ ಪ್ರಕೃತಿಯನ್ನ ಆಡ್ ಮಾಡಿದ್ರೆ 26 ಆಗತ್ತೆ. ಆಗ ದೇವರು 27 ಲಾಸ್ಟ್ ಅದು. ಇನ್ನೇನು ಆಡ್ ಮಾಡ್ತೀವಿ ಅಂದ್ರೆ ಇನ್ನು ಆಡ್ ಮಾಡಕ್ ಅವಕಾಶ ಇಲ್ಲ. ದೇವರು 25 ಅಂತಾನು ಕರೀಬಹುದು, 26 ಅಂತಾನು ಕರೀಬಹುದು. ದೇವರನ್ನ 27ನೇ ಅವನು ಅಂತ. ಬೇರೆ ಗ್ರಂಥಗಳಲ್ಲಿ ಏನಾದ್ರೂ ಹೀಗೆ ಬಂದಾಗ ಕನ್ಫ್ಯೂಸ್ ಆಗಿ ಅಲ್ಲಿ ಹೇಳಿದ್ರು ಹಾಗೆ ಇಲ್ಲಿ ಹೀಗಿದೆ, ಒಂದು ಅವರಾದ್ರೂ ಸುಳ್ಳು ಹೇಳಿರ್ಬೇಕು, ಇಲ್ಲ ಇವರಾದ್ರೂ ಸುಳ್ಳು ಹೇಳಿರ್ಬೇಕು ಅನ್ನಲ್ಲ. ನಮ್ಮ ಅಧ್ಯಯನದ ಕೊರತೆ ತುಂಬಾ ಇದ್ದಾಗ ಹಾಗೆಲ್ಲ ತೋರುತ್ತೆ. ತಕ್ಷಣ ನಾವು ಡಿಸಿಷನ್ ತಗೊಳ್ಳಬಾರದು, ನೋಡುವ ಅಲ್ಲಿ ಇಲ್ಲಿ ಏನು ಹೇಳಿದ್ದಾರೆ ವಿಚಾರ ಮಾಡಿ ನೋಡುವ ಅಂತ. ಅಂತೂ ಇಲ್ಲಿ ಅದರ ವಿವರಣೆಯನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ಇಷ್ಟಾದ ಮೇಲೆ ವೇದ ಹೇಳುತ್ತೆ, ತತ್ಸೃಷ್ಟ್ವಾ ತದೇವಾನುಪ್ರಾವಿಶತೆ. ಎಲ್ಲ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿ ಅವರಿಗೆ ಹೇಳಿದ, ನೀವು ಸೃಷ್ಟಿ ಮಾಡಿ ಅಂತ. ನಮ್ಮ ಕೈಲಾಗುದಿಲ್ಲ ಅಂತ. ಆಗಲ್ಲ ಅಂದ್ರೆ ರಿಜೆಕ್ಟ್ ಮಾಡಿದ್ದಲ್ಲ, ನಮ್ಗೆ ನಿಜವಾಗ್ಲೂ ಕೈಲಾಗ್ತಾ ಇಲ್ಲ ಅಂತ. ಅವರಲ್ಲಿ ದೇವರು ಮತ್ತೆ ಪ್ರವೇಶ ಮಾಡಿದರು. ಅದು ಬ್ರಹ್ಮದೇವರನ್ನ ವ್ಯವಧಾನ ಮಾಡಿಕೊಂಡು, ಮೀಡಿಯಾ ಮಾಡಿಕೊಂಡು ಅವರ ಮುಖಾಂತರ ಸೃಷ್ಟಿ ಮಾಡಿಸ್ತಾನೆ. ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಸರ್ಗ ಅಂದ್ರೆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ವಿಸರ್ಗ ಅಂದ್ರೆ ಬ್ರಹ್ಮದೇವರ ಮುಖಾಂತರ ಮಾಡಿಸುವ ಸೃಷ್ಟಿ, ವಿಸರ್ಗ ಅಂತ. ಬ್ರಹ್ಮದೇವರು ಆಯಿತು ಅಂತ ಮತ್ತೆ ಅವರು ತಪಸ್ಸು ಮಾಡಿದ್ದಾರೆ. ಬ್ರಹ್ಮದೇವರು ತಪಸ್ಸು ಮಾಡಿ ತಾವು ಸೃಷ್ಟಿಯನ್ನ ಮತ್ತೆ ಇದನ್ನ ಮತ್ತೆ ಹೇಳ್ತಾರೆ. ಮಹತ್ತತ್ವ, ಅಹಂಕಾರ ತತ್ವ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇವೆಲ್ಲ ಮಾಡಿ ಬ್ರಹ್ಮದೇವರು ಮರಗಿಡಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಚೇತನನಿಗೆ ಅಧಿಷ್ಠಾನ. ಕಡೆಯಲ್ಲಿ ಸೃಷ್ಟಿ ಮಾಡಿದ್ದು ನಮ್ಮನ್ನಂತೆ. ಉತ್ಸ್ರೋತ, ತಿರ್ಯಕ್ ಸ್ರೋತ, ಅರ್ವಾಕ್ ಸ್ರೋತ ಅಂತ ಇದೆ. ಇದು ಉತ್ಸ್ರೋತ. ಇದು ಯಾಕೆ ಉತ್ಸ್ರೋತ ಅಂದ್ರೆ, ಒಂದು ವಿವಕ್ಷೆ, ಕೆಳಗೆ ನೀರನ್ನ ಹಾಕಿದರೆ ಮೇಲೆ ಬೆಳೆಯುತ್ತೆ ಮರಗಿಡಗಳು, ಉತ್ಸ್ರೋತ. ಬೇರಿಗೆ ನೀರು ಹಾಕಿದರೆ ಮೇಲೆ ಬೆಳೆಯುತ್ತೆ. ತಿರ್ಯಕ್ ಸ್ರೋತ ಅಂದ್ರೆ ಅಡ್ಡ ಬೆಳೆಯುವ ಪ್ರಾಣಿಗಳು, ಅದರದ್ದು ಸ್ಪೈನಲ್ ಕಾರ್ಡೇ ಅಡ್ಡ ಇರುತ್ತೆ. ಇನ್ನ ಅರ್ವಾಕ್ ಸ್ರೋತ, ಆಹಾರ ಮೇಲೆ ಪಚನ ಆಗಿ ಬರೋದು ಕೆಳಗೆ. ಅರ್ವಾಕ್ ಸ್ರೋತಸ್ಥ ನವಮಃ ಅಂತ ಅಷ್ಟು ಹೇಳಿದ್ದಾರೆ.
ಇದಾದ ಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಇದೆ. ಸಾಮಾನ್ಯ ನಾವು ಒಂದು ತಪ್ಪು ತಿಳ್ಕೊಂಡಿದ್ವಿ ಒಬ್ಬ ವಿದ್ವಾಂಸರಂದು, ಹಾಗಲ್ಲ. ಅದರ ಅಭಿಪ್ರಾಯ ಅಂದ್ರೆ ಮರಗಿಡಗಳು ನಿಯಮೇನ ಮೇಲೆ ಊರ್ಧ್ವಗಂತಾರ, ಮುಂದಿನ ಜನ್ಮ ಒಳ್ಳೆಯದೇ ಬರುತ್ತೆ, ಮನುಷ್ಯ ಹಾಗಲ್ಲ, ಪ್ರಾಯ ಕೆಳಗೆ ಇಳಿತಾನೆ ಅಂತ ಅಭಿಪ್ರಾಯ ಅಲ್ಲ, ಅವರವರ ಯೋಗ್ಯತಾನುಸಾರ ಆಗತ್ತೆ ಅಂತ ಮಾತಿದೆ ಆ ಅಭಿಪ್ರಾಯದಲ್ಲಿ ಅಂತ. ಅಂತೂ ಬ್ರಹ್ಮದೇವರು ಮಾನಸಿಕ ಸೃಷ್ಟಿಯನ್ನ ಮಾಡಿದ್ದಾರೆ. ಮರೀಚಿ, ಅತ್ರೆ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ, ಸನಕ, ಸನಂದನ, ಸನಾತನ, ಸನತ್ಸುಜಾತ, ಎಲ್ಲಿ ನೋಡಿದರೂ ಖಾಲಿ ಖಾಲಿ ಖಾಲಿ, ಜನವೇ ಇಲ್ಲ. ತಮ್ಮ ದೇಹವನ್ನೇ ವಿಭಾಗ ಮಾಡಿಕೊಂಡು ಒಂದು ಗಂಡು ಒಂದು ಹೆಣ್ಣು, ಗಂಡು ಮಗ ಸ್ವಯಂಭೂ ಮನು, ಹೆಣ್ಣು ಸೊಸೆ ಶತರೂಪಾದೇವಿ, ಅವರಿಬ್ಬರಿಗೆ ಹೇಳೋದು ನೀವು ಸೃಷ್ಟಿ ಮಾಡಿ ಅಂತ. ಅವರಂದ್ರು ನಮಗೆ ಸೈಟ್ ಬೇಕು, ಭೂಮಿ ಬೇಕು. ಆ ಭೂಮಿ ಪ್ರಳಯದ ನೀರಿನಲ್ಲಿ ಸಹಜವಾಗಿ ಮುಳುಗಿತ್ತು. ಏನ್ ಹೇಳ್ಬೇಕು ಬ್ರಹ್ಮದೇವರು? ಆಯ್ತು, ನಾನು ನಿಮ್ಗೊಂದು ವ್ಯವಸ್ಥೆ ಮಾಡಿಕೊಡ್ತೇನೆ. ದೇವರಿದ್ದಾನೆ, ಯಾಕೆ ವಿಚಾರ ಮಾಡುವ ಅಂತ. ಎಂಥ ಮಾತರಿ! ವಿಶ್ವಶ್ಚಯ ಸ್ಥಿತಿಲಯೋದ್ಭವ ಹೇತುರಾದ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ಸ್ತ್ರಧೀಶಃ ತ್ರಾತ ಅಸ್ಮದೀಯ ವಿಮೃಶೇನ ಕಿಯಾನಿಹಂತಹ. ನಾವು ತುಂಬಾ ವಿಚಾರ ಮಾಡಿ ಏನು ಪ್ರಯೋಜನ ಇಲ್ಲ, ಅವನು ವ್ಯವಸ್ಥೆ ಮಾಡ್ತಾನೆ. ಈ ಮಾತಾಡಿದ ಕೂಡಲೇ ಬ್ರಹ್ಮದೇವರ ಮೂಗಿನಿಂದ ವರಾಹದೇವರು ಬಂದರು. ವರಾಹದೇವರ ಅಪ್ಪ ಬ್ರಹ್ಮದೇವರು, ದೊಡ್ಡದಾಗಿ ಬೆಳೆದ ವರಾಹದೇವರು ಭೂಮಿಯನ್ನ ಪ್ರಳಯದ ನೀರಿನಲ್ಲಿ ಸಹಜವಾಗಿ ಮುಳುಗಿತ್ತು, ಅದನ್ನ ತಂದಿಟ್ಟ ಅಂತ. ಈ ಭೂಮಿಯನ್ನ ತಂದಿಟ್ಟ, ಅದು ಮುಳುಗಿತ್ತು, ನೀರಿನಲ್ಲಿ ತೇಲ್ತಾ ಇದೆ, ಹೇಗೆ ಅನ್ನೋದರ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಇಲ್ಲೇ ವಿಶ್ವನಂದನ ತೀರ್ಥರು ಹನಸೋಗೆಯಲ್ಲಿ ವೃಂದಾವನ ಆಗಿದ್ರು, ದೊಡ್ಡ ಸೈಂಟಿಸ್ಟ್ ಅವರೊಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ರು. ನಾವು ಅದನ್ನು ಹೇಗೆ ತಿಳಿದುಕೊಳ್ಳೋದು? ನೀರಿನ ಮೇಲೆ ಭೂಮಿ ಇದೆ ಅಂದ್ರೆ ಅದು ಶೇಕ್ ಆಗದೆ ನಿಲ್ಲೋದು ಹೇಗಿದೆ? ಅದು ನೀರಲ್ಲಿ ಮುಳುಗಿತ್ತು ಅಂದ್ರೆ ಏನು, ನೀರಿನ ಮೇಲೆ ಇದೆ ಅಂದ್ರೆ ಏನು? ಅವರೊಂದು ದೈನಂದಿನ ಅಪ್ಲಿಕೇಶನ್ ಅನ್ನು ಒಂದು ಹೇಳಿದ್ರು. ಚೆನ್ನಾಗಿ ಹಾಲನ್ನ ಕಾಸಿ, ಒಳ್ಳೆ ಹಾಲು ಕೆನೆ ಕಟ್ಟಿದಾಗ, ಪಾತ್ರೆಯಲ್ಲಿ ಚೆನ್ನಾಗಿ ಕೆನೆ ಕಟ್ಟಿದಾಗ ಆ ಕೆನೆ ಸರ್ಕಂಫರೆನ್ಸ್ಗೆ ಅಂಟಿಕೊಂಡಿರುತ್ತೆ, ಪಾತ್ರೆಯ ಸರ್ಕಂಫರೆನ್ಸ್ಗೆ ಅಂಟಿಕೊಂಡಿರುತ್ತೆ. ಕೆಳಗೆ ಹಾಲು, ಮೇಲೆ ಕೆನೆ, ಕೆನೆಯ ಮೇಲೆ ಒಂದು ಯಾವ್ದಾದ್ರು ಆಬ್ಜೆಕ್ಟ್ ಇಟ್ರೆ, ತುಂಬಾ ವೆಯ್ಟ್ ಇದಲ್ಲ, ಒಂದು 10 ಗ್ರಾಮ್ಸ್ ಆಬ್ಜೆಕ್ಟ್ ಇಟ್ರೆ ನಿಂತಿರುತ್ತೆ. ಭೂಮಿ ಸರ್ಕಂಫರೆನ್ಸ್ಗೆ ಅಂಟಿಕೊಂಡ ಕೆನೆಯಂತೆ ಕೆಳಗೆ ಪ್ರಳಯದ ಉದಕ ಇದೆ. ಭೂಮಿ ಪ್ರಳಯದ ನೀರಿನಲ್ಲಿ ಮುಳುಗುತ್ತು ಅಂದ್ರೆ ಏನು? ಆ ಕೆನೆಯ ಸರ್ಕಂಫರೆನ್ಸ್ಗೆ ಅಂಟಿದ್ದನ್ನ ನಾವು ಕಟ್ ಮಾಡಿದ್ರೆ ಪಟ್ ಅಂತ ಹಾಲಲ್ಲಿ ಬೀಳತ್ತೆ. ಹಾಗೆ ಭೂಮಿ ಪ್ರಳಯದ ನೀರಿನಲ್ಲಿ ಮುಳುಗ್ತು ಅಂದ್ರೆ ಪುನಃ ಅದನ್ನ ಫಿಕ್ಸ್ ಮಾಡಿದ್ರು ಅಂದ್ರೆ ಅದರ ಆಕ್ಸಿಸ್ಗೆ ಫಿಕ್ಸ್ ಮಾಡಿದ್ರು ಅಂತ ಸ್ಥೂಲವಾಗಿ ಹೀಗೆ ತಿಳ್ಕೊಳ್ಬಹುದು. ಇಲ್ಲಾಂದ್ರೆ ಅರ್ಥವೇ ಆಗುದಿಲ್ಲ. ಭೂಮಿ ಕೆಳಗೆ ನೀರಿದೆ, ಅದು ತೇಲ್ತಾ ಇಲ್ಲ, ಗಟ್ಟಿಯಾಗಿದೆ, ಹೇಗೆ? ಈ ಕೆನೆದಾದ್ರೆ ವಾಸಿ. ಈಗ ಅನ್ಬೋದು, ಸರ್ ನಮ್ಮನೆ ಕೆನೆನೆ ಕಟ್ಟಲ್ಲ, ಹಾಲೇನ್ ಮಾಡೋಣ, ಅದೊಂದು ಬೇರೆ ಡಿಬೇಟ್. ಅದು ಕೆನೆ ಕಟ್ಟಲ್ಲ ಅಂದ್ರೆ ನಮ್ಮನೆ ಪಾತ್ರೆ ಸರಿ ಇಲ್ವೋ, ಹಾಲು ಸರಿ ಇಲ್ವೋ, ದಟ್ ಈಸ್ ಡಿಫರೆಂಟ್ ಇಶ್ಯೂ. ಹೇಳುವುದಾದ್ರೆ ಕೆನೆಯ ಮೇಲೆ ಒಂದ್ ಯಾವ್ದಾದ್ರು ಪದಾರ್ಥ ಇಟ್ರೆ ಹೇಗೆ ಮುಳುಗಲ್ವೋ ಹಾಗೆ ದೇವರು ಈ ಭೂಮಿಯನ್ನ ಆಕ್ಸಿಸ್ ಫಿಕ್ಸ್ ಮಾಡಿದ್ದಾರೆ. ಸರಿ, ಇದಾದ ಮೇಲೆ ಭೂಮಿಯನ್ನ ವರಾಹದೇವರು ತರೋ ಕಾಲಕ್ಕೆ ಒಬ್ಬ ಹಿರಣ್ಯಾಕ್ಷ ಅನ್ನೋ ದೈತ್ಯ ಬಾಯಿಗೆ ಬಂದಂತೆ ಮಾತಾಡಿದ. ಅವನನ್ನ ಸಂಹಾರ ಮಾಡಿದ್ರು. ಭೂಮಿಯನ್ನು ತರಬೇಕಾದ್ರೆ ಇಲ್ಲಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ವಿದುರರು. ಹಿರಣ್ಯಾಕ್ಷ ಒಬ್ಬನೋ ಇಬ್ಬನೋ? ಇಬ್ಬರು ಹಿರಣ್ಯಾಕ್ಷರು. ಒಬ್ಬ ಬ್ರಹ್ಮದೇವರ ಮಗ ಬ್ರಹ್ಮಜಸ್ತು ಹಿರಣ್ಯಾಕ್ಷ, ಅವನನ್ನ ಕೋರೆಹಳ್ಳಿಯಿಂದ ಕೊಂದರು. ಅದು ಭೂಮಿ ಸಹಜವಾಗಿ ಮುಳುಗಿದ ಭೂಮಿಯನ್ನ ತರಬೇಕಾದ್ರೆ. ಇನ್ನೊಬ್ಬ ಹಿರಣ್ಯಾಕ್ಷ ದಿತಿದೇವಿಯ ಮಗ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಣ್ಣ ತಮ್ಮಂದಿರು. ಅವನು ಭೂಮಿಯನ್ನ ಒಮ್ಮೆ ತಗೊಂಡೋಗಿದ್ದ, ಆಗ ಅವನನ್ನ ಕೊಂದದ್ದು. ಆ ಕಥೆಯನ್ನು ಹೇಳಿಬಿಡಿ ಇರ್ತಾರೆ ತೃತೀಯ ಸ್ಕಂದದಲ್ಲಿ. ಅದರ ಬಗ್ಗೆ ಕಥೆಯನ್ನು ಹೇಳಬೇಕಾದ್ರೆ ಸಂಧ್ಯಾಕಾಲ, ಇದೇನು ಸುಮಾರು 5ರಿಂದ 6 ಈ ಸಂಧ್ಯಾಕಾಲ ರುದ್ರದೇವರ ಕಾಲ ಅಂತ. ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ರುದ್ರದೇವರ ಆರಾಧನೆ ಇವೆಲ್ಲವೂ ನಮ್ಮಲ್ಲಿ ಪದ್ಧತಿ ಬಂದದ್ದದೆ. ರುದ್ರದೇವರು ಪಿಶಾಚಿಗಳ ಜೊತೆ ಸುತ್ತುತ್ತಾ ಇರ್ತಾರಂತೆ, ಒಂದು ಪ್ರಮಾಣವನ್ನು ಕೊಡ್ತಾರೆ.
ಆ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಹರಿಸಿ ಹೋಗ್ತಾರಂತೆ, ಒಳ್ಳೇದಾಗ್ಲಿ. ಪ್ರಾಯ ನಮ್ಮಲ್ಲಿ ಅದಕ್ಕೆ ಇವತ್ತಿಲ್ಲ ಬಿಡಿ, ಇವತ್ತು ಊಹಾತೀತ ಇದು. ನಿಮ್ಮ ಮನೆಗಳಲ್ಲೆಲ್ಲ 5-5:30 ಬಂದು ಕಾಲು ತೊಳ್ಕೊಂಡು ಮನೆಯಲ್ಲಿ ಹಿರಿಯರು ದೇವರ ಮನೆಯಲ್ಲಿ ಕೂತಿರೋರು ಎಲ್ಲರೂ ಬಾಯಿ ಮುಚ್ಕೊಂಡು ಅವ್ರ ಮುಂದೆ ಕೂಡಬೇಕಾಗಿತ್ತಂತೆ. ಅಷ್ಟಾವಧಾನ ಮನೇಲೇ ಆಗೋದು. ಈಗ ಅಷ್ಟು ಅವಧಾನ ಎಲ್ಲೂ ಇಲ್ಲ, ನೀನೇ ಕೂತ್ಕೊಂಡು ತೊಟ್ಟೋಗ್ತಾರೆ. 6:30ವರೆಗೂ ದಿನ ಒಂದು ಹಾಡನ್ನು ಹೇಳೋದು, ಸಂಗೀತವನ್ನು ಹೇಳೋದು, ಈ ಪದ್ಧತಿ ಇತ್ತು. ಅದು ಯಾಕೆಂದ್ರೆ ರುದ್ರದೇವರು ಓಡಾಡುವ ಕಾಲ ಹರಿಸಿ ಹೋಗ್ತಾರೆ, ಒಳ್ಳೆ ಕೆಲಸ ಮಾಡ್ತೇನೆ ಅಂತ. ನಾವು ಹುಚ್ಚುಚ್ಚು ಮಾಡಿದ್ವಿ ಅಂದ್ರೆ ಹುಚ್ಚಾಗ್ಲಿ ಅಂತ ಹೋಗ್ತಾರೆ. ಈ ರುದ್ರದೇವರು ಬಿಟ್ಟೇ ಸತ್ಕೊಳ್ಳಿ ಅಂತ. ಈಗ 5ರಿಂದ 6:30 ಅವರು ಸಂಚಾರಕ್ಕೆ ಬಂದು ಎಲ್ಲಾರು ಪಾನಿಪುರಿ ಗಾಡಿ ಹತ್ರನೇ ಇರ್ತಾರೆ. ಇನ್ನ ಇವ್ರಿಗೆ ಏನ್ ಹಾಳಾಗುವಂತ ಹಾಳಾಗೇ ಇದಾರೆ, ಹಾಳಾಗಿ ಹೋಗ್ಲಿ ಅಂದ್ಬಿಟ್ಟು ಹರಸೆ ಹೋಗ್ತಾರೆ. ಹೀಗಾಗಿ ಪಿಶಾಚ ಚರ್ಯಾಂ ಅಕರೋತ್ ರುದ್ರೋ ವಿಷ್ಣುವಾಜ್ಞೆ. ಇವತ್ತೊಂದು ವರಾಹ ಪುರಾಣದ ಮಾತನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಗರ್ಭಿಣಿ ಸ್ತ್ರೀಯನ್ನ ಕೊಂದವರು ಹುಚ್ಚರಾಗ್ತಾರೆ. ರುದ್ರದೇವರು ಯದ್ಯಪಿ ಅವರು ಸಂಹಾರದ ಅಧಿಪತಿ, ಸೈನ್ಯದಲ್ಲಿ ಗನ್ನಿಂದ ಯಾರಾದ್ರೂ ಶೂಟ್ ಮಾಡಿದ್ರೆ ಅವನ್ನ ಅರೆಸ್ಟ್ ಮಾಡೋದಿಲ್ಲ, ಹೆಮ್ಮೆಯಿಂದ ಹೇಳ್ಕೊಡ್ತಾರೆ ಭಾರತೀಯ ಸೈನ್ಯ ಒಬ್ಬ ಸಿಪಾಯಿ 10 ಜನನ್ನ ಕೊಂದ ಅಂತ. ಸೊ ಆ ಡಿಪಾರ್ಟ್ಮೆಂಟ್ ರುದ್ರದೇವರು. ದೇವರ ಕಾನೂನಿನಲ್ಲಿ ಒಂದು ವ್ಯವಸ್ಥೆ ಇದೆ. ಯಾರು ಗರ್ಭಿಣಿ ಸ್ತ್ರೀಯರನ್ನ ಕೊಲ್ತಾರೆ ಅವರು ಹುಚ್ಚರಾಗ್ತಾರೆ. ಆ ಹುಚ್ಚನಂತೆ ನೀನು ಮಾಡೆಲಿಂಗ್ ಮಾಡು. ನೀನೊಂದು ಗರ್ಭಿಣಿ ಸ್ತ್ರೀಯನ್ನ ವಧೆ ಮಾಡಿದೆ, ಅದು ತ್ರಿಪುರಾಸುರನನ್ನ ಸಂಹಾರ ಮಾಡ್ಲಿಕ್ಕೆ ದೇವರೇ ಹೇಳಿದ್ದು ಮಾಡಿದ್ದಾರೆ. ಆ ಒಂದು ಗರ್ಭಿಣಿ ರುದ್ರದೇವರಿಗೇನು ದೋಷ ಅಲ್ಲ, ಅದು ಮಾಡೆಲಿಂಗ್ ಮಾಡುವುದು. ಅದಕ್ಕೆ ಪಿಶಾಚಿಗಳ ಜೊತೆ ಓಡಾಡ್ತಾ ಇರ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ, ಇದು ಸಾರ್ವಕಾಲಿಕ ಸತ್ಯ. ಅದಕ್ಕೆ ಸಾಯಂಕಾಲ ನಮ್ಮಲ್ಲಿ ಒಂದಿಷ್ಟು ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು. ನಮ್ಮ ಪುರುಷರಿಗಂತೂ ಸಂಧ್ಯಾಕಾಲವೇ ಹೇಳಿದಾರೆ. ಅಲ್ಲಿ ಎಲ್ಲಾ ದೇವತೆಗಳಿಗೂ ನಮಸ್ಕಾರ ಆಗುತ್ತೆ. ಪೂರ್ವದ್ವಾರೇ ಶ್ರೀ ಮಹಾಜಯಾಯ ನಮಃ. ಅದರಲ್ಲೂ ಪಾಪ ಈ ಹೊಸದಾಗಿ ಮುಂಚೆಯಾದ ಮಕ್ಕಳು ಆಡ್ತಾರೆ, ನಾನು ಆಟಕ್ಕೆ ಹೋಗ್ಬೇಕು, ಮುಂಚೆ ಮಾಡ್ಬೇಡ ಅಂತ ಮಾಡ್ಬಿಟ್ರೆ ಅಂತೇಳಿ ಅದು ಬೇರೆ ಆಗಲ್ಲ. ಕೆಲವು ಮಕ್ಕಳಂತೂ ಬುದ್ಧಿವಂತ ಸಂಧ್ಯಾ ಓ ಅಂದ್ಬಿಟ್ಟು ಹೊಟ್ಟೋಗ್ತಾ ಇರ್ತಾರೆ. ಆಮೇಲೆ ಬಂದು ಹೇಳ್ತಾರೆ ಆಗಿಲ್ಲ, ಈಗ ಬೇಕಾಗಿ ಮಾಡ್ತೀನಿ ಅಂತ. ಸೊ ಸರಿ, ರುದ್ರದೇವರು ಹೀಗೆ ಮಾಡ್ತಿರ್ತಾರೆ. ಇವನು ಏನ್ ಮಾಡೋದು? ದಿತಿದೇವಿ ಸಂಧ್ಯಾಕಾಲದಲ್ಲಿ ಬಂದು ಕಶ್ಯಪರನ್ನ ಕೇಳದಂತ, ನಾನೊಬ್ಬ ಮಗನನ್ನ ಪಡಿಬೇಕು, ಅನುಗ್ರಹ ಮಾಡಿ. ಏಷ ಘೋರ ತಮಾ ವೇಳ, ಇದು ಘೋರವಾದ ವೇಳೆ. ಈಗ ಹುಟ್ಟಿದರೆ ಮಕ್ಕಳು ತುಂಬಾ ಅಯೋಗ್ಯರು ಹುಟ್ಟುತ್ತಾರೆ. ಇದೊಂದು ಜಗತ್ತಿಗೆ ಮೆಸೇಜು ಹೌದು, ಏನೋ ಒಂದು ಕಥೆ ಅಲ್ಲ. ಇವತ್ತು ತುಂಬಾ ಅದ್ಭುತವಾದ ಮೆಸೇಜ್ ಇದು. ಬೇಡ ಅಂತ ಹೇಳಿದರೆ ಕೇಳಲಿಲ್ಲ, ಗರ್ಭಧಾರಣೆ ಆಯಿತು, ಪಶ್ಚಾತ್ತಾಪ ಪಟ್ಟು, ಸ್ವಾಮಿ ತಪ್ಪು ಮಾಡಿದೆ, ಹುಟ್ಟುವ ಮಕ್ಕಳು ಒಳ್ಳೆಯವರಾಗಬೇಕು, ದೇವರಾಣೆ ಒಳ್ಳೆಯವರು ಹುಟ್ಟಲ್ಲ. ಅಲ್ಲ, ನಾನು ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ಕಿಮ್ಮತ್ತಿಲ್ವಾ? ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಕ್ಕೆ ನೀನು ಒಂದೇ ಒಂದು ವರವನ್ನ ಕೊಡ್ತೇನೆ, ನಿನ್ನ ಮೊಮ್ಮಗ ಒಳ್ಳೆಯವನು ಹುಟ್ಟುತ್ತಾನೆ. ಮಗ ಮಾತ್ರ ಕೆಟ್ಟವರೇ, ಮೊಮ್ಮಗನಿಂದ ಉದ್ಧಾರ ಆಗ್ತಾರೆ. ಅವಳು ಹಡಿಲೇ ಇಲ್ಲ, ಹಡಿದ್ರೆ ತಾನೇ ಇವ್ರು ಕೆಟ್ಟವರಾಗೋದು. ಒಂದು 100 ವರ್ಷ ಗರ್ಭದಲ್ಲೇ ಇಟ್ಕೊಂಡು ಆ ಗರ್ಭದಿಂದ ತೇಜಸ್ಸು ಬಂದು ದೇವಲೋಕಕ್ಕೆ ಬಡದಾಗ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಯಲ್ಲಿ ಬಂದರು. ಅವಳೇನು ಹಡಿತಾ ಇಲ್ಲ, ಅದರಿಂದ ತೇಜಸ್ಸು ಬರ್ತಾ ಇದೆ. ಯಾರವರು? ಆಗ ಒಂದು ಕಥೆಯನ್ನ ಹೇಳಿದ್ರು. ಅಲ್ಲಿ ಸಾಮಾನ್ಯರಲ್ಲಪ್ಪ, ಜಯ ವಿಜಯರು, ದೇವರ ಮನೆ ದ್ವಾರಪಾಲಕರು. ಅವ್ರು ಯಾಕೆ ಇಲ್ಲಿ ಬಂದ್ರು ಸ್ವಾಮಿಯನ್ನು? ಸನಕ ಸನಂದನಾದಿಗಳು ದೇವರ ಮನೆಗೆ ಬಂದಾಗ ಇವರಿಬ್ಬರು ಅವರನ್ನ ಒಳಗೆ ಬಿಡ್ಲಿಲ್ಲ, ಅವರು ಶಾಪ ಕೊಟ್ರು ಅಂತ ಕೇಳಿದ್ದೇವೆ. ಇನ್ನೂ ಹೆಚ್ಚಿಂದು ನೀವು ಕೇಳಿರ್ಬೋದು. ಮುಖ್ಯವಾಗಿ ಅಲ್ಲಿ ಆದ ಘಟನೆ ಇಷ್ಟು. ಸನಕ ಸನಂದನಾದಿಗಳು ದೇವರ ಮನೆಗೆ ಬಂದಾಗ ಜಯ ವಿಜಯರು ಒಳಗೆ ಬಿಡಲ್ಲ ಅನ್ನೋದಕ್ಕೆ 2 ರೀಸನ್ ಅನ್ನ ಕೊಟ್ಟರು. ಏನು? ನೀವು ಪುಟ್ಟ ಪುಟ್ಟ ಮಕ್ಕಳು ಒಳಗೆ ಹೋದರೆ ತಂಟೆ ಮಾಡ್ತೀವಿ, ದೇವರಿಗೆ ನಿಮ್ಮಿಂದ ತೊಂದರೆ ಆಗತ್ತೆ ಅಂತ. ಇದೊಂದು ತುಂಬಾ ದೊಡ್ಡ ತಪ್ಪು. ದೇವರಿಗೆ ತೊಂದರೆ ಇದೆ ಅಂತ ಚಿಂತನೆ ಮಾಡಿದರೆ ಮಾರನೇ ದಿವಸವೇ ನಮಗೆ ಶುರು. ಕೆಲವೆಲ್ಲ ನಾವು ತುಂಬಾ ಒಳ್ಳೆಯವರು, ಸಾಫ್ಟ್ ಕಾರ್ನರ್ ಇರೋದು, ಪೆದ್ದಾಗಿ ಮಾತಾಡ್ತಾ ಇರ್ತೀವಿ. ನನಗೆ ಏನೋ ರೀ, ಆ ರಾಮಾಯಣ ಕೇಳಿದಾಗೆಲ್ಲ ಕಣ್ಣೀರು ಬರುತ್ತೆ. ಪಾಪ ರಾಮಂಗೆ ಮಾತಾಡೋದಾಗಿತ್ತಪ್ಪ ಅಂತ ಹೇಳಿ. ಯಾವ ರಾಮ ಅಂದ್ರು? ಅದೇ ಅಯೋಧ್ಯಾಧಿಪತಿ ರಾಮ. ದೇವರು ನಾಟಕ ಆಡಿದಾನೆ,
ದೇವರ ಬಗ್ಗೆ ಎಲ್ಲ ಕನಿಕರವನ್ನ ಪಟ್ಟಿ ಅವನಿಗೆ ತೊಂದರೆ ಇದೆ ಅಂದ್ರೆ ನನಗೆ ತೊಂದರೆ ಶುರು. ಇದು ಮೊದಲನೇದು. ಇನ್ನೊಂದು, ನಾನು ಒಳಗೆ ಹೋಗಿ ದೇವರಿಗೆ ತೊಂದರೆ ಕೊಡ್ತೇನೆ ಅನ್ನೋ ಸ್ಟೇಟ್ಮೆಂಟೇ ತಪ್ಪು ಅಂತಾರ ಅವರು. ಯಾಕೆ? ನಾನು ಅಸ್ವತಂತ್ರ, ನಾವು ಅಸ್ವತಂತ್ರರು, ನಾವೇನು ದೇವರಿಗೆ ತೊಂದರೆ ಕೊಡೋದು? ನಮ್ಮ ಒಳಗೆ ನಿಂತು ಅವನೇ ನಮ್ಮನ್ನ ಆಡಿಸುವವನು, ಅವನಿಗೆ ಅವನೇ ತೊಂದರೆ ತಂದು ಕೊಡ್ತಾನ? ನೀವಾಡಿನ ಮಾತಿನಿಂದ ಬಂದ ಅರ್ಥ ಏನು ಗೊತ್ತಾ? ನಮ್ಮಲ್ಲಿರುವ ದೇವರು ಬೇರೆ, ಅಲ್ಲಿರುವ ದೇವರು ಬೇರೆ. ದೇವರ ರೂಪಗಳಲ್ಲಿ ಭೇದ ಚಿಂತನೆ, ದೈತ್ಯರು ಮಾಡುವ ಚಿಂತನೆ. ಆದ್ದರಿಂದ ನೀವು ಅಸುರರಾಗಿ ಹುಟ್ಟ್ರಿ. ಆಡಿದ ಮಾತಿನಲ್ಲಿ ಚೂರು ತಪ್ಪಾದ್ರೆ ಇಷ್ಟ ಅನರ್ಥ. ನಾವು ಪ್ರಾರಂಭದಿಂದ ಕಡೆಯವರೆಗೂ ತಪ್ಪೇ ಮಾಡ್ತೀವಿ. ಸ್ವಲ್ಪ ತಪ್ಪಿದ್ರೆ ಪರವಾಗಿಲ್ಲ. ಯಾರೋ ಪುಸ್ತಕ ಕೊಟ್ಟ, ಸಾರ್ ತಿದ್ದುಕೊಡಿ ಅಂತ, ಒಂದೇ ಕ್ಷಣಕ್ಕೆ ಕೊಟ್ಟರು ಅವರು. ಯಾಕೆ ಅಂದ್ರು, ಇದರಲ್ಲಿ ಪೂರ್ಣ ತಪ್ಪೇ ಇದೆ, ಟೈಟಲ್ ಒಂದ್ ಸರಿ ಇತ್ತು, ಅದನ್ನು ತಿದ್ದುಕೊಟ್ಬಿಟ್ಟಿದ್ದೀನಿ, ತಪ್ಪು ಹೇಗೆ ಬರಿಬಾರ್ದು ಅನ್ನೋದಕ್ಕೆ ಇದು ಮಾಡಲ್ಲ ಅಂತ. ಎರಡು ಅಪರಾಧವನ್ನ ಅವರು ಮಾಡಿದ್ರು. ದೇವರಿಗೆ ತೊಂದರೆ ಇದೆ ಅಂತ ಉಪಾಸನೆ, ಇನ್ನೊಂದು ದೇವರ ರೂಪಗಳಲ್ಲಿ ಭೇದ ಚಿಂತನೆ. ಇದರ ಫಲ ಏನು ಅಂದ್ರೆ ಅಸುರರಾಗಿ ಹುಟ್ಟಿದ್ರು. ನೀವು ಅಸುರರಾಗಿರಿ 3 ಜನ್ಮ, ದೇವರು ಎದ್ದು ಬಂದ, ಏನಾಯ್ತು ಗಲಾಟೆ? ಅವ್ರು ಬೇಡ್ಕೊಳ್ತಾರೆ. ತುಂಬಾ ಚೆನ್ನಾಗಿದೆ ಆ ಮಾತು. ಯಾರು? ಸನಕಸನಂದನಗಳು, ದೇವಿಯರಲ್ಲ. ಸ್ವಾಮಿ, ನಾವು ತಪ್ಪನ್ನು ಮಾಡಿದ್ವಿ, ನಿನ್ನ ದೂತರಿಗೆ ನಾವು ಶಾಪ ಕೊಟ್ಬಿಟ್ವಿ, ಅದು ವೈಷ್ಣವ ದ್ವೇಷ ಆಯಿತು. ಆ ಪಾಪಕ್ಕೆ ನೀನು ನಮಗೇನಾದ್ರೂ ನರಕ ಕೊಡೋದಾದ್ರೆ ದಯಮಾಡಿ ಕೊಡು. ಏನು ಆಶ್ಚರ್ಯ! ಆದ್ರೆ ನರಕದಲ್ಲಿ ಸ್ವಲ್ಪ ಫೆಸಿಲಿಟಿ ಕೇಳ್ತೇವೆ. ಕಾಮಂಬಮೇನ ವ್ರಜನೈ ನಿರಯೇಶು ನಷ್ಟಾಶ್ಚೇತೋಲಿ ವದ್ಯದಿರುತೆ ಪದಯೋರಮೇತ ವಾಚಶ್ಚನ ತುಲಸಿ ವದ್ಯದಿ ಕೇಂದ್ರಿ ಶೋಭಾಹ ಊಯೇತತೆ ಗುಣಗಣೈ ಯದಿ ಕರ್ಣರಂಧ್ರ. ನರಕದಲ್ಲಿ ಯಾವ ಬಾಂಡೆಯನ್ನು ಹಾಕಿ ಯಮಧರ್ಮರಾಜ ನಮ್ಮನ್ನ ಹುರಿಲಿ ಕರೀಲಿ, ಅದರ ಒಂದೇ ಒಂದು, ಸದಾ ನಮ್ಮ ಮನಸ್ಸು ನಿನ್ನ ಪಾದಕಮಲಗಳಲ್ಲಿ ನೆಟ್ಟು ಇರಲಿ, ನಮ್ಮ ನಾಲಿಗೆಯಲ್ಲಿ ಹರಿಸ್ಮರಣೆ ಬರಲಿ, ಕಿವಿಗೆ ಹರಿಯ ಗೀತೆ ಕೇಳ್ತಾ ಇರಲಿ. ಇಷ್ಟಾದರೆ ಯಾವುದಾದ್ರೂ ಪರವಾಗಿಲ್ಲ ಅಂತ ಇದೆ. ಇದರ ಮೇಲೆ ಆಚಾರ್ಯಗಳು ಬರೀತಾರಲ್ಲದೆ, ಇದ್ಯಾಕೋ ಸ್ವಲ್ಪ ತಲೆ ಹರಟೆ ಇದ್ದಾಗಿದೆ ಅಲ್ವಾ? ಅಪರಾಧ ಮಾಡಿದಾಗ ಅದನ್ನ ಕ್ಷಮಿಸುವ ಅಧಿಕಾರ ಇರುವ ಅಧಿಕಾರಿ ಬಂದ್ರೆ ಇನ್ ಜನರಲ್ಲಿ ಏನ್ ಮಾಡ್ತೇವೆ? ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಲೈಸೆನ್ಸ್ ಇಟ್ಕೊಂಡು ಹೋಗ್ಬೇಕು. ಗಾಡಿಲಿ ಹೋಗ್ತಾ ಇದ್ವಿ, ಎಲ್ಲೋ ಹೆಲ್ಮೆಟ್ ತಂದಿನ ಆಯ್ತು, ಸರಿ. ಪೊಲೀಸು ಇನ್ಸ್ಪೆಕ್ಟರ್ ಹಿಡಿದ್ರು, ಲೈಸೆನ್ಸ್ ಇದಲ್ರಿ, ಹೆಲ್ಮೆಟ್ ಮನೆಯಲ್ಲಿ, ಲೈಸೆನ್ಸು ಅದು ಇನ್ನೆಲ್ಲೋ, ಹೀಗೆಲ್ಲ ಹುಚ್ಚುಚ್ಚು ಉತ್ತರ ಕೊಟ್ರೆ ಅಲ್ಲ. ಹೆಲ್ಮೆಟ್ ಹಾಕೊಂಬರ್ಬೇಕು ಗೊತ್ತಿಲ್ಲ, ಹೊಡೆದ್ರೆ ನಮ್ಮ ತಲೆ ಹೊಡೆಯೋದು, ತಲೆ ಕೊಟ್ಟವನಿಗೆ ಕಾಯೋದು ಮತ್ತು ಸುರಕ್ಷಿತ ರಕ್ಷತಿಯೋ ಹಿ ಗರ್ಭೆ, ತಾಯಿಯ ಗರ್ಭದಲ್ಲಿ ರಕ್ಷಣೆ ಮಾಡಿದವನೇ ಆಮೇಲೆ ಮಾಡ್ತಾನೆ, ಅದೆಲ್ಲ ನಮಗೆ ಗೊತ್ತು. ನೀವು ನಾಳೆಯಿಂದ ಪಾಠಕ್ಕೆ ಬನ್ರಿ, ಭಾಗವತ ಪಾಠ ಹೇಳ್ತೀರಿ, ನಿಮಗೆ ಗೊತ್ತಾಗುತ್ತೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ. ಸ್ವತಂತ್ರವಾದ ದೇವರು, ಅಸ್ವತಂತ್ರರು ನಾವೆಲ್ಲ. ನೀವು ಕೇಳಲಿಕ್ಕೆ ಯಾರು, ನಾವು ಹೇಳಲಿಕ್ಕೆ ಯಾರು? ದೇವರೇ ಬಂದು ಕೇಳಿ. ಹೀಗೆಲ್ಲ ಹೇಳಿದ್ರೆ ನಿಜವಾಗ್ಲೂ ಬಿಡಬೇಕು ಅಂತಿದ್ವನು. ಅವನಂತ ರಾಯರೇ, ನೀವು ಬಿದ್ದ ಮೇಲೆ ತಲೆ ಕೆಡತ್ತೆ ಅನ್ಕೊಂಡಿದ್ವಿ, ಆಲ್ರೆಡಿ ನಿಮ್ಗೆ ಕೆಟ್ಟಿದೆ, ನೀವು ಹೆಲ್ಮೆಟ್ ಹಾಕೊಂಡ್ರು ಇನ್ ಗಾಡಿ ಓಡಿಸ್ಬೇಡ್ರಿ, ಗಾಡಿ ಓಡಿಸಿದ್ರೆ ಕಾಲು ಮುರಿತೀನಿ ಅಂತ. ಅಪರಾಧವನ್ನ ಮಾಡಿದಾಗ, ತಿದ್ದುವವನು ಬಂದಾಗ ತಪ್ಪಾಯ್ತು, ದಯಮಾಡಿ ಇನ್ನೊಮ್ಮೆ ಮಾಡಲ್ಲ ಅನ್ಬೇಕು. ನೀವು ನರಕಕ್ಕೆ ಹಾಕೋ ಪರವಾಗಿಲ್ಲ ರೀ, ಕೆಲವು ಹೇಳ್ಕೋಬೇಕಾಗತ್ತೆ, ಹೇಳ್ಕೊಂಡ್ರೆ ಬೈತಾರೆ. ಚಾತುರ್ಮಾಸ ವ್ರತ ಮಾಡಿರ್ತೀವಿ, ಮಾಡಿದ್ದನ್ನು ಹೇಳ್ಕೋಬೇಕು, ಹೇಳ್ಕೊಡದ ಇದ್ರೆ ಸಂಕಟ, ಹೇಳಿದ್ರೆ ಬೈತಾರೆ, ಹೇಳಿದ್ರೆಲ್ಲ ಪುಣ್ಯ ಹೊಂಟೋಗುತ್ತೆ, ಹೇಳ್ಬೇಡ್ರಿ ಅಂತ. ಆದ್ರೂ ಇವರು ಬೇರೆ ರೀತಿ ಹೇಳ್ತಾರೆ. ಅದು ಯಾಕೋ ರೀ, ಕಡೆ ವ್ರತ ಮುಗಿಯುತ್ತೆ ಅಂದ್ರೆ ಬೇಜಾರ. ಯಾಕೋ ಮಾವಿನಕಾಯಿ ಸಾರು ಅಂದ್ರೆ ಪ್ರಾಣ, ಮಾಡ್ಕೋ, ಆಮೇಲೆ ಇನ್ಯಾರು ಬೇಡ ಅಂದಿದ್ದು, ಮುಗಿದ್ರೆ ಸಾಕು ಕಾಯ್ತಾ ಇರ್ತೀವಿ. ತುಳಸಿ ಹಬ್ಬ ಬಂದ್ರೆ ಏನ್ ಆನಂದವೋ. ಅವನಂದ ಯಾವ ಏಕಾದಶಿ ಮುಗಿಯತ್ತಾ, ಕಾರ್ತಿಕ ಶುದ್ಧ ಏಕಾದಶಿ ಮುಗಿಯತ್ತೆ ಅಂದ್ರೆ ಯಾಕೆ? ಬೆಳಗ್ಗೆ ಇದರಲ್ಲೇ ಹಲ್ಲುಜ್ಜುತ್ತೀನಿ ಅಂತ, ಮೆಣಸಿನ ಪುಡಿಯಲ್ಲಿ ಹಲ್ಲುಜ್ಜುತ್ತೀನಿ ಅಂತ ಅವನು. ಅಷ್ಟು ಬೇಜಾರಾಗಿತ್ತು ಅವನಿಗೆ ವ್ರತ. ಹಾಗಾಗಿ ಕೆಲವೆಲ್ಲ ಇರತ್ತದು. ಯಾರೋ ಪಾಪ ಹೀಗೆ ಅಂದ್ರು, ಅವರು ಹೊಸ ಸೀರೆ ಉಟ್ಕೊಂಡ್ ಬಂದಿದ್ರು, ಯಾರು ಕೇಳಲೇ ಇಲ್ಲ. ಆಮೇಲೆ ಅಂದ್ರು, ಹೊಸ ಸೀರೆ ಸ್ವಲ್ಪ ಶಕೆ ಇಲ್ಲೇನ್ರಿ? ಅವನು ಇಲ್ಲಿ ಅವನು ಉಟ್ಕೊಂಡ್ ಬಂದೇನೆ, ಅದೇನಾ ಗೊತ್ತಾಗ ಅಯ್ಯೋ ಇದು ಹೊಸಾದ ಅನ್ಬೇಕು, ತುಂಬಾ ಬೇಜಾರಾಯ್ತು. ಹಾಗೆ ಕಾಮಂಬವೇನು ಆಚಾರ್ಯರಂತಾರೆ, ಕೇಳಿದರೆ ಹಿನ್ನೆಲೆ ಏನಾಗಾದ್ರೆ ದೊಡ್ಡವರ ಯೋಗ್ಯತೆ ಹೀಗಿರುತ್ತೆ ಅಂತಾರೆ. ಎಂದೂ ದೇವರಲ್ಲಿ ಸುಖವನ್ನು ಬೇಡೋದಿಲ್ಲ ಅಂತವ್ರು.
ನೀ ಏನು ಕೊಡ್ತೀಯೋ ಕೊಡು, ಸಾಧನೆಗೆ ತೊಂದರೆ ಆಗದೆ ಇರೋದಂತೆ ಕೊಡ್ತೀವಿ. ಯಾವತ್ ಪರಮಭಕ್ತೆ ಇತ್ತು ಭುಜ್ಯತೆ ದುಃಖ ಮಲ್ಮಣಂ. ಸಂಸಾರದಲ್ಲಿ ನಮಗೆ ಸಮಸ್ಯೆ ಇದ್ರೆ ನಿನ್ನನ್ನ ಆರಾಧನೆ ಹೆಚ್ಚು ಮಾಡ್ತೀವಿ, ಸುಖ ಕೊಡ್ತಾ ಕೊಡ್ತಾ ನಿನ್ನನ್ನು ಮರೆತು ಬಿಡ್ತೀವಿ. ಹೆಚ್ಚು ಹಣ ಬಂದ್ರೆ ಒಂದು ನಮಗೆ ಹಮ್ಮು ಬಂದಿರುತ್ತೆ, ದೇವರನ್ನು ಕೊಂಡ್ಕೋಬಹುದು ಬಿಡ್ರಿ, ಆ ಸ್ವಾಮಿಗಳು ನಿಮ್ಮ ಮನೆಗೆ ಬರಲ್ಲ ಅಂತ ಆಯೋ ಕೊಡೋದು ಕೊಟ್ರೆ ಬಂದೇ ಬರ್ತಾರೆ, ಈ ಭಾವನೆ ಇರುತ್ತೆ. ಅದೇ ಬಡವನಾದರೆ ಅವ್ರು ಬಂದ್ರು ಅಂದ್ರೆ 10 ವರ್ಷ ನೆನೆಸ್ಕೊಳ್ತಾ ಇರ್ತಾನೆ, ನಮ್ಮ ಮನೆಗೆ ಬಂದ್ರು ಅವರು, ನಮ್ಮ ಮನೆಗೆ ಭಾಗ್ಯ. ಶ್ರೀಮಂತ ನಿಮ್ಮ ಮನೆಗೆ ಬರ್ಲೇಬೇಕು, ಮತ್ತೆ ನಮ್ಮ ಮನೆಗಲ್ಲ ಇನ್ಯಾರ ಮನೆಗೆ ಬರ್ಬೇಕು, ಇವನಿನ ಮಕ್ಕಳಿಗೆ ಚಾಕ, ಅವ್ರಿಗೆ ಏನಾಗಬೇಕಾಗಿದೆ. ಇದು ಮನುಷ್ಯನಲ್ಲಿ ಭಾವನೆಗಳು ವ್ಯತ್ಯಾಸ ಆಗತ್ತೆ. ಜ್ಞಾನಿಗಳು ಎಂದು ಸಂಪತ್ತನ್ನ ಕೇಳೋದಿಲ್ಲಂತೆ, ಬೇಡಪ್ಪ, ನಿನ್ನನ್ನ ಬರೆಯುವ ಸಂಪತ್ತನ್ನಕ್ಕಿಂತ ನಿನ್ನನ್ನ ನೆನೆಯುವ ಆಪತ್ತೇ ಒಳ್ಳೆಯದು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಅಯ್ಯೋ, ಬಹಳ ದೊಡ್ಡವರು ಸನಕ ಸನಂದನಾದಿಗಳು. ಯಾವ ಪರಮಭಕ್ತೆ ಇತ್ತು ಬುದ್ಧತೆ ದುಃಖ ಮಲ್ಪಣಂ ತಾವನ್ಮುಕ್ತವು ಸುಖೋದ್ರೇಕ ಅಂತ. ಅದ ಮೇಲೆ ಮುಂದೆ ಇವರ ಜನನ ಆಯ್ತು, ಹಡಿ ಅಂತ ಹೇಳಿದ್ರು ಅವರು ಹುಟ್ಟೋದು. ಇಷ್ಟಾದ ಮೇಲೆ ಹಿರಣ್ಯಕಶ್ಯಪು ಹಿರಣ್ಯಾಕ್ಷರನ್ನ ವರಾಹದೇವರು ಸಂಹಾರ ಮಾಡಿದ್ರು. ಅಲ್ಲಿಗೆ ಆ ವಿಷಯ ಹೇಳಿ, ಸ್ವಯಂಭವನು ಶತರೂಪಾದೇವಿಗೆ 2 ಗಂಡು ಮಕ್ಕಳು, ಪ್ರಿಯವ್ರತ ಉತ್ತಾನಪಾದ, 3 ಹೆಣ್ಣು, ಆಕೂತಿ ದೇವಭೂತಿ ಪ್ರಸೂತಿ. ಆಕೂತಿ ಅನ್ನೋಳನ್ನ ರುಚಿಪ್ರದೇಶ್ವರ ಅನ್ನೋರು ಕೊಟ್ಟರು, ಅಲ್ಲಿ ಯಜ್ಞ ಅನ್ನುವ ಹೆಸರಿನಿಂದ ದೇವರ ಅವತಾರ. ಪ್ರಸೂತಿ ಅನ್ನೋಳನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟಿದ್ದ. ಅದಾದ ಮೇಲೆ ದೇವಭೂತಿ ಅನ್ನೋಳನ್ನ ಕರ್ದಮ ಅನ್ನೋ ಋಷಿಗೆ ಕೊಟ್ಟು ಮದುವೆ ಮಾಡಿದ್ದ. ಆ ಕರ್ದಮ ತುಂಬಾ ಪುಣ್ಯವಂತ, 10,000 ವರ್ಷ ತಪಸ್ಸು ಮಾಡಿದ. ಆ ತಪಸ್ಸಿಗೆ ಮೆಚ್ಚಿ ದೇವರ ಕಣ್ಣಿನಿಂದ ಆನಂದ ಭಾಷ್ಪ ಬಿತ್ತಂತೆ. ಆ ಬಿದ್ದ ಆನಂದದ ಬಿಂದುವೇ ಇವತ್ತು ನಮಗೆ ಸಿಗುವ ಬಿಂದು ಸರೋವರ ಮಾತೃಗಯಾದಲ್ಲಿ. ಅದು ದೇವರ ಆನಂದ ಭಾಷ್ಪ. ಆಗ ದೇವಭೂತಿ ದೇವಿಯ ಮದುವೆಯನ್ನು ಮಾಡಿಕೊಟ್ಟ ಮೇಲೆ ಆ ಪುಣ್ಯಾತ್ಮರು ಸದಾ ದೇವರು ಪೂಜೆ, ದೇವರು ಪೂಜೆ. ಎಷ್ಟೋ ದಿವಸ ಆದ್ಮೇಲೆ ಕೇಳಿದ್ರು, ನೀವು ನನ್ನ ಹೆಂಡತಿ ಅಲ್ವಾ ಅಂತೂ ಎಚ್ಚರಿಕೆ ಆಯ್ತಾ ನಿಮಗೆ? ಬರೀ ಪೂಜೆ ಗುಂಗಲ್ಲಿದ್ರಿ, ಸರಿ ಏನಾದ್ರೂ ಕೇಳು, ನಿನ್ನ ಸೇವೆಯಿಂದ ತೃಪ್ತನಾಗಿದ್ದಾನೆ. ಸಹಜವಾಗಿ ಎಲ್ಲ ಹೆಣ್ಣು ಮಕ್ಕಳಿಗಿದ್ದಂತೆ ಮಕ್ಕಳ ಅಪೇಕ್ಷೆ ಇದೆ, ಆದರೆ ಅರಮನೆ ಮಾಡಿ. ನಾನು ಅರಮನೆಯಿಂದ ಬಂದವಳು, ಏನು ತಪಸ್ಸು ಯಾರಪ್ಪ ಅಂತ ಪಟ್ಟಂದ್ರು. 1000 ದಾಸಿಯರು ಬಿಂದು ಸರೋವರದಲ್ಲಿ ಮುಳುಗಿ ಬಂದ್ರೆ ಅವಳಿಗೆ ತಲೆ ಬಾಚಲಿಕ್ಕೆ ಒಬ್ರು, ಸೀರೆ ಉಡಿಸ್ಲಿಕ್ಕೆ ಒಬ್ರು, ಆಭರಣ ಹಾಕ್ಲಿಕ್ಕೆ ಒಬ್ರು, ಚಪ್ಪಾಳೆ ತಟ್ಟದ 50 ಜನ ಬರೋರು. ಎಲ್ಲ ವ್ಯವಸ್ಥೆ ಆಯ್ತು. 9 ಅಂತಸ್ತಿನ ಮನೆ, 9 ರೂಪ, ಅವ್ರಿಗೆ 9 ರೂಪ. 100 ವರ್ಷ ವಿಹಾರ ಮಾಡಿದ್ರು. 9 ಜನ ಹೆಣ್ಣು ಮಕ್ಕಳು. ಲ್ಯಾಂಡ್ ಆಯ್ತು, ಅಳ್ತಾ ಕೂತು. ಯಾಕೆ ಅಳ್ತಾ ಇದೆ? ಏನಾದ್ರೂ ಕೇಳಕೊಂಡ್ರೆ ತತ್ವಜ್ಞಾನ ಕೇಳೋದು ಬಿಟ್ಟು ಭೋಗ ಕೇಳಿದೆ. ಇಲ್ಲ, ಕೇಳುವ ಗಡಿಬಿಡಿಯಲ್ಲಿ ದೇವರಂತ ಮಗು ಬೇಕು ಅಂತ ಕೇಳದೆ ನಿನ್ನ ಹೊಟ್ಟೆಯಲ್ಲಿ ದೇವರೇ ಇದ್ದಾನೆ. ಕಪಿಲ ಅನ್ನುವ ರೂಪದಿಂದ ದೇವರ ಅವತಾರ ಆಯ್ತು. ಆ ತಾಯಿ ಮಗನ ಕಾನ್ವರ್ಸೇಷನ್ ಕಪಿಲಗಿದೆ, ತುಂಬಾ ಚೆನ್ನಾಗಿದೆ. ನಮಗಾಗಿ ಕೇಳಿದ್ದವರು. ನಿರ್ವಿಣ್ಣ ನಿತರಾಂ ಭೂಮನ್ನ ಸದಿಂದ್ರಿಯ ತರ್ಪಣಾಪೆ. ಜೀವನದಲ್ಲಿ ನಾನು ಕೇವಲ ಇಂದ್ರಿಯಗಳನ್ನ ತೃಪ್ತಿಪಡಿಸೋದೇ ಜೀವನದ ದೊಡ್ಡ ಗುರಿ ಅನ್ಕೊಂಡೆ. ನನ್ನ ಉದ್ಧಾರ ಆಗೋ ಬಗ್ಗೆ ಹೇಗೆ? ಮೊದಲನೇ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದ್ರೆ, ಇದು ಎಲ್ಲರಿಗೂ ಇಂದ್ರಿಯಗಳ ಬಯಕೆಯನ್ನ ಈಡೇರಿಸೋದೇ ಜೀವನ ಅಲ್ಲ. ಹಾಗಾದ್ರೆ ಏನು ಮಾಡಿದರೆ ಆ ಗುಂಗಿನಿಂದ ಆಚೆ ಬರಬಹುದು? ಅದಕ್ಕೆ ದೇವರು ಹೇಳಿದ್ದು, ಮನುಷ್ಯನ ಮನಸ್ಸೇ ಬಂಧನಕ್ಕೂ ಕಾರಣ, ಬಿಡುಗಡೆಗೂ ಕಾರಣ. ಮನೆಯವ ಮನುಷ್ಯನ ಕಾರಣ ಬದ್ಧ ಮೋಕ್ಷಯೋ ಅಂತ ಭಗವದ್ಗೀತೆ ಹೇಳುತ್ತೆ. ಚೇತಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತ. ಹೌದು, ಮನಸ್ಸನ್ನ ಹೇಗೆ ಇಟ್ಟರೆ ಬಂಧನ, ಹೇಗೆ ಬಿಟ್ಟರೆ ಬಂಧನದ ಬಿಡುಗಡೆ. ಯಾರ ಮನಸ್ಸು ದೇವರ ಕಡೆ ಇದೆ ಅವರು ಬಿಡುಗಡೆಯನ್ನ ಹೊಂದುತ್ತಾರೆ. ಯಾರ ಮನಸ್ಸು ಮಟೀರಿಯಲ್ಸ್, ವಿಷಯಗಳಲ್ಲೇ ಆಸಕ್ತವಾಗಿದೆ, ಅವರು ಬಂಧನಕ್ಕೆ ಒಳಗಾಗ್ತಾರೆ. ಅಂದ ಮನುಷ್ಯನ ಮನಸ್ಸು ದೇವರ ಕಡೆ ಟ್ಯೂನಪ್ ಆಗೋದು ಹೇಗೆ? ಯಾರು ಆಲ್ರೆಡಿ ದೇವರ ಕಡೆ ಮನಸ್ಸನ್ನ ಇಟ್ಟಿದ್ದಾರೆ ಅಂಥವರ ಸಹವಾಸ ಮಾಡುವುದು, ಸಜ್ಜನರ ಸಹವಾಸ. ಅಲ್ಲೇ ಬರೋದು ಸಮಸ್ಯೆ. ಸಜ್ಜನರು ಅಂತ ಯಾರನ್ನ ರೆಕಗ್ನೈಸ್ ಮಾಡೋದು? ಅವ್ರವ್ರ ಮಟ್ಟಿಗೆ ಅವರು ಸಜ್ಜನರು ಅಂತಾನೆ ಅನ್ಕೊಳ್ತಾರೆ. ನಮ್ಮೂರಲ್ಲಿ ಯಾರೋ ಕೇಳೋದು ಸಜ್ಜನರು ಯಾರು? ಸಜ್ಜನರಾವ್ ಸರ್ಕಲ್ ಸುತ್ತಮುತ್ತಲು ಇದ್ದವರು, ಅಲ್ಲೊಂದಿದೆ ಸಜ್ಜನರಾವ್ ಸರ್ಕಲ್ ಅಂತ. ಸೊ ಅದೆಲ್ಲ ಪ್ಯಾರಾಮೀಟರ್ಸ್ ಅಲ್ಲ. ದೇವರು ಹೇಳಿದ ಸಜ್ಜನರು ಅಂದ್ರೆ ಯಾರು? ತಿತಿಕ್ಷವ ಕಾರುಣಿಕಾ ಸ್ವರ್ಗ ಸರ್ವದೇಹಿನ. ಸಹನೆ ಇರ್ಬೇಕು, ಕರುಣೆ ಇರ್ಬೇಕು. ಎಲ್ಲಕ್ಕಿನ್ನ ಅಜಾತ ಶತ್ರು ಅಂತ ತುಂಬಾ ಒಳ್ಳೆ ಪದ ಇದೆ. ಮೇಲು ನೋಟಕ್ಕೆ ಹುಟ್ಟಿದಾಗಿನಿಂದ ಯಾರಿಗೂ ಶತ್ರು ಇಲ್ಲದೆ ಇರೋರು, ಅದಾಗುವುದಿಲ್ಲ. ಧರ್ಮರಾಜನಿಗೆ ಅಜಾತ ಶತ್ರು ಅಂತ ಹೆಸರು, ಅವನಿಗೂ ಶತ್ರುಗಳಿದ್ದು. ಅದಕ್ಕೆ ಅಜ ಅಂದ್ರೆ ಪ್ರಕೃತಿ, ಪ್ರಕೃತಿಯಿಂದ ನಿರ್ಮಿತವಾದ ನಮ್ಮ ದೇಹ
ಅತ ಅಂದ್ರೆ ಜೊತೆ, ಅಜಾತ ಅಂದ್ರೆ ದೇಹದ ಜೊತೆಯಲ್ಲೇ ಇರುವ 6 ಜನ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಅವುಗಳಿಗೆ ಶತ್ರು ಯಾರೋ ಅವನು ಅಜಾತ ಶತ್ರು ಅಂತೆ. ನಾವೆಲ್ಲ ಅಜಾತ ಮಿತ್ರರೇ. ಒಳಗಿರುವ 6 ಜನರನ್ನ ಓಡಿಸ್ಬೇಕಂತ. ಆಲೋ ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸೋ ಅಂಬಿಗ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಈ 6 ಶತ್ರುಗಳನ್ನ ಓಡಿಸಬೇಕು. ಹೌದು, ಇದು ಆಗ್ತಾ ಇಲ್ಲಲ್ಲ, ಏನ್ ಮಾಡ್ಬೇಕು? ಯಾರು ದೇವರಲ್ಲಿ ಮನಸ್ಸನ್ನ ನೆಲೆಗೊಳಿಸಿದ್ದಾರೆ ಅವರ ಸಹವಾಸ ಮಾಡುವಂತ ದೇವರು. ಹೌದು, ಅಷ್ಟು ಸುಲಭ ಅಲ್ಲ. ಯಾರು ಆಲ್ರೆಡಿ ದೇವರಲ್ಲಿ ಮನಸ್ಸಿಟ್ಟಿದ್ದಾರೆ, ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ ಭವಂತಿ ಹೃತ್ ಕರ್ಣ ರಸಾಯನಾಗತಃ. ಸಜ್ಜನರ ಸಹವಾಸ ಅದೊಂದು ಇದೆಯಲ್ಲ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ. ಪ್ರಾರಂಭದಲ್ಲಿ ಸ್ವಲ್ಪ ಬೇಸರವೇ, ಯಾಕಂದ್ರೆ ಅವ್ರು ನೋಡಿದಾಗೆಲ್ಲ ದೇವರು ದಿಂಡ್ರು ಪುರಾಣ ಪುಣ್ಯಕಥೆ ಏನೋ ಸಾಕಾಗಿದೆ ದೇವರು. ಇವ್ರು ನೋಡಿದಾದ್ರೆ ಮೊನ್ನೆ ಆ ರೋಡಲ್ಲಿ ಕಂಡ್ರು, ಅದಕ್ಕೆ ಆ ರೋಡಲ್ಲಿ ಹೊಟ್ಟೋದೆ. ಅವ್ರು ನೋಡಿದಾಗೆಲ್ಲ ಮೋಕ್ಷ ಅಂತಾರೆ, ಮೋಕ್ಷಕ್ಕೂ ಇವ್ರ ಜೊತೆ ಬರೋಣ, ಅದು ಪುರಾಣ ಹೇಳ್ಕೊಂಡ್ರೆ ಸಾಕು. ಹೀಗೆ ಆದರೆ ಒಮ್ಮೆ ನಾನು ಆ ತರಹದ ಟೇಸ್ಟಿಗೆ ಟ್ಯೂನಪ್ ಆದ್ರೆ ಅದನ್ನು ಬಿಡ್ಲಿಕ್ಕಾಗುವುದಿಲ್ಲ. ಈಗ ನಮ್ಮ ಜೀವನದಲ್ಲೇ ದಿನ ಒಂದು ಮಠಕ್ಕೆ ಹೋಗಿ ಬರೋದು, ದೇವರ ದರ್ಶನ ಮಾಡಿ, ಮಂತ್ರಾಕ್ಷತೆ, ತೀರ್ಥ ತೆಗೆದುಕೊಂಡು ಏನೋ ಸಾಯಂಕಾಲ ಪುರಾಣ ಪುಣ್ಯಕಥೆ, ಇದಕ್ಕೆ ಟ್ಯೂನಪ್ ಆಗಿ ಒಂದು 10 ದಿನ ಬಿಟ್ಟರೆ ಏನೋ ಕಳ್ಕೊಂಡಾಗಿರುತ್ತೆ. ಅದು ಆಮೇಲೆ ಬಿಡ್ತಾ 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 ತುಂಬಾ ಅನುಕೂಲವೂ ಆಗತ್ತೆ ಅನಿಸ್ಬಿಡತ್ತೆ. ಬೇರೆ ನಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಅದನ್ನ ಡೆವಲಪ್ ಮಾಡ್ಕೊಳ್ತೀವೋ, ಅಳವಡಿಸ್ಕೊಳ್ತೀವೋ ಅದು ತುಂಬಾ ಒಳ್ಳೆಯದು. ಸಜ್ಜನರ ಸಹವಾಸವನ್ನು ಮಾಡಬೇಕು, ಆಗ ಅವರ ಸಹವಾಸದಿಂದ ಉದ್ಧಾರ ಆಗ್ತೇವೆ. ಸರಿ ಕಂದ, ಇಷ್ಟೆಲ್ಲ ಹೇಳಿ ಆದ್ಮೇಲೆ ಭಗವಂತ ಹೇಳ್ದ ದೇವರ ಚಿಂತನೆ ಮಾಡಬೇಕು. ಅಂದ್ರೆ ಮನಸ್ಸು ದೇವರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದ ಕ್ಯಾಚ್ ಮಾಡ್ತಾ ಇಲ್ಲಲ್ಲ. ಯಾಕೆ? ಅಮ್ಮ ಮನಸ್ಸು ಹಾಳಾಗಿದೆ, ಅದು ಶುದ್ಧ ಮಾಡುವ ಏನಾದ್ರು ಟಿಪ್ಸ್ ಹೇಳ್ತೀಯಾ? ಕೆಲವು ಟಿಪ್ಸ್ ಅನ್ನ ಹೇಳಿದ್ದಾನೆ, ಮಾಡಲೇಬೇಕಾಗುತ್ತೆ. ಇದರಲ್ಲಿ ನೋ ಆಪ್ಷನ್ಸ್. ಸ್ವಧರ್ಮಾಚರಣಂ ಶಕ್ತ್ಯ. ಮೊದಲನೇದು, ನನಗೆ ಹೇಳಿದ ವೃತ್ತಿಯನ್ನ, ನನಗೆ ಹೇಳಿದ ಕೆಲಸವನ್ನ, ನನಗೆ ಹೇಳಿದ ಧರ್ಮವನ್ನ ಆಚರಣೆ ಮಾಡಲೇಬೇಕು. ನನ್ನ ಕೈಲಾದಷ್ಟು ಮಾಡ್ಬೇಕು. ಅದನ್ನೇ ಕೃಷ್ಣ ಅಂದದ್ದು, ಸ್ವಧರ್ಮೇನೇ ಧರ್ಮಶ್ರೇಯ ಪರಧರ್ಮೋ ಭಯಾವಹ. ದುರಂತ ಅಂದ್ರೆ ನನಗೆ ಏನು ಹೇಳಿದ್ದಾರೆ ಅನ್ನೋ ಸಿಲೆಬಸ್ಸೇ ಗೊತ್ತಿಲ್ಲ, ಅದೇ ಸಮಸ್ಯೆ ಆಗಿದ್ದು. ಈಗ ನನ್ನ ಮಗ ತುಂಬಾ ಬುದ್ಧಿ, ಯಾರೋ ಹೇಳೋದು ಮಗ ತುಂಬಾ ಬುದ್ಧಿವಂತಾರೆ, ನಿಜವಾಗ್ಲೂ ದೇವರ ದಯ, ಜೀನಿಯಸ್ ಅವನು. ಏನ್ ಅಷ್ಟು ಹೇಳ್ತಾ ಇದ್ದೀನಿ, ಮೊನ್ನೆ SLC ಎಕ್ಸಾಮ್ ಬರೆದು ಬಂದಿದ್ದಾನೆ, ಏನು ಪ್ರತಿಭೆ. ಒಂದು ಕ್ವಶನ್ಗೂ ಅವನು SLC ಆನ್ಸರೇ ಬರಲಿಲ್ಲ, ಎಲ್ಲ PUC ಬರೆದು ಬಂದಿದ್ದಾನೆ. ಆ ಮಾರ್ಕ್ಸ್ ಕೊಡೋರ್ ಗತಿ ಏನು? ಏನ್ ಗತಿ ಏನು? 0 ಸುತ್ತ ಕಳ್ತಾರೆ. SLC ಬರೆದ್ರೆ ಗೊತ್ತಾದ್ರೆ ನಮ್ ಪುಣ್ಯ. ನೀವು ಜೀನಿಯಸ್ ಅಂತ ಹೇಳಿ ಇವ್ರು ತಿಳಿದದೆಲ್ಲ ಬರೆದ್ರೆ, ಎಷ್ಟೋ ಸಲ ಏನೂ ಗೊತ್ತಿಲ್ಲದೆ ಇರೋರು ಕ್ವಶನ್ನೇ 2 ಸಲ ಬರೆದಿರ್ತಾರೆ, ಅವರು ಪಾಸ್ ಆಗಿರ್ತಾರೆ. ಯಾಕೆಂದ್ರೆ ಸಿಕ್ಕಿದ್ದು ಅವ್ರ ನನ್ನ ಅಣ್ಣನಂತವ್ರಿಗೆ ಸಿಕ್ಕಿರತ್ತೆ. ಅವ್ರು ನಮ್ಮ ಅಣ್ಣನೇ ಇದಾನ ಪಾಪ, ಗ್ರಾಮೀಣ ಕೃಪಾ ಕಟಾಕ್ಷದಿಂದ ನಾನು ಮೇಲೆ ಬಂದೆ, ಇವನನ್ನು ಮುಂದೆ ಸರ್ಸೋಣ. ಅದು ಬಿಟ್ಬಿಟ್ಟು ಏನೇನೋ ಬರೆದ್ರೆ ನಿನ್ನ ಸಿಲೆಬಸ್ ಅನ್ನ ನೀನು ಅಟೆಂಡ್ ಮಾಡ್ಬೇಕು. ಅದನ್ನೇ ಜಗನ್ನಾಥ ಶಾಸ್ತ್ರ ಅಂತದ್ದು. ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಕೇಚರ ಮಾಚರಾಚರ ಬಂಧಕ ಮೋಚಕನವುದೆಂದ್ಯೋಚಿಸುತ್ತೆ ಪೊದೆ ಫಲವಿದು ಬಾಳುವುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ನಿತ್ಯದಲ್ಲಿ ನೀವು ಮಾಡಬೇಕಾದ ಪುರುಷರಾದ್ರೆ ದೇವರ ಪೂಜೆಯನ್ನು ಮಾಡು. ಇಲ್ಲರೇ ಅಯ್ಯೋ 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 ಎಲ್ಲಿ ದೇವರು ಪೂಜೆ ಮಾಡಿ ಏನ್ ಅತಿ ಮಡಿ ಅಂತ ಹೇಳಿ ಎಲ್ಲ ಉದ್ಯಾಪನೆ ಏನ್ ಮಾಡಬೇಡ. ಬರುವ ನೀರಿನಲ್ಲಿ ಬಿಸಿನೀರೇ ಮಾಡು. ನಿನ್ ಕೈಲ ಒಂದಾದ್ಮೇಲೆ ಒಂದು ಸಬು ನಾವು ಹೇಳಿದ್ವಿ, ಕಳ್ಳರ ಒಂದು ಪಿಳ್ಳೆನೆ ಮಾಡು. ನಮ್ಮನೇಲಿ ಬಾವಿ ಇಲ್ಲ ಸರ್, ಅದಕ್ಕೆ ಏನ್ ಬಾವಿ ಇಲ್ಲ, ನೆಲ್ಲಿ ನೀರಲ್ಲೇ ಮಾಡು. ಅಯ್ಯೋ ನೆಲ್ಲಿ ನೀರು ದಿನ ಬಿಟ್ಟು ದಿನ ಬರುತ್ತೆ, ಒಂದಿನ ಹಿಡಿದಿಟ್ಕೊಂಡು ಮಾಡು. ಇಲ್ಲ ನನ್ಗೆ ತಣ್ಣೀರು ಆಗಲ್ಲ, ಬಿಸಿನೀರಲ್ಲೇ ಮಾಡು. ಮತ್ತೆ ದೇವ್ರು ಬೈದ್ರೆ ನನ್ನ ಅಡ್ರೆಸ್ ಕೊಡು. ಒಂದು ಸುದರ್ಶನ ಒಂದು ಸಾಲಿಗ್ರಾಮ ಇಟ್ಕೊಂಡು ದೇವರಿಗೆ ಒಂದಿಷ್ಟು ಅಭಿಷೇಕ ಮಾಡಿ ತೀರ್ಥ ತಗೋ, ಅನುಕೂಲ ಮಾಡಿದ್ದಾರೆ. ಯಾವುದೂ ಮಾಡೋದಿಲ್ಲ, ಬೇರೆದಕ್ಕೆಲ್ಲ ನೀನು ಇಲ್ಲ ಇಲ್ಲ ಅಂತ ಉತ್ತರ ಕೊಡೋದ್ರಲ್ಲಿ ದೇವರ ಪೂಜೆ ಮುಗಿಸ್ಬೋದಾಗಿತ್ತು.
ಮಾಡ್ತೇನೆ ಅಂದ್ರೆ 100 ಅವಕಾಶವನ್ನು ದೇವ ಮಾಡಿಕೊಡ್ತಾನೆ, ಬಿಡ್ತೇನೆ ಅಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ತಾನೆ. ಸ್ವವಿಹಿತ ವೃತ್ಯ ಸ್ವಧರ್ಮಾಚರಣಂ ಶಕ್ಯ ವಿಧರ್ಮಾಚ ನಿವರ್ತನಂ ದೈವಲಬ್ಧೇನ ಸಂತೋಷ. ಇನ್ನೊಂದು ದೇವರು ಹೇಳಿದ, ದೇವರು ಕೊಟ್ಟಿದ್ದರಲ್ಲಿ ತೃಪ್ತನಾಗಿ ಬದುಕುವುದನ್ನ ಕಲಿಯುವುದು. ಮನಸ್ಸು ಹಿತವಾಗಿರ್ಬೇಕು ಅಂದ್ರೆ ಮನುಷ್ಯನಿಗೆ ತೃಪ್ತಿ ಇರಬೇಕಂತ ತುಂಬಾ ಮುಖ್ಯ. ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ವಿನಿಯೋಗ ಆಗ್ತಾ ಇದೆ ಅನ್ನೋದು ಮುಖ್ಯ. ಎಷ್ಟಿದ್ರೂ ವಿನಿಯೋಗ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೆ ತೆಗೆದುಕೊಂಡು ಮಾಡೋದೇನು. ಪ್ರಾಯ ನಮ್ದೆಲ್ಲ ಹೀಗೆ ಆಗಿದೆ. ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾಗ ಈಗೆಲ್ಲ ಸುಮ್ಮನೆ ಪುರಾಣ ಪುಣ್ಯಕಥೆ ಅಂತ ಹೋದ್ರೆ ಆಗಲ್ಲಪ್ಪ, ಈಗೆಲ್ಲ ದುಡಿಬೇಕು ಅಂತ ಹೇಳಿ ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದ. ಇನ್ಯಾವುದೋ ಕಂಪನಿಗೆ ಜಂಪ್ ಮಾಡ್ದ ಅಂದ್ರೂ ಜಂಪ್ ಮಾಡಲಿಲ್ಲ. ಮತ್ತೆ ಅಲ್ಲೇನು, ಅಲ್ಲಿ ಹೈಕ್ ಕೊಡ್ತಾರೆ. ಲಾಸ್ಟ್ ಟೈಮ್ ಅಲ್ಲಿ ಜಂಪ್ ಮಾಡಿದ್ಯಲ್ಲ, ಅಲ್ಲಿ ಬೈಕ್ ಕೊಟ್ಟಿದ್ರು, ಇಲ್ಲಿ ಹೈಕ್ ಕೊಡ್ತಾರೆ. ಸರಿ, ಏನು ಅವ್ರು ಜಾಸ್ತಿ ಸಂಬಳ ಕೊಡ್ಬೇಕಾದ್ರೆ ಹ್ಯಾವ್ ಟು ವರ್ಕ್ ಫಾರ್ ಅನದರ್ 2-3 hours ಎಕ್ಸ್ಟ್ರಾ. ಐ ವಾಸ್ ವರ್ಕಿಂಗ್ ಫಾರ್ 12 hours, ನೋ ಐ ಹ್ಯಾವ್ ಟು ವರ್ಕ್ ಫಾರ್ 16 hours, ನೋ ಪ್ರಾಬ್ಲಮ್. ಆ 2 hours 4 hours ಎಲ್ಲಿಂದ ತರ್ತೀಯ? ಅದು ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ಬಿಟ್ಬಿಟ್ಟಿನಿ, ಆಮೇಲೆ ಒಟ್ಟಿಗೆ ಮಾಡ್ತೇನೆ. ಆಮೇಲೆ ಅಲ್ಲಿ ಯಮಧರ್ಮರಾಜ ಮಾಡಿಸ್ತಾನ ನಾಯನ ಮುಂದೊಂದು ಮುಸಲ್ಪಂಡಗ ಅಂತ. ಅಷ್ಟು ತೆಗೆದುಕೊಂಡು ಮಾಡ್ತೀಯೇನು ನಿನಗೆ? ನಿಜವಾಗ್ಲೂ ನಿನ್ನ ಮನೆಯಲ್ಲಿ ಅದರ ಖರ್ಚಿನ ವಿನಿಯೋಗ ಆಗ್ತಾ ಇದೆಯಾ? ನಿನ್ನ ಅಪ್ಪನೋ ಅಮ್ಮನೋ ಹಾಸಿಗೆ ಹಿಡಿದಿದ್ದಾರೆ, ಅದರ ಅನಿವಾರ್ಯತೆ ಇದೆ, ಓಕೆ. ನಿನ್ನ ಬ್ರಾಹ್ಮಣ್ಯವನ್ನು ಒತ್ತೆ ಇಟ್ಟು ಪ್ರಾಚೀನರು ಈ ಕೆಲಸಕ್ಕೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ನನಗೆ ಪ್ರಿಯಾರಿಟಿ ನನ್ನ ಬ್ರಾಹ್ಮಣ್ಯ, ನಾನು ಸಂಧ್ಯಾವಂದನೆಯನ್ನು ಮಾಡಬೇಕು, ನನ್ನ ದೇವರ ಪೂಜೆಯನ್ನು ಅನಂತ ಜನ್ಮಗಳ ಪುಣ್ಯದಿಂದ ಬರುವಂಥದ್ದು. 24 ಗಂಟೆ ದೇವರ ಮನೆಯಲ್ಲಿ ಕೂತ್ಕೊಂತ ಯಾರನ ಮಗನೂ ಹೇಳಲ್ಲ, ಯಾರು ಕೊಡೋದು ಇಲ್ಲ. ನೀನು ಈ ಜನ್ಮ ಬಿಟ್ಟು ಇನ್ಯಾವಾಗ ಮಾಡ್ತಿ ದೇವರ ಆರಾಧನೆ? ಯೇಸು ಜನ್ಮದ ಸುಕೃತದ ಫಲವು ತಾನು ಜನಿಸಲಾಗಿ ಭೂಸುರ ದೇಹದ ಜನ್ಮವು ಎನಗೆ ಸಂಭವಿಸಿದೆಯಾಗಿ ಮೋದ ತೀರ್ಥಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಹೇಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಮಂಗಳಂಗ ಭವ ಭಂಗ ಬಿಡಿಸಿ ನಿನ್ನ ಡಿಂಗನಿಗರ ಮಾಡು ಅನಂಗ ಜನಕ. ಇನ್ಯಾವತ್ತು ಮಾಡೋದು, ಈಗಲೋ ಇನ್ಯಾವಾಗಲೋ? ಕಡೆ ಇವನು ಬಂದದ್ದು ಹೋಗ್ಲಿ, ಇನ್ಯಾರಿಗೋ ಇದೆ ಅಂತ ಹೊಡ್ಕೋತಾ ಇರ್ತೀವಿ. ಕಾಂಪಿಟೇಟಿವ್ ಮೂಡಲ್ಲಿ ಅವ್ನು ಹೋಂಡಾ ಸಿಟಿ ತಗೊಂಡ, ನಾನು ತಗೊಂಡೆ, ಅವ್ನು ಇನ್ನೇನೋ ತಗೊಂಡ. ನೀನು ಓಡ್ಸಕ್ಕೆ ಬರಲ್ಲಲ್ಲ ಕಾರು, ಮನೆ ಮುಂದೆ ನಿಂತಿದ್ರು ಪರವಾಗಿಲ್ಲ, ಯಾಕೆ ಬೇಕು? ತಣ್ಣಗೆ ಇರಬಾರದು. ನೋ, ಕಾಂಪಿಟೇಟಿವ್ ಆಗಿರ್ಬೇಡ, ಧರ್ಮದಲ್ಲಿ ಕಾಂಪಿಟೇಟಿವ್ ಆಗಿರು. ಅವ್ನು ವಿಷ್ಣು ಸಹಸ್ರನಾಮ ಮಾಡಿದ, ನಾನು ವಾಯುಸ್ತುತಿ ಮಾಡ್ತೇನೇನು, ಅದು ಬಿಟ್ಬಿಟ್ಟು ಶ್ರೀಮಂತಿಗೆಯಲ್ಲಿ ಮಾಡ್ಲಿಕ್ಕೆ ಹೋಗಿ ಹುಲಿ ನೋಡಿ ನರಿ ಬರೆ ಹಾಕೊಂಡ್ರೆ ತುಂಬಾ ಕಷ್ಟ ಇದೆ. ದೈವಲಬ್ಧೇನ ಸಂತೋಷ. ಇಂಟರ್ನೆಟ್ ಓಪನ್ ಮಾಡ್ದ, ಮುಖ ಇಷ್ಟು ಮಾಡ್ಕೊಂಡು ಹೆಂಡತಿ ಏನಾಯ್ತ್ರಿ ಇಷ್ಟೊತ್ತರೆಗೂ ಸರಿ ಇದ್ರಿ, ಅಲ್ಲೇ ಬಿಲ್ ಗೇಟ್ಸ್ಗೆ 1 ನಿಮಿಷಕ್ಕೆ 2 ಕೋಟಿ ಬರುತ್ತಂತೆ, ಅದಕ್ಕೆ ನಿಮ್ಗೇನು ಅದು, ಅವನಿಗೆ ಅಷ್ಟು ಬರುತ್ತೆ, ನಂಗೇನು ಬರಲ್ಲ. ಸದ್ಯ ಈಗಾದ್ರೂ ಗೊತ್ತಾಯ್ತಲ್ಲ, ನೀವೇನಾದ್ರೆ ಬಿಲ್ ಗೇಟ್ಸ್ ಮೊನ್ನೆ ಗೇಟ್ ರಿಪೇರಿ ಮಾಡಿಸಿರಿ, ಅದ್ರ ಬಿಲ್ ಕಟ್ಟಿಲ್ಲ ಅಂತ ಬಿಚ್ಕೊಂಡು ಹೋಗಿ ಬಂದಿದ್ದ. ಅವನು ಬಿಲ್ ಗೇಟ್ಸ್, ನೀನು ಗೇಟ್ ಬಿಲ್ಲು ಕಟ್ಲಿಕ್ಕಾಗದೇ ಇರೋ ತೆಲುಗೋಕೆ ಅವನಿಗೆ ನಿನಗೋ ದೇವರು ನೀನು ಹುಟ್ಟುವ ದಿವಸವೇ ನಿನ್ನ ಹಣೆ ಬರ ಪ್ರಿಂಟ್ ಮಾಡಿ ನಿನ್ನ ಹಣೆ ಬರ ಇಷ್ಟೇ ಅಂತ ಮಾಡಿದಾನೆ. ಸೌಖ್ಯ ಕೊಟ್ಟಿಯಾನೆ. ನನ್ನಷ್ಟು ಶ್ರೀಮಂತ ಯಾರು? ಕೈ ಕಾಲು ಎಲ್ಲ ಇಂದ್ರಿಯಗಳು ನೆಟ್ಟಗಿದೆ. ನನ್ನ ಪಾಡಿಗೆ ನಾನು ಸ್ನಾನ ಅನ್ನ ಆಹಾರ ಇದನ್ನು ಮಾಡಿಕೊಂಡಿದ್ದೇನೆ, ಪರಿಣಾಮಸ್ಮರಣೆ ಮಾಡಿಕೊಂಡಿದ್ದೇನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಬೇಕು? ಅದನ್ನ ಬಿಟ್ಟು ಇನ್ಯಾರಿಗೂ ಇದೆ, ಅವನಿಗಿಲ್ಲ ಇವನಿಗಿಲ್ಲ. ನಿಚ್ಚ ಸುಭಕುತಿಯೊಳಚ್ಚುತನಂಗ್ರಿಗಳರ್ಚಿಸಿ ಮೆಚ್ಚಿಸು ಕೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದನೆ ಎದರಚ್ಚ ಲಾಭದಿಂ ಪ್ರೋಚ್ಚನಾಗುವುದೇ ರವಿದು ಬಾಳದುದಕ್ಕೆ. ಎಲ್ಲಿವರೆಗೂ ನಮ್ಮ ಜೀವನದಲ್ಲಿ ನಾವೇ ನಮ್ಮ ಒಂದು ಲಿಮಿಟ್ಟಿನ ತೃಪ್ತಿಯ ಒಂದು ಗೆರೆಯನ್ನ ಎಳ್ಕೊಂಬೋದಿಲ್ಲ, ಅಲ್ಲಿವರೆಗೂ ನಾವು ಸದಾ ದುಃಖಿಗಳೇ ಆಗಿರ್ತೇವೆ. ಒಜ್ಜೋ ಗೊಡಸಾರ ನನಗೆ ತೃಪ್ತಿ ಇದೆ ಅನ್ನುವ ಪ್ರಾಮಾಣಿಕ ಭಾವನೆ ಇದ್ರೆ ಅವನಷ್ಟು ಶ್ರೀಮಂತ ಯಾರಿಲ್ಲ. ಕೃಷ್ಣ ಉದ್ಧವರ ಸಂವಾದ 11ನೇ ಸ್ಕಂದದಲ್ಲಿ ಬರುತ್ತೆ. ಉದ್ಧವ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ಶ್ರೀಮಂತ ಯಾರು? ಅಂಬಾನಿನೋ ಮಿತ್ತಲ್ಲೋ ಇನ್ನು ಅವ್ರು ಯಾರು ಅಲ್ಲ ಅಂತ. ಮತ್ತೆ ನಿನ್ನ ದೃಷ್ಟಿಯಲ್ಲಿ ಶ್ರೀಮಂತ ಯಾರು? ದರಿದ್ರ ಯಾರು? ಕೃಷ್ಣ ಹೇಳ್ದ,
ದರಿದ್ರ ಯಸ್ ಅಸಂತುಷ್ಟ, ಯಾರಿಗೆ ಎಷ್ಟಿದ್ರೂ ತೃಪ್ತಿ ಇಲ್ಲ, ನನ್ನ ದೃಷ್ಟಿಯಲ್ಲಿ ದಟ್ಟ ದರಿದ್ರ. ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ಶ್ರೀಮಂತ ಯಾರು? ಅವನಿಗೆ ಎಷ್ಟಿದೆ ಅಂತಲ್ಲ, ಅವನು ಏನಿದ್ದರಲ್ಲಿ ತೃಪ್ತಿ ಇದೆಯಲ್ಲ, ಅವನಷ್ಟು ಶ್ರೀಮಂತ ಯಾರೂ ಇಲ್ಲ. ಅವನಿಗಿರುವ ನೆಮ್ಮದಿ ಯಾವ ಶ್ರೀಮಂತನಿಗೂ ಇಲ್ಲ. ಪ್ರಾಯ ನಿಮ್ಮ ಹಿರಿಯರು ಅವ್ರಿಗೆಲ್ಲ ಇದ್ದದ್ದು ಮೇಷ್ಟ್ರ ಕೆಲಸ ಏನೋ ಇರೋದು. ದಿನ ಬೆಳಗ್ಗೆ 10ಕ್ಕೆ ಶಾಲೆಗೆ ಹೋಗೋರು, ಮನೆ ಹತ್ತಿರ ಶಾಲೆ, ಮಧ್ಯಾಹ್ನ ಊಟಕ್ಕೆ ಬರೋರು, 1 ಗಂಟೆ ಮಲ್ಕೊಂಡು ಮತ್ತೆ ಪ್ರಾಮಾಣಿಕವಾಗಿ ಪಾಠ ಹೇಳಿ ಬರೋರು, ಸಂಜೆ ಪೂಜೆ ಗೀಜೆ ಪುರಸ್ಕಾರ, ಮನೆಯಲ್ಲಿ ಹಿರಿಯರು, ಅಪ್ಪ ಅಮ್ಮ, ಅತ್ತಿಗೆ ನಾನಿ, 16 ಮಕ್ಕಳು. ಬರುವ ಸಂಬಳ 15 ದಿವಸಕ್ಕೆ ಗೋವಿಲ್ಲ, ಇನ್ನು 15 ದಿವಸ ಅವನಿಟ್ಟಾಗಿರ್ತೀವಿ ಅಂತ ನಗನಗ್ತಾ ಇರೋರು. 10 ಮಕ್ಕಳ ಮದುವೆಯನ್ನ ಹೇಗೋ ಮಾಡೋರು. ಅಫ್ಕೋರ್ಸ್ 4 ಜನರನ್ನ ಕೇಳಿ, ಯಾರೋ ಅಕ್ಕಿ ಕೊಡೋರು, ಯಾರೋ ಬೇಳೆ ಕೊಡೋರು, ಇನ್ಯಾರೋ ತಾಳಿ ಕೊಡೋರು, ನಗನಗ್ತಾ ಕಲೆಕ್ಟಿವ್ ಆಗಿ ಮಾಡೋರು. ಇವತ್ತು ಒಂದು ಮಗು, ಆ ಮಗು ಹುಟ್ಟಿದ ಕೂಡಲೇ ಸುಕನ್ಯಾ ಯೋಜನೆ ಅಂತ ಹೇಳಿ ಇವನು ಮಗುವಿನ ಮದುವೆ ಟೈಮಲ್ಲಿ 25 ಲಕ್ಷ ಬರಲಿ ಅಂತ ಹಾಕಿರ್ತಾನೆ. ಎಷ್ಟೋ ಈ ಕರೋನಾ ಬಂದಾಗ ಮದುವೆ ಆಯ್ತು, ಸುಕನ್ಯಾ ಯೋಜನೆ ಕೋಟಿಗಟ್ಟಲೆ ಬಂತು. ಆದ್ರೆ ಆ ಜನ ಬರೋ ಹಾಗೆ ಇಲ್ಲ. 6 ಜನ ಅಂತ ರೂಲ್ ಹಾಕಿದ್ರು. ಇವ್ರು 15 ಜನ ಕೇಳ್ಬಿಟ್ಟಿದ್ರು. ಯಾರ 15 ಜನ? 6 ಜನ ಅಡುಗೆಯವರು, 3 ಜನ ಕೆಲಸದವರು, 8 ಜನ ಮೇಳದವರು. ಪೊಲೀಸ್ ಅವ್ರು ಬಂದು ಎಲ್ಲ ನೀವು ಮದುವೆಯವ್ರನ್ನೇ ಕಳಿಸ್ಬಿಟ್ರು, ಅವರೇ ಬಡ್ಕೊಂಡು ಕೂತಿರ್ಲಿ ಅಂತ. ವೈಭವದಿಂದ ಆಗ 10 ದಿವಸ ಮದುವೆ ಆಗ್ತಾ ಇತ್ತು. ಇವತ್ತು ನಮ್ಮ ದುರಂತ ಅಂದ್ರೆ ಮದುವೆಗೆ ಆಪರ್ಚುನಿಟಿನೇ ಕೊಡದೆ ಮಕ್ಕಳೇ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಈ ದುರಂತ ಬೇರೆ. ಹಾಗಾದ್ರೆ ಅವನ ಪ್ಲಾನ್ ಒಂದಿದೆಯಪ್ಪ, ನೀನು ದೇವರನ್ನ ಮರೆತು ನನ್ನಿಚ್ಛೆಗೆ ಬಂದ ಹಾಗೆ ಇರ್ತೇನೆ ಅಂತಲ್ಲ, ಮಾಡು ಮಗನೇ ನೋಡ್ತೇನೆ ಅಂತ ದೇವರು. ಅವತ್ತಿನ ಮದುವೆ ಬಡತನವೋ ಸಿರಿತನವೋ 50-60 ವರ್ಷದ ದಂಪತಿಗಳನ್ನ ನೋಡಬಹುದು ಇವತ್ತಿಗೆ. ಈಗ 1 ವರ್ಷ 1.5 ವರ್ಷ ಆದ್ಮೇಲೆ ಸ್ಟಿಲ್ ಯು ಆರ್ ಲಿವಿಂಗ್ ವಿತ್ ಯುವರ್ ಹಸ್ಬೆಂಡ್? ನೋ 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 ಪರಿಸ್ಥಿತಿ ಬಂದಿದೆ. ಈಗ ನಾನು ಆ ಲಾಯರ್ ಮಾತಾಡ್ಕೊಂಡು ಇಸ್ ಫ್ಯಾಕ್ಟ್. ಇದು ವರ್ಷಾಧಿಕ ಹಾಗೆ. ಈಗ ಸಿನಿಮಾಗಳು ಹಾಗೆ 1 ವರ್ಷ ಓಡೋದು, ಈ ವಾರಕ್ಕೆ ಓಡೋಟೋಗತ್ತೆ. ಯಾರು ನೋಡೋರಿಲ್ಲ, ಕೇಳೋರಿಲ್ಲ. ಏನು ದುರಂತ. ಹಾಗಾದ್ರೆ ಹಣದಲ್ಲಿ ಪ್ರೀತಿ ಇಲ್ಲವ, ಬಾಂಧವ್ಯ ಇರೋದು ಪ್ರೀತಿಯಲ್ಲಿ, ವ್ಯವಹಾರದಲ್ಲಿ. ಬಡತನ ಇದ್ದಾಗ ಇರುವ ಪ್ರೀತಿ ಅನ್ನೋದಕ್ಕೂ ಹೇಳಿದ್ರೆ ಏನು? ಶ್ರೀಮಂತರ ಮನೆ ನೋಟ, ಬಡವರ ಮನೆ ಊಟ. ಆ ಒಂದು ಅವ್ರಿಗೆ ಎಲ್ಲೋ ಒಂದ್ ಕಡೆ ನನ್ನ ಮನೆಗೆ ಇವರು ಬಂದರಲ್ಲ, ನನ್ನ ಮನೆಗೆ ಇವರು ಬಂದರಲ್ಲ, ಆ ಭಾವನೆಯಿಂದ ಪದಾರ್ಥ ಹಾಕಿದಾಗ ತುಂಬಾ ರುಚಿ ಅನ್ಸುತ್ತೆ. ಈ ಶ್ರೀಮಂತಿಕೆ ಇದ್ದಾಗ ಏನೊಂಚೂರು ಹಾಕೋ, ಅವ್ರ ಆ ಥರದ್ದು ಸಾರ್ ನೀವು ಈ ಥರದ್ದು ನೋಡೇ ಇಲ್ಲ, ತಗೊಳ್ಳಿ ಸರ್, ಇದಕ್ಕೆ ಏನನ್ಬೇಕು ನಮಗೂ ಗೊತ್ತಿಲ್ಲ, ಅವ್ರೇನೋ ಅಂತಾರೆ, ನೀವು ತಗೊಳ್ತಾ ಇದೆ, ಅದೊಂಥರ ಈ ವ್ಯವಸ್ಥೆ ಬದಲಿ. ಅದಕ್ಕೆ ಇನ್ನು 3ನೇ ಟಿಪ್ಸ್ ಏನ್ ಗೊತ್ತಾ? ಬಂದಿದ್ದರಲ್ಲಿ ತೃಪ್ತನಾಗಿರು, ತತ್ವಜ್ಞಾನಿಗಳ ಸೇವೆಯನ್ನ ಮಾಡು, ಆತ್ಮವಿದ್ ಚರಣಾರ್ಚನ. ಇಷ್ಟೆಲ್ಲ ಆದ್ಮೇಲೆ ದೇವರನ್ನ ಆಪಾದ ಮೌಲಿ ಪರ್ಯಂತ ಸಂಚಿಂತೆಯ ಭಗವತ ಚರಣಾರವಿಂದಂ ವಜ್ರಾಂಕುಜ ಜತ ಸರೋವರ ಲಾಂಛನಾಟ್ಯಂ. ಪಾದದಿಂದ ತಲೆಯವರೆಗೂ ದೇವರ ಚಿಂತನೆ ಮಾಡು. ಪಾದದಿಂದ ಗಂಗೆ ಹುಟ್ಟಿಯಾಳೆ, ಆ ಪಾದದಲ್ಲಿ ಧ್ವಜ ವಜ್ರ ಅಂಕುಶ ಚಿಹ್ನೆಗಳಿದೆ. ಪಾದದ ಡೇಟಾ ಒಂದಿಷ್ಟು ಚಿಂತನೆ ಮಾಡು. ಅವನ ಹೊಟ್ಟೆಯಲ್ಲಿ ಅನಂತ ಬ್ರಹ್ಮಾಂಡ ಇದೆ, ಅದನ್ನು ತೆಳುವಾಗಿದೆ. 2 ಕೈಗಳು ಮಂದರಗಿರಿಯನ್ನ ಕಡೆದು ದೇವತೆಗಳಿಗೆ ಅಮೃತವನ್ನ ಇತ್ತ ಕೈ, ಕುತ್ತಿಗೆಯಿಂದ 3 ವೇದಗಳು ಬರ್ತಾ ಇರುತ್ತೆ. ಒಳ್ಳೆ ನಗುಮುಖ, ಅರಳಿದ ಕಣ್ಣು, ಒಮ್ಮೆ ನನ್ನನ್ನು ನೋಡೋ ದಯದಿಂದ. ಇಷ್ಟೆಲ್ಲ ಆದ ಮೇಲೆ ಇಷ್ಟೆಲ್ಲ ಆದರೂ ಮನುಷ್ಯ ಮಾಡಬಾರದನ್ನ ಯಾಕೆ ಮಾಡ್ತಾನೆ ಅಂತ ಕೇಳಿದಾಗ ದೇವರು ಹೇಳ್ತಾನೆ, ಅಮ್ಮ ದೇಹಾಭಿಮಾನ, ನಾನು ನಂದು, ಈಗೋಯಿಸಂ. ಮನುಷ್ಯನಿಗೆ ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು, ಇದರಲ್ಲೇ ನಾವು ಮಗ್ನರಾದದ್ದರಿಂದ ದೇವರ ಕಾಳಜಿ ಮಾಡೋದಿಲ್ಲ. ನಮಗೂ 3 ಅವತಾರ. ಯಾವುದದು ಅವತಾರ ತ್ರಯ? ಹುಟ್ಟುವ ಮುಂಚೆ ತಾಯಿ ಗರ್ಭದಲ್ಲಿ ಯಾವುದೇ ಒಂದು ವಸ್ತುವಿನ ಬಗ್ಗೆ ನಮಗೆ ಸರಿಯಾದ ಅದು ಆಪ್ಟ್ ಮಾಡ್ಕೊಳ್ಬೇಕಾದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಗೊತ್ತಿರಬೇಕು. ಈ ಸಾಮಾನ್ಯ ಶೇರ್ಗೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಬರೆದಿರ್ತಾರೆ ಅದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಅದನ್ನ ಯಾರು ಓದೋದೇ ಇಲ್ಲ. ಆಯಾ ಇರ್ಲಿ ಬಿಡ್ರಿ, ಅದೆಲ್ಲ ಇದ್ದೇ ಇರುತ್ತೆ ಅಂತ. ಆಮೇಲೆ ಒಂದನ್ನ ಕೇಳಲಿಕ್ಕೋಸ್ಕರ ನಾವು ಬರದೇ ಇದ್ದೀವಿ ನೋಡಿ ಅಂತಾರೆ. ನಮ್ಮ ಜೀವನದಲ್ಲಿ ಔಟ್ಲುಕ್ ಎಲ್ಲ ಚೆನ್ನಾಗಿದೆ, ಅದರಿಂದ ಹಿಂದಿರುವ ಸಮಸ್ಯೆಗಳನ್ನ ಹೇಳ್ತಾರೆ. ಹುಟ್ಟುವ ಮುಂಚೆ ತಾಯಿ ಗರ್ಭದಲ್ಲಿ ಆದ ತೊಂದರೆ, ಹೋದ ಮೇಲೆ ಯಮನ ಮನೆಯಲ್ಲಿ ಆಗುವ ತೊಂದರೆ,
ಹುಟ್ಟಿನಿಂದ ಸಾಯುವವರೆಗೂ ಇರುವ ತೊಂದರೆ, 3 ಅವಸ್ಥೆಗಳು ನನಗೆ. ಅಲ್ಲಿ ಏನೇನು ಸಮಸ್ಯೆ ಇದೆ ಅಲ್ಲ. ಹುಟ್ಟುವ ಮುಂಚೆ ತಾಯಿ ಗರ್ಭದಲ್ಲಿ ಏನಾಯ್ತು ಹೇಳಿ, ಮರ್ತು ಹೋಗಿದ್ದೇನೆ. ಯಮಧರ್ಮರಾಜರ ಮನೆಯಲ್ಲಿ ಏನಾಗುತ್ತೆ ಹೇಳಿ. ಹುಟ್ಟಿನಿಂದ ಸಾವಿನವರೆಗೂ ಭಾಗವತ ಯಾಕೆ ಹೇಳ್ತಿದ್ರಿ? ಅಂಗೈ ಒಂದು ಕನ್ನಡಿಬೇಕಾ? ನನಗೆ ಹೊಟ್ಟೆ ನೋವು ಬಂದ್ರೆ ಭಾಗವತ ತೆಗೆದು ನೋಡ್ತೀನ? ಓ, ಹೊಟ್ಟೆ ನೋವು ಬಂದಾಗ ನಾನು ಅಳಬೇಕು, ಯಾಕೆ ಭಾಗವತ ಹೇಳಿದ್ರೆ? ಯಾರು ಹುಚ್ಚು ನೋಡಲ್ಲ. ಯಾಕಂದ್ರು ಅಣ್ಣ, ನಿನಗೆ ವಯಸ್ಸಾದ ಮೇಲೆ ಏನಾಗತ್ತೆ ಅನ್ನೋದು ಸಣ್ಣ ವಯಸ್ಸಿನಲ್ಲಿ ತಿಳಿಯಲ್ಲ. ಏಜ್ ಗ್ಯಾಪ್ ಇರುತ್ತದು. ನನಗೆ 20 ರಿಂದ 25 ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾಗ 70 ವರ್ಷದವ್ರಿಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಅವ್ರನ್ನೆಲ್ಲ ನೋಡಿ ನನಗೆ ಅಪಹಾಸ್ಯ. ಅಯ್ಯೋ ಸರಿ ಇಲ್ಲ ಸರ್, ಅವ್ರಿಗೆ ಹೇಗೋ ಜಿಮ್ಮು ಮಾಡಿ ನಾನು ಹೇಗಿರ್ತೇನೆ ನೋಡಿ. ಏನು ಜಿಮ್ ಮಾಡಿದ್ರು ವಯಸ್ಸಾದ್ಮೇಲೆ ಜಿಮ್ ಇಲ್ಲ, ಜಮ್ ಇಲ್ಲ. ಎಲ್ಲಾರ ಮನೆ ದೋಸೆ ತೂರ್ತೆ, ನಮ್ಮ ಭಾವನೆ ಇರುತ್ತೆ. ನಾನು ಹಾಗಿರಲ್ಲ, ಹೀಗಿರಲ್ಲ. ಒಂದು ಏಜ್ ಆದಾಗ ನನಗೂ ಪರಾಧೀನತೆ ಬರುತ್ತೆ, ನನಗೂ ಕೈಕಾಲು ನೋವು ಬರುತ್ತೆ, ನನಗೂ ಇನ್ನೊಬ್ಬರ ಡಿಪೆಂಡೆನ್ಸ್ ಬರುತ್ತೆ. ದೇವರು ಅದನ್ನ ಹೇಳ್ತಾ, ನೀನು ಹೀಗೆ ಇರ್ತೀನಿ ಅನ್ಕೋಬೇಡ. ನಾಳೆ ದಿನ ಈಗಿನ ಬೆಲೆ ನಿನಗೆ ಕೊಡೋದಿಲ್ಲ. ನಾನು ನನಗೆ ಬೇರೆ ಹೇಳ್ತಾ ಇರ್ತೇನೆ. ಕೆಲವೆಲ್ಲ ಥಿಯರಿಯಿಂದ ಬರುವ ನಾಲೆಡ್ಜ್ ಅಲ್ಲ, ಪ್ರಾಕ್ಟಿಕಲ್ ಆಗೇ ಬರ್ಬೇಕು. ಏನಿಲ್ಲ, ಮನೆಯಲ್ಲಿ ಸೊಸೆ ಅವರ ಮಗನ್ನ ಬೈದು ಮಾಡಿ ಓದ್ಕೊ ಅಂತ ಒಳ್ಳೆ ಬುದ್ಧಿವಂತ ಆಗಲಿ ಅಂತ ಎಲ್ಲ ತಾಯಂದ್ರೆ ಇರುತ್ತೆ. ಹೋಮ್ವರ್ಕ್ ಮಾಡಲ್ಲ. ಗಂಡು ಮಕ್ಕಳು ಮಹಾ ಮಂಡು. ಮರ್ಯಾದೆಯಿಂದ ನೀವು ಹೋಮ್ವರ್ಕ್ ಮಾಡಲೇ ಇಲ್ಲ ನೋಡು, ಊಟಕ್ಕೆ ಹಾಕಲ್ಲ ಅಂತ ಹೇಳಿ ಅವನು ಏನೋ ಮಾಡಿ ಅಂತೂ ಹೋಮ್ವರ್ಕ್ ಮಾಡ್ತಾನೆ. ಆಮೇಲೆ ಊಟಕ್ಕೆ ಬಾ, ಬೇಕಾಗಿಲ್ಲ, ಹಾಕಲ್ಲ ಅಂದ್ರೆ ನೀನೇ ತಿನ್ಕೋ. ಈ ಮಧ್ಯದಲ್ಲಿ ಪಾಪ ಅತ್ತೆ ಅಂದ್ರೆ ಆ ಹುಡುಗ ಗಜ್ಜಿ ಅಂತ, ಹಾಗೆಲ್ಲ ಮಾಡಬೇಡ, ಏನಿಲ್ದೇನೆ ಸಣ್ಣಗಿದೆ ಆ ಕೂಸು, ಇನ್ ನೀವು ಊಟಕ್ಕೂ ಹಾಕದೇ ಇದ್ರೆ ಗತಿ. ಅಮ್ಮ ನೀವು ಸುಮ್ಮನೆ, ನೀವು ಮಧ್ಯ ತಲೆ ಹಾಕೋದ್ರಿಂದಾನೇ ಅವ್ನು ಈ ತರ ತಲೆ ಹರನೆ ಆಗಿರೋದು. ನೀವು ಸಪೋರ್ಟ್ ಮಾಡಿಬಿಡ್ತೀರಿ, ಅವ್ನು ಓದಿಲ್ಲ. ನಿಮ್ ಮಗನಂತೂ ಓದಿಸ್ದೆ ನಂಗೆ ಕಟ್ಬಿಟ್ರಿ. ಈಗ ಇವನು ಹೀಗೆ ಮಾಡ್ರಿ, ಏವಂ ಪರಂಪರಾ ಪ್ರಾಪ್ತಂ ಇವಂ ರಾಜವಿಷಯೋ ಇದು ಅಂತ. ನಾನು ಹಾಗಾಗ್ಲಿಕ್ಕೆ ಬಿಡಲ್ಲ. ಅಮ್ಮ ಇವತ್ತು ನಾನು ನಿಮ್ಗೆ ಹೇಳೇ ಬಿಡ್ತೇನೆ, ನಾ ಯಾಕೆ ಅವನು ಜಾಸ್ತಿ ಬೈಯೋದು ಗೊತ್ತಾ, ನಿಮ್ ತರ ಇದ್ದಾನ ಅದಕ್ಕೆ. ಅಂದ್ರೆ ಅವನು ಮೂಲಮೂರ್ತಿ, ಉತ್ಸವ ಮೂರ್ತಿ, ಎಲ್ಲ ಆಗೋದು ಉತ್ಸವ ಮೂರ್ತಿಗೆ ಅಲ್ಲ, ಪಲ್ಲಕ್ಕಿ ರಥೋತ್ಸವ. ನಾ ಯಾಕೆ ಅವ್ನು ಹೊಡೆಯೋದು ಅಂದ್ರೆ ನಿಮ್ ತರ ಇದ್ದಾನೆ ಅಂದ್ರೆ ನಿಮ್ಗೆ ಅದನ್ನು ಕೊಡಬೇಕು, ಆ ಭಾಗ್ಯ ಅಂತೂ ಇಲ್ಲ. ಅದಕ್ಕೆ ಅವ್ನು ಹೊಡೆದು ಆ ಚಟ ತೀರಿಸ್ಕೊತೀನಿ. ಈ ನೋವು ನಿನಗೆ ಥಿಯರಿಯಿಂದ ಬರೋದೇ ಇಲ್ಲ, ನೀನ್ ಅಜ್ಜಿ ಆದಾಗ ಅನ್ಸತ್ತೆ. ಅಯ್ಯೋ ನಮ್ಮಂತೆ ಹೇಳ್ತಾ ಇದ್ರು ಪಾಪ, ಅವ್ರು ಹೇಳೋಣ ಅಂದ್ರೆ ಹೊಟ್ಟೆ ಹೋದ್ರು. ಸೊ ಇದು ಎಲ್ಲರ ಮನೆಯ ಹಣೆ ಬರ, ಇದು ಒಬ್ಬರ ಮನೆಯದಲ್ಲ. ಇದು ಹ್ಯೂಮನ್ ಸೈಕಾಲಜಿ. ಭಾಗವತ ಹೇಳ್ತು, ನಾನು ಗಟ್ಟಿಮುಟ್ಟಾಗಿ ಸಂಪಾದನೆ ಮಾಡೋ ಕಾಲಕ್ಕೆ ಏನು ಚಪ್ಪಾಳೆ ಹಾಕ 4 ಜನ ಬರ್ತಾರೆ. ರೂಮಿಂದೊಬ್ರು, ಬಚ್ಚಲ ಮನೆಯಿಂದೊಬ್ರು ಹಾಲಿ ಕರೆದ್ರ, ಯಾರಲ್ಲಿ ಅದೇ ವಯಸ್ಸಾಗಿ ರಿಟೈರ್ ಆಗಿ ಯಾರಲ್ಲಿ ಯಾರೂ ಇಲ್ಲ, ಇಲ್ಲಿ ಬಾಯಿ ಮುಚ್ಕೊಂಡಿರಿ ಅಲ್ಲಿ ಅಂತ ಈ ಕಡೆಯಿಂದಾನೆ ಅಶರೀರವಾಣಿಗಳು ಬರುತ್ತೆ. ನಾದ್ರಿಯಂತೆ ಯಥಾಪೂರ್ವಂ ಕೀನಾಶೈವ ಭೋಜನಂ ಅಂತಾರೆ ದೇವರು. ಎಲ್ಲರ ಅವಸ್ಥೆ ಹೀಗಾಗಬೇಕು ಅಂತಿಲ್ಲ, ಪ್ರಾಯ ಆಗುವ ಸಾಧ್ಯತೆಗಳಿದೆ ಅನ್ನೋದಕ್ಕೇನೆ ವಯಸ್ಸಾದವ್ರ ಹತ್ರ ಹಂಚಿಕೊಳ್ಳೋದು. ನಿಮ್ಮ ಮನೆಗೂ ಹೀಗೆ, ಎಲ್ಲ ಮನೆಗೂ ಹೀಗೆ. ಸದ್ಯ ಸಮಾಧಾನ ಆಯ್ತು ಸರ್, ನಿಮ್ದು ಕೇಳಿ ಜೋರಾಗೆ ಬೈತಾರ, ನೀವು ಅದನ್ನ ಜೋರಾಗಿ ಹೇಳೋ ಹಾಗಿಲ್ಲ, ಸುಮ್ಮನೆ ನಾತ್ರಿ ಅಂತ ಬರ್ತವ್ರು. ನಿಮ್ಮದೇ ಸಂಪಾದನೆ ಹೌದಪ್ಪ, ಆದ್ರೆ ನಿನಗೆ ಬ್ಯಾಂಕ್ ಹೋಗ್ಲಿಕ್ಕೆ ನಾನು ನಿನ್ನ ಜೊತೆ ಬರ್ಬೇಕಲ್ವಾ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೀನಾಶೈವ ಭೋಜನಂ, ಹಾಸಿಗೆ ಹಿಡಿದಿರ್ತಾನೆ. ಯಾರ್ಯಾರೋ ಅವನ ಕಾಲದವರೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಶಯಾನಃ ಪರಿಶೌಚದ್ಭಿ ಪರಿಗೀತ ಸ್ವಬಂಧುಭಿ ವಾಚ್ಯಮಾನೋಪಿ ಅಪರೂತೆ. ಮಾತಾಡಬೇಕು ಅಂತ ಅವನು ಬಯಕೆ. ಇದು ಇನ್ನೊಂದು ಸಮಸ್ಯೆ ಇದೆ, ಏನ್ ಗೊತ್ತಿಲ್ಲ, ವಯಸ್ಸಾದ್ಮೇಲೆ ನಮಗೂ ಹಾಗೆ ಆಗತ್ತೋ ಏನೋ. ವಯಸ್ಸಾದಾಗ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಈಗ ಅನ್ಸುತ್ತೆ ಮಾಡ್ತಾ ಇರ್ತಾರೆ, ನಮಗೆ ಪ್ರಿಯಾರಿಟಿ ಕೊಟ್ಟಿಲ್ಲ ಅಂತ ಅವ್ರ ಭಾವನೆ ಇರುತ್ತೆ. ಏನಾಗುತ್ತೆ, ಈ ಮೀಡಿಯಂ ಕ್ಲಾಸ್ ಮನೆಯಲ್ಲಿ ಬೆಳಗ್ಗೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಗಂಡನ್ನ ಆಫೀಸಿಗೆ ಕಳಿಸ್ಬೇಕು, ಮಾಡೋಳು ಒಬ್ಬಳೇ ಇರ್ತಾಳೆ, ದಬ 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 ಮಾಡ್ತಾನೆ ಇರ್ಬೇಕು. ಅದಾದ್ಮೇಲೆ ಆ ಮಕ್ಕಳು ಪ್ರತಿಯೊಂದು, ಅಮ್ಮ ನನ್ ಪುಸ್ತಕ ಕಾಣಿಸ್ತಾ ಇಲ್ಲ, ಅಮ್ಮ ನನ್ ಪೆನ್ ಕಾಣಿಸ್ತಾ ಇಲ್ಲ, ಹಾಳಾಗಿ ಹೋಗ್ಲಿ, ಸ್ಕೂಲ್ ಬಿಟ್ಬಿಟ್ಟು ವಿದ್ಯಾಪೀಠಕ್ಕೆ ಸೇರ್ಬಿಡೋದು. ಇದು ಬೇರೆ ಎಲ್ಲ ಹುಡುಕೊಟ್ಟು ಮಾಡಿ ಅವ್ರನ್ನೆಲ್ಲ ಕಳಿಸಿ
ಅವ್ರನ್ನೆಲ್ಲ ಮೊದಲು ಸ್ನಾನ ಗಿನಕ್ಕೆಲ್ಲ ಕಳಿಸಿ, ಈ ಮಧ್ಯದಲ್ಲಿ ಈ ಅತ್ತೇನೋ ಮಾವನೋ ಸ್ನಾನಕ್ಕೆ ನೀರು ಬೆರೆಸ್ದೆ ಅಮ್ಮ, ಬೆರೆಸ್ತೀನಿ. ಇವರೆಲ್ಲ ಹೋಗಿ ನಿನ್ ಗಂಡ ಮಕ್ಕಳೇ ಹೆಚ್ಚು ಅಂತ ಸ್ನಾನ ಆದ್ಮೇಲೆ ನೀವು ಮಾಡೋದೇನಿದೆ, ಬೆಳಗ್ಗೆ ಎದ್ದು ಕೂಡಲೇ ನಿಮಗೆ ಕಾಫಿ ಕೊಟ್ಟಿದೆ, ಬಿಸಿ ಬಿಸಿ ಫಳಾರವನ್ನು ಕೊಟ್ಟಿದೆ, ಸ್ನಾನವನ್ನು ಮಾಡಬೇಕು. ಆಮೇಲೆ ಮಾಡಿ ಗಲಾಟೆ ಎಲ್ಲ ಮುಗಿದ ಮೇಲೆ ಏನ್ ಬೇಡ ನಾವೆಲ್ಲ ತಿಂದಾದ್ಮೇಲೆ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳ್ಕೊಂಬ, ನಾನೇ ಬೆರೆಸ್ಕೋತೀನಿ, ಇವಳು ಮೈ ಉರಿಯತ್ತೆ ಬೆರೆಸ್ಕೊಳ್ರಿ, ಏನೋ ದೊಡ್ಡದಾಗ 20 ಮೂಟೆ ಹಾಕಿ ಎತ್ತತಾ ಇದ್ದೆ ಅನ್ನೋಲ್ಲ ಬೆರೆಸ್ಕೊಳ್ರಿ. ಬಾಯಿಲಲ್ಲೇ ಮೈ ಮೇಲೆ ಹಾಕೊಂಡ್ಬಿಡ್ತಾರೆ, ಗೋವಿಂದ ಗೋವಿಂದ ನಮಾಜ್ ಮಾಡ್ಲಿಕ್ಕೋ ಮಸೀದಿನೇ ಮೈ ಮೇಲೆ ಬಿತ್ತು ಅಂತ ಹೇಳಿ. ಹೀಗಾಗಿ ಒತ್ತಾಡೋಗಿ ಇನ್ನು ಅದಕ್ಕೆ ಇನ್ನೊಂದೆರಡು ದಿನ ಸೇವೆ. ಅವ್ರಿಗೆ ಈ ಮಾಡೋರ ಬಗ್ಗೆ ಏನೋ ಕನಿಕರ ಏನೋ ಹೇಳ್ಬೇಕು ಅಂತ ಅವ್ರ ಕಾಲದವ್ರಿಗೆ ಕೆಲವು ಹೇಳ್ತಾರೆ, ಹೇಗೆ ನೋಡ್ಕೋತಾರೆ, ನೋಡ್ಕೋತಾ ಇದ್ದಾರೆ. ನೋಡ್ಕೊಂಡವ್ರಿಗೆ ಯಾರು ಹೇಳುದು ಅವ್ರು ಬರುವಂತೆ ಊಟ ಮಾಡಿರ್ತಾರೆ, ಊಟಕ್ಕೆ ಹಾಕಿದ್ರ ಎಲ್ಲಮ್ಮ ಅವ್ರಂದ್ರೆ ಈಗ ಕೈ ತೊಳ್ಕೊಂಡ್ಬಂತೆ ಯಾರು 3 ಕಂಚು ಹೊಡಿದಾರೆ ಅವರು. ಇನ್ನು ಆರೋಗ್ಯಕ್ಕೂ ಕಷ್ಟ ಇದೆ, ಇದು ಸಮಸ್ಯೆಗಳು. ರಾತ್ರಿ ಅಂತ ಇದ್ದಾಗೋರು ನೀನು ಹಾಸಿಗೆ ಹಿಡಿದಿರ್ತಿ, ಯಾರು ಬರ್ತಾರೆ, ದೇವರಂತಾರೆ ಮಗನೇ ನೀನು ಮಾತು ಕೊಟ್ಟಾಗ ಒಂದಿನ ವಿಷ್ಣು ಸಹಸ್ರನಾಮ ಇಲ್ಲ, ವಾಯುಸ್ತುತಿ ಇಲ್ಲ, ರಾಘವೇಂದ್ರ ಸ್ತೋತ್ರ ಇಲ್ಲ, ನಿನ್ನ ಬಾಯಿ ಬಳಸಿದ ಎರಡಕ್ಕೆ ಒಂದು ಅನ್ನೋದು ಇಲ್ಲ ತಿನ್ನು, ಇಲ್ಲ ತಿನ್ನು ಇಲ್ಲ ಅನ್ನು, ಸ್ವಲ್ಪ ಅಡ್ವಾನ್ಸ್ಮೆಂಟ್ ಅಂದ್ರೆ ತಿಂತ ಅನ್ನು ಅಂತ ತಿನ್ನು, ನಿನಗ್ಯಾಕೆ ಮಾತು ಅಂತ ಹೇಳಿ ಕಿತ್ಕೊಂಡ್ಬಿಟ್ಟಿರ್ತಾನೆ. ಇವನು ಏನೋ ಹೇಳ್ಬೇಕು ಅಂತ ಅವ್ರಿಗೆ ಅರ್ಥ ಆಗಲ್ಲ. ಏನೋ ಮಹಾವಿಗೆ ಅರ್ಥ ಆದ ಆಯ್ತು, ಹೋದ್ಮೇಲೆ ಬೆಳ್ಳಿ ತಮಗೇನೆ ಕೊಡಿಸ್ತೀನಿ. ಅವನಂದಿದ್ದು ನಾವು ಹೋದ್ಮೇಲೆ ತಾಮ್ರ ತಮಗೇನು ಕೊಡಬೇಡ್ರಿ, ಇವನಂದಿದ್ದು ಬೆಳ್ಳಿ ತಮಗೆ ಆಯ್ತು ಕೊಡಾನೆ ಕೊಡಿಸ್ತೀವಿ. ಸುಮ್ಮನೆ ನಾನಂತ ಅನ್ನೋದು ದಾಸರ ಮಗನೇ, ನಿನ್ನ ಇಂದ್ರಿಯಗಳಿಗೆ ಒಂದು ವ್ಯಾಲಿಡಿಟಿ ಇರುತ್ತೋ, ಆ ವ್ಯಾಲಿಡಿಟಿ ಮುಗಿಯೋದ್ರಲ್ಲಿ ಸಾಧನೆ ಮಾಡ್ಕೊಂಡು, ಅದು ವ್ಯಾಲಿಡಿಟಿ ಮುಗೀತು ಅಂತಾದ್ರೆ ತುಂಬಾ ಕಷ್ಟಪಡ್ತೀವಿ. ಆಗಲೇ ಕಾಯಬೇಕು ಅಂಬುಜಾಕ್ಷಣೆಯನ್ನ, ಈಗ ನೀ ಕಾಯ್ದರೇನು ಕಾಯದಿದ್ದರೆ ಏನು, ಆಗಲೇ ಕಾಯಬೇಕು. ಅನುಜತನುಜರುಂಟು ಬಹುಹಣ ಮಣಗುಂಟು, ಚಿನ್ನ ಚೀನಾಂಬರ ಉಂಟು ಉಪ್ಪರಿಗೆಯುಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬನು ಎನಗೆ ಉಂಟು, ಸನ್ನೆ ಗುಂದಿದಾಗ ಸಂಗಡ ಒಬ್ಬರ ಕಾಣೆ, ಆಗಲೇ ಕಾಯಬೇಕು. ಆಗ ನೀನು ಒಬ್ಬನೆಲ್ಲ ಇರೋದು, ಯಾರಿಗೂ ಬೆಳೆದೇ ಇರೋನಾಗ್ತೀನೋ, ಮೂಲೆ ಗುಂಪಾಗಿ ಬಿಡ್ತೇನೆ. ಹಾಗೆ ಮಾಡದೆ ಅನಾಯಾಸೇನ ಮರಣ ವಿನಾದೇನ ಜೀವನ, ಇದು ಬದುಕಿನಲ್ಲಿ ಆಗೋದು. ಹೋದ ಮೇಲೆ ಯಮಧರ್ಮರಾಜನ ಮನೆಯಲ್ಲಿ ಬೆಡ್ಡೆತ್ತುತ್ತಾರೆ, ತಾಯಿ ಗರ್ಭದಲ್ಲಿ ತುಂಬಾ ಕಷ್ಟ, ಅದನ್ನು ವರ್ಣನೆ ಮಾಡ್ತಾರೆ. ಗರ್ಭದಲ್ಲಿದ್ದಾಗ ತಾಯಿ ತಿಂದದ್ದೇ ಅನ್ನ ಆಹಾರ ಸಪ್ಲೈ ಆಗೋದು, ಆ ತಾಯಿ ತಿನ್ಲಿಕ್ಕಿದ್ರೆ ಪರವಾಗಿಲ್ಲ, ಅದು ಇಲ್ಲ ಅಂದ್ರೆ ಇನ್ನೂ ಕಷ್ಟ. ಉಪವಾಸ ಒದ್ದಾಡುತ್ತೆ ಮಗು. ಇವತ್ತೆಲ್ಲ ಸುದೈವದಿಂದ ಒಂದಿಷ್ಟು ಹಣ ಇದೆ, ಹಿಂದೆಲ್ಲ ಪಾಪ 10 ಮಕ್ಕಳು ತಿನ್ಲಿಕ್ಕೆ ಕುಡ್ಲಿಕ್ಕಿಲ್ಲ, ಏನೋ ಒಂದು 10 ಹೆಣ್ಣಾದ್ರು ಒಬ್ಬನೇ ಒಬ್ಬ ಪಿಂಡ ಇಡೋನು ಹುಡ್ತಾನೋ ಏನೋ ಗಂಡು. ಡಾಕ್ಟರ್ ನೋಡಿ ಈಗ ಹಣದ ನೀನೇ ಸತ್ತು ಹೋಗ್ತಮ್ಮ, ಹೋದ್ಸಲಿ ಉಳಿದಿದ್ದೆ, ನಾನು ಸತ್ತು ಪರವಾಗಿಲ್ಲ, ನಮ್ಮ ವಂಶ ಮುಂದುವರಿಬೇಕು. ಏನು ಸಾಯ್ಬೇಕಿಂತ ಮೌಢ್ಯ. ಸರಿ ತಿನ್ಲಿಕ್ಕೆ ಏನಿಲ್ಲ, ತವ್ರ ಮನೆ ಯಾರಿಲ್ಲ, ಯಾರ್ಯಾರ್ದು ಮನೆಯಲ್ಲಿ ಲಿಟರಲ್ಲಿ ಬೇಡ್ಕೋಬಾರದು. ನಿಮ್ಮ ಮನೆಯಲ್ಲಿ ಏನಾದ್ರೂ ಉಳಿದ್ರೆ ಕೊಡ್ತೀರಾ? ಮತ್ತೆ ಗರ್ಭಿಣಿ ನಮ್ಮ ಮನೇಲಿ ರಾತ್ರಿ ಊಟ ಆದ್ಮೇಲೆ ಬಾ, ಎಷ್ಟೊತ್ತಿಗೆ ಆಗತ್ತೆ? 11:15 ಮೇಲೆ ಬಾ ಅಮ್ಮ, 11:45ಗೆ ಆಯ್ತು. ನಿಮ್ಮ ಮನೆಗೆ ಪಾತ್ರೆ ಇಟ್ಟಿರ್ತೀನಿ, ಅಲ್ಲೆಲ್ಲೋ ಬಿಸಾಕೋದನ್ನ ಪಾತ್ರೆಯಲ್ಲಿ ಹಾಕಿ, ಅದು ಹಳಸಿರ್ಬೋದು ಹಾಳಾಗಿರ್ಬೋದು. 11:15ವರೆಗೂ ಕಾದು ಕೊಟ್ಟದ್ದನ್ನ ಕಷಾಯದಂತೆ ತಿಂದಂತ ತಾಯಿಯಂದ್ರೆ ಎಷ್ಟೋ. ಅದಕ್ಕೆ ಮಕ್ಕಳು ತಾಯಿ ಹೆಸರು ಪಿಂಡ ಇಡಬೇಕಾದ್ರೆ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮಿ. ವಿಜಯರಾಯರಂತಾರೆ, ತುಂಬಾ ಕಷ್ಟ ಇತ್ತಪ್ಪ ನಮಗೆ, ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ, ವ್ಯಂಜನ ಮೊದಲಾದ ನಾನಾ ಸುಭಕ್ಷಗಳ ಭುಜಿಸುವುದು ಮತ್ತೇನೋ, ನಿನ್ನ ಒಲುಮೆಯಿಂದ ನಿಖಿಲ
ಬಂದು ಮನ್ನಿಸುವರು ಮಹಾರಾಯ. ಗರ್ಭದಲ್ಲಿ ಬಿದ್ದ ಮೇಲೆ ದಿನೇ ದಿನೇ ಬೆಳೆದೆ ಮನೆ ಕೆಲಸ, 50-60 ಜನದ ಅಡಿಗೆ, ಎಲ್ಲೋ ನೀರು ತರಬೇಕು, ಇಷ್ಟೆಲ್ಲ ಮಾಡಿಯೂ ನನ್ನನ್ನ ಹಡ್ದಿಲ್ಲ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಡಾಕ್ಟರ್ ಹೇಳಿದ್ರು, ಹುಳಿ ತಿನ್ಬೇಡ, ಉಪ್ಪು ತಿನ್ಬೇಡ, ಖಾರ ತಿನ್ಬೇಡ. 5-6 ತಿಂಗಳು ಎಲ್ಲ ಬಿಟ್ಟು ಬರೀ ಡಯಟ್ ಮಾಡಿ ನನ್ನನ್ನ ಹಡ್ದೇನೆ. ತಸ್ಯ ನಿಷ್ಕ್ರಮಣಾರ್ಥಾಯ. ಹೊಡೆಯೋ ಕಾಲದಲ್ಲಿ ಅವಳೆದುರಿಗೆ ಕಾನ್ವರ್ಸೇಷನ್ ನಡೆಯೋದಂತೆ. 2ರಲ್ಲಿ 1 ಉಳಿಯತ್ತೆ, ದೊಡ್ಡ ಜೀವ ಉಳಿಯೋದು ಕಷ್ಟ, ನೀವು ಚಿಕ್ಕದನ್ನು ಉಳಿಸ್ಕೊಡ್ತೀವಿ. ಆಮೇಲೆ ಡಾಕ್ಟರ್ ಕೇಳಿ, ಡಾಕ್ಟ್ರೆ ಮಗು ಮುಖ ನೋಡಿ ಸಾಯ್ತೇನೋ ಮುಂಚೆನೆ ಸತ್ತೋಗ್ತೇನೋ? ಅಮ್ಮ ನಾನು ನಿಮ್ಗೆ ಹೇಳದೆ ಆಗಲ್ಲ, ಉಳಿಸಕ್ಕೆ ಇಷ್ಟೆಲ್ಲ ಅನುಕೂಲತೆಗಳು ಇರ್ಲಿಲ್ಲ ಪಾಪ. ಸರಿ, ಕಂಡ ದೇವರ ಕೈ ಮುಗಿದು, ಡಾಕ್ಟ್ರೆ ದೇವರೇ 3 ವರ್ಷ ಉಳಿಸ್ಬಿಡೋದು ತುಂಬಾ ಬೇಡ, ನಮ್ಮ ದೊಡ್ಡ ಮಗಳಿಗೆ ತಿಳುವಳಿಕೆ ಬಂತು, ಅವಳಿಗೆ ಜಡೆ ಹಾಕುವಷ್ಟು ಬಂದರೆ ಸಾಕು, ಅವಳ ಕೆಳಗಿನ ಮಕ್ಕಳನ್ನ ನೋಡ್ಕೋತಾರೆ, ಆಮೇಲೆ ನನ್ನನ್ನು ಕರ್ಕೊಂಡು ಹೋಗಪ್ಪ. ನಾನು ನಿನಗೆ ಯಾವ ಸೇವೆ ಮಾಡಿಸೋ ಸ್ಥಿತಿಯಲ್ಲಿ ಇಲ್ಲ, ಆದ್ರೆ ದೊಡ್ಡ ಕಾರ್ಯಕ್ರಮ ಆದ್ರೆ ಎಲೆಗೋಬೆಯನ್ನ ಮಾಡ್ತೇನೆ, ನೀರನ್ನ ಬಡಿಸ್ತೇನೆ, ರಂಗೋಲೆ ಹಾಕ್ತೇನೆ, 1000 ಜನದ ಎಲೆ ಮೇಲೆ ಹೊರಡ್ತೇನೆ, ದಯಮಾಡಿ ನನ್ನನ್ನು ಉಳಿಸು. ಕಂಡ ದೇವರಿಗೆ ಕೈ ಮುಗಿದು ನನ್ನನ್ನು ಹಡದಿಲ್ಲ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಹೆತ್ತ ಮೇಲೆ ನನಗೆ ಆಹಾರ ನಿನ್ನ ಹಾಲು, ಅದು ನಿನಗೆ ಬರಬೇಕಾದ್ರೆ ಚೆನ್ನಾಗಿ ತಿನ್ನಬೇಕು, ತಿನ್ನಲಿಕ್ಕೆ ಗತಿ ಇಲ್ಲ. ಕಂಡ ಮನೆಗೆ ಕೆಲಸ ಮಾಡಿ 10 ಮನೆಯ ಪಾತ್ರೆ ತೊಳೆದು ಬಟ್ಟೆ ಒಗೆದು ಅವ್ರ ಕೈಯಲ್ಲಿ ಅನ್ನಬಾರದ ಮಾತು ಅನ್ನಿಸಿಕೊಂಡು ಅವ್ರೇನೋ ಚೂರು ಕೊಟ್ರೆ ಉಪ್ಪಚ್ಚಿ ತಂದು ಬಾಯಲ್ಲಿಟ್ಟ ಹಾಗೆ ನನಗಿಟ್ಟು ನನ್ನನ್ನ ಸಂರಕ್ಷಣೆ ಮಾಡಿದಲ್ಲ, ಈ ಋಣ ಏನ್ ಕೊಟ್ಟು ತೀರಿಸ್ತೇನೆ? ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ರಾತ್ರೌ ಮೂತ್ರ ಪುರೀಷಾಭ್ಯಾಂ. ರಾತ್ರಿ ಕಾಲದಲ್ಲಿ ನೀನು ಕಷ್ಟಪಟ್ಟು ಹಗಲೆಲ್ಲ ದುಡಿದು ಮಲಗಿದಾಗ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಬೇರೆ ಬಟ್ಟೆ ಗತಿ ಇಲ್ಲಂತೆ. ಸ್ವಚ್ಛ ಮಾಡ್ಲಿಕ್ಕೆ ತಾಯಿ ಸೀರೆ ಮೇಲೆ ಮಾಡಿದ್ರೆ ಅದನ್ನೇ ತೊಳೆದುಕೊಂಡು ಒದ್ದೆ ಇರಿಟೇಷನ್, ಈ ಥಂಡಿಯಲ್ಲಿ ಆ ಮಗುವಿಗೆ ಎಲ್ಲಿ ಚಳಿ ಆಗತ್ತೋ ಅಂತ ನಿನ್ನ ಕೈಯನ್ನೇ ಹೊದ್ದಿಗೆಯಾಗಿ ಮಲಗದ್ರಾಗಲ್ಲ ಅಂತ ತೊಡೆ ಮೇಲೆ ಮಲಗಿಸ್ಕೊಂಡು ನನ್ನನ್ನು ರಕ್ಷಣೆ ಮಾಡಿ ಕೂತು ರಾತ್ರೆಲ್ಲ ನಿದ್ದೆ ಮಾಡಿದ ದಿವಸಗಳೆಷ್ಟೋ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಇಷ್ಟೆಲ್ಲ ಮಾಡಿದ ತಾಯಿಗೆ ಏನು ಕೊಡ್ಲಿಕ್ಕಾಗುವುದಿಲ್ಲ ಅನ್ನೋದಕ್ಕೆ ಸನ್ಯಾಸಿ ಆದರೂ ತಾಯಿಗೆ ನೀನು ಮಗುವೆ ನಮಸ್ಕಾರ ಮಾಡುವುದು. ಸನ್ಯಾಸಿಗಳಿಗೆ ಪೂರ್ವಾಶ್ರಮದ ಯಾವ ಋಣ ಇಲ್ಲ, ಆದ್ರೆ ಬಿಡದ ಒಂದೇ ಒಂದು ಋಣ ಅಂದ್ರೆ ಅದು ತಾಯಿದಂತೆ. ಹೀಗಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ತಾಯಿ ಗರ್ಭದಲ್ಲಿ ಬಂದು ನಾನು ಸುಖವಾಗಿ ಅವ್ರನ್ನ ಇಟ್ಕೋತೀನಿ ಅನ್ನೋದಕ್ಕಿನ್ನ ಬರದೇ ಇರೋ ತರ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದದ್ದು ಮನುಷ್ಯ ಜನ್ಮ. ಪ್ರಯತ್ನ ಮಾಡಿ ಅಂತ ಹೇಳಿ ಇದಾದ ಮೇಲೆ ಮುಂದೆ ಚತುರ್ಥ ಸ್ಕಂದ ಭಾಗವತದಲ್ಲಿ ವಿಶೇಷವಾಗಿ ಆ ಪ್ರಸೂತಿ ಅನ್ನೋಳ ಮಕ್ಕಳು 16 ಸತೀದೇವಿಯನ್ನ ರುದ್ರದೇವರಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ರು. ರುದ್ರದೇವರಿಗೆ ಮಕ್ಕಳಾಗ್ಲಿಲ್ಲ, ಅಷ್ಟರಲ್ಲಿ ಅವಳು ಸತ್ತೋದ್ಲು ಅಂದಾಗ ಅದನ್ನ ಕೇಳ್ತಾಳೆ, ಯಾಕೆ ಏನಾಯ್ತು ಅಂದಾಗ ಭವೇಶೀಲವತಾಂ ಶ್ರೇಷ್ಠೆ ದಕ್ಷೋ ದುಹಿತೃವತ್ಸಲ. ಮನುಷ್ಯನಿಗೆ ಈಗೋ ಬಂದ್ರೆ ಎಷ್ಟು ದೊಡ್ಡ ಅನರ್ಥ ಆಗತ್ತೆ. ದಕ್ಷನಿಗೆ ಪ್ರಜಾಪತಿ ಅನ್ನೋ ಪಟ್ಟ ಬಂತು, ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದ ರುದ್ರದೇವರಿಗೆ. ಎಲ್ಲ ಋಷಿಗಳು ಯಜ್ಞ ಮಾಡಿದಾಗ ಯಜ್ಞಶಾಲೆಗೆ ದಕ್ಷ ಬಂದ, ಎಲ್ಲರೂ ಹಾರ್ದಿಕವಾಗಿ ಸ್ವಾಗತ ಮಾಡಿದ್ರು. ಅಲ್ಲಿ ಬ್ರಹ್ಮದೇವರು ರುದ್ರದೇವರು ಇಬ್ಬರು ಹೇಳಲಿಲ್ಲ. ರುದ್ರದೇವರು ತಾರತಮ್ಯದಲ್ಲಿ ತುಂಬಾ ಎತ್ತರದಲ್ಲಿದ್ದಾರೆ, ಅವ್ರು 5 ಇವನು 10. ಬ್ರಹ್ಮದೇವರ ಒಳಗಿರುವ ದೇವರನ್ನ ಧ್ಯಾನ ಮಾಡ್ತಾ ಇದ್ರು. ಇವನು ಸಿಕ್ಕಾಪಟ್ಟೆ ಕೋಪವಂತ. ಏಷವೇ ಶಿಷ್ಯತಾಂ ಪ್ರಾಪ್ತ, ಇವ್ ನನ್ನ ಶಿಷ್ಯ, ನಾನು ಎದ್ದು ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅಂತಹದ್ದು ಮಾತು ಕೂಡ ಆಡಿಲ್ಲ. ನಾಳೆಯಿಂದ ಇವನಿಗೆ ಯಜ್ಞದಲ್ಲಿ ಆಹುತಿ ಇಲ್ಲ. ಸರಿ, ಈ ಅಮೆಂಡ್ಮೆಂಟ್ ತಂದ. ತನ್ನ ಮನೆಯಲ್ಲೇ ಯಜ್ಞ ಇಟ್ಟುಕೊಂಡು ಅದರ ಉದ್ದೇಶ ರುದ್ರದೇವರಿಗೆ ಆಹುತಿ ಇಲ್ಲ ಅಂತ. ಎಲ್ಲರೂ ಕೈಲಾಸದ ಮೇಲೆ ಹೋಗ್ಬೇಕಾದ್ರೆ ಸತೀದೇವಿಯನ್ನು ಕೇಳಿದ್ರು, ನಿಮ್ಮ ಮನೆಯಲ್ಲಿ ಯಜ್ಞ ನೀ ಯಾಕೆ ಬರ್ತಾ ಇಲ್ಲ? ಇಲ್ಲ, ನಮ್ಮ ಯಜಮಾನ ಪೂಜೆ ಮುಗಿಸಿದ್ಮೇಲೆ ಬರ್ತಾರೆ ಅಂತ ಹೇಳಿ ಗಂಡನ ಮುಂದಲ್ಲು. ಪ್ರಜಾಪತೇಸ್ತೆ ಶಶುರಸ್ಯ ಸಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವಕ್ಕಿಲ. ಸ್ವಾಮಿ, ನಿಮ್ಮ ಮಾಮನ ಮನೆಯಲ್ಲಿ ಯಜ್ಞ ನಾವು ಹೋಗುವ, ನಿಮ್ಮಪ್ಪ ಕರೆದೇ ಇಲ್ಲ, ನೀವೇ ಹೇಳಿದ್ರಿ 4-3 ಕಡೆ ಕರೀದೇ ಇದ್ರು ಹೋಗೋದು ಅಂತ. ಭರ್ತುಹು ಗುರೋಹೋ ದೇಹ ಕೃತಶ್ಚ ಕೇತನಂ. ಗಂಡನ ಮನೆಗೆ, ದೇಹ ಕೊಟ್ಟ ತಂದೆ ಮನೆಗೆ ಹಾಗೂ ಗುರುಗಳ ಮನೆಗೆ ಅಲ್ಲೆಲ್ಲ ಇನ್ವಿಟೇಷನ್ ಏನ್ ಬೇಡ. ಇದು ನಮ್ಮಪ್ಪನ ಮನೆ, ನಿಮ್ಮ ಮಾವನ ಮನೆ ಅಲ್ಲ. ನಿಮ್ಮಪ್ಪ ಅಪಮಾನ ಮಾಡೋ ಸಲುವಾಗಿ ಕರೆದಿರೋದು, ಬೇಡ ಹೋಗೋದು. ಏನ್ ಹೇಳಿದ್ರು ಕೇಳಲಿಲ್ಲ. ಸರಿ, ನಾನು ಹೋಗಿ ಬರ್ತೇನೆ, ನಿನ್ನ ಇಷ್ಟ. ರುದ್ರದೇವರು ಗೊತ್ತಾಯ್ತು, ಇವತ್ತು ಸಾಯ್ತಾಳ.
ಇಲ್ಲಿ ಇದ್ರೆ ಕಳಿಸಿಲ್ಲ ಅಂತ ಸಾಯ್ತಾಳೆ, ಅಲ್ಲಿ ಹೋದ್ರೆ ಗಂಡನಿಗೆ ಅಪಮಾನ ಆಯ್ತು ಅಂತ ಸಾಯ್ತಾಳೆ. ಅದೇ ವಾಸಿ ಕೀರ್ತಿನೂ ಇರುತ್ತೆ, ನಾವು ಪೊಲೀಸು ಕೇಸು ತಪ್ಪತ್ತೆ. ಹೋಗಿ ಬಾ ಏತಾವದುತ್ವ ವಿರರಾಮ ಶಂಕರ ಪತ್ಯಂಗ ನಾಶಂ ಉಭಯತ್ರ ಶಂಕಿತ ಅಂತಾನೆ. ಉಭಯತ್ರ ಪತ್ನೇಹ ಅಂಗನಾಶಂ. ಸರಿ ಕಳಿಸೋದು, ಒಂದೆರಡು ಭೂತನ್ನು ಕೊಟ್ಟು ಕಳಿಸಿದ್ರು, ಏನಾದ್ರೂ ಫೋನ್ ಮಾಡಿರಿ. ಮಾತಾಡಿಸ್ಲಿಲ್ಲ. ರುದ್ರದೇವರ ಆಹುತಿ ಬಂತು, ಮುಂದೆ ಹೋಗ್ಲಿ ಅಂತ ಎದ್ದು ಸತ್ತಿದ್ವಿ. ಏನ್ ತಿಳ್ಕೊಂಡಿದ್ವಿ? ನನ್ನ ಗಂಡನ ಎರಡಕ್ಷರವನ್ನು ಉಚ್ಚಾರಣೆ ಮಾಡಿದ್ರೆ ಉದ್ಧಾರ ಆಗ್ತಾರೆ. ಶಿವ 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 ಎನ್ನಿರೋ ಒಂದು ಕನಕದಾಸದ ಒಂದು ಕೃತಿ ಇದೆ. ಅಂಥದ್ದು ಏನೋ ಜನ್ಮಾಂತರದ ಪುಣ್ಯದಿಂದ ನಿನಗೊಂದು ಪೋಸ್ಟ್ ಬಂದಿದೆ, ತಲೆಹರಟೆ ಮಾಡ್ತಾ ಇದ್ವಿ. ನಿನ್ನ ಮಗಳಾಗ್ಲಿಕ್ಕೆ ನಾನು ಇಷ್ಟಪಡಲ್ಲ, ಯಾಕೆಂದ್ರೆ ನನ್ನ ಗಂಡ ನಾಳೆ ದಿನ ದಾಕ್ಷಾಯಿಣಿ ಇದ್ರೆ ದಕ್ಷ ಅನ್ನೋದು ಇನ್ಬಿಲ್ಟ್ ಆಗಿದೆ, ಬೇಡ ಬೇಡ ಅಂತ ಅಣತ್ಯಾಗವನ್ನೇ ಮಾಡ್ಬಿಡಿ. ಅಂತಹ ಪತಿವ್ರತೆ. ಅದಾದದ್ದೇ ಆ ಬಲಿಮಾರ ಮಠದ ಎದುರಿಗೆ ಸತಿ ಘಾಟ್, ಗಂಗಾ ತೀರ, ಅಲ್ಲಿ 16 ಪೀಸ್ ಆಯ್ತು ಅಂತ, 28 ಅಂತ, 108 ಅಂತ ಶಕ್ತಿ ಪೀಠಗಳು ಅಂತ ಬರ್ದೇ ಅಲ್ಲ. ಮೊನ್ನೆ ರೀಸೆಂಟ್ ಆಗಿ ಹೋದಾಗ ಅದರ ಪುರಾಣ ಹೇಳಿ ಬಂದ್ವಿ. ಸತಿಯ 16 ಕಡೆ ಸತಿಯ ವಿಶೇಷವಾದ ಪೀಠಗಳು ಅಂತ. ಸರಿ, ಇದು ರುದ್ರದೇವರಿಗೆ ನಾರದರು ಬಂದು ಹೇಳಿದ್ರು. ತಕ್ಷಣ ವೀರಭದ್ರ ಅಂತ ಅಪರಾವತಾರ ರುದ್ರದೇವರು ಕೊಟ್ಟು ಕಳಿಸ್ಯಾರ. ಅವರು ಬಂದು ದಕ್ಷನ ತಲೆಯನ್ನು ಕಡಿದು ಕುಂಡಕ್ಕೆ ಹಾಕಿ ಏನು ಅಲ್ಲೋಲ ಕಲ್ಲೋಲ. ಮತ್ತೆ ಬ್ರಹ್ಮದೇವರು ಭಗವಂತ ಇಬ್ಬರು ಬಂದು ರುದ್ರದೇವರನ್ನು ಯಾಕೆ ಇಷ್ಟು ಕೋಪ, ಏನೋ ಆಗಿತ್ತು, ಸರಿ ಮಾವನ್ನ ಉಳಿಸ್ರಿ ಅಂದಾಗ ಇದ್ದು ತಲೆ ಹೋಗಿ ಮೇಕೆ ತಲೆ ಬಂತು. ಆಮೇಲೆ ಕಂಟಿನ್ಯೂ ಮಾಡಿದ. ಮತ್ತು ಮನುಷ್ಯನಿಗೆ ನಾನು ದೊಡ್ಡವನು ಅಂತ ಬಂದ್ರೆ ಅವ್ರಿಗೆ ಡೈಜೆಸ್ಟ್ ಆಗಿರೋ ದಕ್ಷನೂ ದೊಡ್ಡವನೇ, ತತ್ವಾಭಿಮಾನಿ ಅವನು. ಅವನಿಗೆ ಆಗಿಲ್ಲ ಅಂದ್ರೆ ನಾವೆಲ್ಲ ಯಾವ ಗಿಡ ತುಪ್ಪಲು ತಲೆ ಹರಟೆ ಮಾಡಬೇಡಿ. ಇದ್ದು ತಲೆ ಹೋಗಿ ಇನ್ಯಾವುದೋ ತಲೆ ಬಂದ್ಬಿಟ್ರೆ ಗತಿಯನ್ನು. ಇಷ್ಟು ಹೇಳಿ ಆದ ಮೇಲೆ ಗಂಡು ಮಕ್ಕಳ ಸಂತತಿಯನ್ನ, ಸ್ವಯಂಭುವನವನ ಗಂಡು ಮಕ್ಕಳು ಉತ್ತಾನಪಾದ, ಅವನ ಮಗ, ಇಬ್ಬರು ಹೆಂಡತಿಯರು, ಸುರುಚಿ ಸುನೀತಿ. ಸುನೀತಿಯ ಮಗನೇ ಧ್ರುವ, ಸುರುಚಿಯ ಮಗನೇ ಉತ್ತಮ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಭಾಗವತ ಹೆಸರಲ್ಲೇ ನಮ್ಮೊಂದು ಸಂದೇಶ ಕೊಡ್ತು. ಯಾವತ್ತು ನೀತಿಯಲ್ಲಿ ಆಸಕ್ತರಾದ್ರೆ ಶಾಶ್ವತವಾದದ್ದು ಸಿಗತ್ತಂತೆ. ರುಚಿಯಲ್ಲೇ ಆಸಕ್ತರಾದ್ರೆ ಇನ್ನೂ ಉತ್ತಮವಾದದ್ದನ್ನ ಆರಿಸ್ತೀವಿ. ತುಂಬಾ ರುಚಿಯಲ್ಲಿ ಆಸಕ್ತರಾದ್ರೆ ಉತ್ತಾನ ಪಾದ, ಪಾದ ಮೇಲೆ ತಲೆ ಕೆಳಗೆ ಉಲ್ಟಾ. ಇವನಿಗೂ ಹಾಗೆ ಆಗಿತ್ತ. ಉತ್ತಮನಲ್ಲಿ ಪ್ರೀತಿ, ಉತ್ತಮನಕ್ಕಿಂತ ಉತ್ತಮನ ಅಮ್ಮ ಸುರುಚಿಯಲ್ಲಿ ಹೆಚ್ಚು ಪ್ರೀತಿ. ತೊಡೆ ಮೇಲೆ ಕೂತಿದ್ದ ಉತ್ತಾನ ಪಾದನ ತೊಡೆಯ ಮೇಲೆ. ಧ್ರುವನು ಬಂದ, ಕೂಡಬೇಕು, ಮಲತಾಯಿ ತಳ್ಳಿಟ್ಬಿಟ್ರು. ಪಾಪ ಅಳ್ತಾ ಬಂದ್ರು. ಅಮ್ಮ ಮಲತಾಯಿ ತಳ್ಳಿಟ್ಬಿಟ್ಲು. ನಾ ಏನ್ ಮಾಡ್ಲಪ್ಪ, ಬೇಲಿನೇ ಹೊಲವ ಇದ್ರೆ ಆ ಮಾತೇ ಇದೆ. ನೀನು ದೇವರನ್ನೇ ನೋಡಿಕೊಂಡು. ಅಮ್ಮ ದೇವರಲ್ಲಿ ಇರ್ತಾನೆ ಅರಣ್ಯದಲ್ಲಿ, ಕಾಣಿಸ್ತಾನ ಪ್ರಯತ್ನ ಮಾಡಿದ್ರುವ. 5 ವರ್ಷದ ಕೂಸು ಅಪಮಾನ ಆಗದಕ್ಕೆ ದೇವರೇ ಕಂಡರೆ. ಅಪರೂಪ ಹರಿನಾಮ ಜಪಿಸುವ ಮನುಜಗೆ ಅಪಮಾನವಾದರೆ ಒಳ್ಳೆಯದು. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದ ಪುಣ್ಯ ಸಫಲವಾಗುವುದು. ಅಪಮಾನದಿಂದಲೇ ನೃಪದ್ರವರಾಯಗೆ ಕಪಟ ನಾಟಕ ಕೃಷ್ಣ ಪರೋಕ್ಷವಾದನು. ಅಪಮಾನವಾದರೆ ಒಳ್ಳೆಯದು. 5 ವರ್ಷದ ಮಗು ಹೊರಟು ಬಂದಾಗ ನಾರದರಂದ್ರು, ಎಲ್ಲಿ ಹೋಗ್ತಾ ಇದೆ? ದೇವರು ನೋಡ್ಲಿಕ್ಕೆ. ಯಾವ ದೇವಸ್ಥಾನ? ಒರಿಜಿನಲ್ ಅಂತ. ನಿಜವಾಗ್ಲೂ ನಾರದರು ಇವ್ರಿಗೆ ಬಂದಿರೋ ವೈರಾಗ್ಯ ಪ್ರಾಮಾಣಿಕವೋ ತಾತ್ಕಾಲಿಕವೋ ಟೆಸ್ಟ್ ಮಾಡಬೇಕಾಗಿತ್ತು. ನಿಜವಾದ ವೈರಾಗ್ಯ. ವಾಸುದೇವ ದ್ವಾದಶಾಕ್ಷರ ಮಂತ್ರ ಉಪದೇಶ ಮಾಡಿದರು. 6 ತಿಂಗಳು ತಪಸ್ಸು ಬಾಕಿ ಇತ್ತು. ಧರ್ಮರಾಜರ ಕತೆ ವಿಷ್ಣು ಪುರಾಣದಲ್ಲಿದೆ. 3000 ವರ್ಷ ತಪಸ್ಸು ಮಾಡಿದ್ರು. ತಪಸ್ಸು ಅಂದ್ರೆ ಅಲ್ಲಿ ಬೇರೆ ಏನಿಲ್ಲ. ಬಡ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದಾಗ ಒಬ್ಬ ರಾಜಕುಮಾರನ ಸ್ನೇಹ ಇತ್ತು. ಅವನ ಮನೆಗೆ ಆಟಕ್ಕೆ ಬರೋರು. ಅವನ ವೈಭವ ನೋಡಿ ಎಷ್ಟು ಚೆನ್ನಾಗಿದೆ ಅನ್ಕೊಂಡ್ರು. ಆದ್ರೆ ನಾನು ಬಡ ಬ್ರಾಹ್ಮಣನ ಮಗ, ಅಪ್ಪ ಅಮ್ಮನ ಸೇವೆ ಮಾಡ್ತೇನೆ. ಪ್ರಾಮಾಣಿಕವಾಗಿ ಅಪ್ಪ ಅಮ್ಮನ ಸೇವೆಯನ್ನ ಮಾಡಿದ್ದಕ್ಕೆ ದೇವರು ಕೊಟ್ಟ ಶಾಶ್ವತ ಪದವಿ ಅಂದ್ರೆ ಧ್ರುವ ಪದವಿ. ಅದನ್ನ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಸರಿ, 6 ತಿಂಗಳ ತಪಸ್ಸು ಮಾಡಿದ ಕೂಡಲೇ ದೇವರು ಪ್ರತ್ಯಕ್ಷನಾಗಿ ಬಿಟ್ಟ. ವಾಸುದೇವ ರೂಪದಿಂದ ಹಿಡ್ಕೋಬೇಕು, ಉದ್ದಾಡ್ಬೇಕು, ಏನೇನೋ ತವಕ. ಯಾವ ಇಂದ್ರಿಯ ಕೆಲಸ ಮಾಡ್ತಾ ಇಲ್ಲ. ದೇವರು ಶಂಖವನ್ನು ತಗಲಿಸಿದಾಗ ಅದ್ಭುತ ಸ್ತೋತ್ರ ಮಾಡಿ, ವ್ಯೋಂತ ಪ್ರವಿಶ್ಯ ಮಮ ವಾಚ ನಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ
ನಮ್ಮೆಲ್ಲರ ಇಂದ್ರಿಯಗಳ ನಿಯಾಮಕ ಅವನೇ. ಧ್ರುವರಾಜರಿಗೆ ಅನುಭವ ಬಂತು, ನಾವು ಬರೋದೇ ಇಲ್ಲ. ನಿಮ್ಮೊಳಗೆ ನಿಂತು ಆಡಿಸುವವನು ಅವನು. ನಮ್ಮಪ್ಪ ನೀನೇ ಎಲ್ಲ ನುಡಿಸೋನು, ಆಡಿಸೋನು. ಏನೂ ಕೇಳಲಿಲ್ಲ. ದೇವರೇ ಅಂದ, ನಿಮ್ಮ ಅಪ್ಪನ ಸಿಂಹಾಸನದ ಮೇಲೆ 36,000 ವರ್ಷ ಆಳು ಅಂತ ಹೇಳಿ ಅಂತರ್ಧಾನ ಆದ. ಆಮೇಲೆ ಅಪ್ಪ ಅಮ್ಮ ಎಲ್ಲ ಬಂದು ಮುದ್ದಾಡಿ, ಭರತಾಯಿನೂ ಮುದ್ದಾಡದಂತ. ಭಾಗವತ ಅಂತು ಅವಳೇ ಮುದ್ದಾಡದ್ದು. ಧ್ರುವರಾಜರು ಕೇಳಿದ್ರ ನಮ್ಮ ಮಲತಾಯಿಗೆ ಮುದ್ದು ಬರ್ಲಿ? ಇಲ್ಲ, ಕೇಳಿಲ್ಲ. ಮತ್ತೆ ಹೇಗಿದು ಸಾಧ್ಯ? ಯಸ್ಯ ಪ್ರಸನ್ನೋ ಭಗವಾನ್, ಇದು ಗೋಲ್ಡನ್ ವರ್ಡ್. ಯಾರ ಮೇಲೆ ದೇವರ ಕೃಪಾ ದೃಷ್ಟಿ ಬಿದ್ದಿದೆ ಅವನು ಪ್ರಪಂಚಕ್ಕೆ ಬೇಕಾದ ಐಕಾನ್ ಆಗ್ತಾನೆ. ಗುಣೈ ಮೈತ್ರಾದಿವಿರ ಹರಿಹಿ ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪ ಇವ ಸ್ವಯಂ. ಗುಡ್ಡದ ಮೇಲೆ ಬಿದ್ದ ನೀರು ತಾನಾಗೆ ಕೆಳಗೆ ಹರಿದು ಬರುತ್ತೆ. ಹಾಗೆ ದೇವರ ಕೃಪಾ ದೃಷ್ಟಿ ಬಿದ್ದರೆ ಗೊತ್ತಿಲ್ಲದೆ ನಿನ್ನ ಮಾರ್ಕೆಟಿಂಗ್ ಅನ್ನ ದೇವರು ಮಾಡಿರ್ತಾನೆ. ಆನಂದನ ಕಂದನೊಲಿಯಲು ಏನಂದದ್ದೆ ವೇದವೃಂದ. ಆನಂದ ಆನಂದ ಜನ ಕಾಷ್ಟ ಶೈಲಾಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂದರಿತವಗೆ ಆನಂದ ಆನಂದ. ಮುಂದೆ ಧ್ರುವರಾಜರು 36,000 ವರ್ಷ ರಾಜ್ಯ ಆಳಿ ವಿಮಾನ ಬಂದಾಗ ತಾಯಿಯನ್ನು ಕರ್ಕೊಂಡ್ ಬರ್ತೀನಿ ಅಂತ. ಎಂತ ಮಾರಲ್ಸಲಿ, 36,000 ವರ್ಷ ಚಕ್ರವರ್ತಿ ಆದ್ರೂ ಅಮ್ಮನ್ನ ಬರೀಲಿಲ್ಲ. ಅದಕ್ಕೆ ಶಾಶ್ವತ ಪದವಿಯನ್ನು ದೇವರು ಕೊಟ್ಟಿಯಾನೆ. ಅವನ ಮನೆಗೆ ಯಾರ್ಯಾರು ಹೋಗ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ಧ್ರುವರಾಜರೇ ಇಲ್ಲಿ ಬಂದ್ರು ಅಂತ. ನಮ್ಮ ಸಂಪ್ರದಾಯದಲ್ಲಿ ಶ್ರೀಪಾದರಾಜರೇ ಧ್ರುವರಾಜರು. ಅವ್ರು ಇಲ್ಲೇ ಬಂದ್ಬಿಟ್ರು ಮುಳುವಾಗಲಿ. ನಾನು ಇಲ್ಲೇ ಬರ್ತೀನಪ್ಪ, ಈಗ ನೀವೇನಂತ ನೋಡ್ಕೊಂಡು ಹೋಗ್ರಿ. ಅವ್ರ ಸ್ಮರಣೆ ಮಾಡಿದ್ರೆ ಮೃಷ್ಟಾನ್ನ ಕೊಡ್ತಾರ. ಐಶಯನ ವರುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ. ಮುದ್ದಿನ ಹಾರ ಮೇಲ್ಕುಲಾವಿ ರತ್ನ ಕೆತ್ತಿದ ಕರಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ. ಇಷ್ಟು ಹೇಳಿ ಆದ ಮೇಲೆ ಮುಂದೆ ಇದೇ ವಂಶದಲ್ಲಿ ಅಂಗರಾಜ ಅಂತ, ಅವನಿಗೆ ಮಕ್ಕಳಾಗಲಿಲ್ಲ ಅಂತ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ಲಿಕ್ಕೆ ಹೋದಾಗ ದೇವತೆಗಳು ಬರಲಿಲ್ಲ. ರಾಜಸೂಯ ಯಾಗ ಮಾಡ್ಲಿಕ್ಕೆ ಹೋದಾಗ ಪುತ್ರಕಾಮೇಷ್ಟಿ ಯಾಗ ಮಾಡೋದ್ರು, ಮಾಡಿದ. ವೇನ ಅಂತ ಹುಟ್ಟಿದ. ಇಲ್ಲೊಂದು ತುಂಬಾ ಸುಂದರವಾದ ಸಂದೇಶ ಇದೆ. ಮಕ್ಕಳಿಲ್ಲದೆ ಇದ್ರೆ ದುರ್ಗತಿನ. ಮಧ್ವಾಚಾರ್ಯರಂದ್ರು ಇಲ್ಲ, ಮಕ್ಕಳಿಗೂ ದುರ್ಗತಿಗೂ ಅಥವಾ ಸದ್ಗತಿಗೂ ಡೈರೆಕ್ಟ್ ಸಂಬಂಧ ಇಲ್ಲ. ಮಕ್ಕಳಾದರೆ ಆದ ಮಕ್ಕಳು ಯೋಗ್ಯರಾಗಿದ್ದು ತಂದೆ ತಾಯಿಗಳ ಕರ್ಮವನ್ನೇ ಚೆನ್ನಾಗಿ ಮಾಡಿದ್ರೆ ಖಂಡಿತ ಒಳ್ಳೆಯದು. ಒಂದು ವೇಳೆ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಇದೊಂದು ದೊಡ್ಡ ಭರವಸೆ ಆಚಾರ್ಯರು ಕೊಟ್ಟದ್ದು. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ ದೈವೈಸ್ತು ಕೃತಜನ್ಮಾರ್ಥೆ. ಅಂಗರಾಜ ಯಾಗ ಮಾಡಿದಾಗ ದೇವತೆಗಳು ಬರಲಿಲ್ಲ ಹವಿಸ್ಸು ಸ್ವೀಕಾರ ಮಾಡಲಿಕ್ಕೆ. ಪುರೋಹಿತರು ಕೊಟ್ಟ ಕಾರಣ ಏನು ಅಂದ್ರೆ, ನಿನಗೆ ಮಕ್ಕಳಿಲ್ಲ ಆದ್ದರಿಂದ ಬರಲಿಲ್ಲ. ಹಾಗಾದ್ರೆ ಅದು ನಿಜವಾ? ಇಲ್ಲ ಅಂದ್ರು. ಮಕ್ಕಳಿಲ್ಲದೆ ಇದ್ರು ಸದ್ಗತಿ ಆಗತ್ತೆ. ಅದು ದೇವತೆಗಳಿಗೆ ಗೊತ್ತಿಲ್ವಾ? ಆಚಾರ್ಯರಂದ್ರು ದೇವತೆಗಳಿಗೆ ಗೊತ್ತಿತ್ತು, ಮತ್ತೆ ಯಾಕೆ ಬರಲಿಲ್ಲ? ಅವನ ಮನೆಯಲ್ಲಿ ದೇವರ ಸನ್ನಿಧಾನ ಇರುವ ವಿಶೇಷ ಮಗು ಹುಟ್ಟಬೇಕಾಗಿತ್ತು. ಅವನು ಹಿಂದಿನ ಜನ್ಮದಲ್ಲಿ ಒಂದು ಪುತ್ರ ಶಿಶು ಹತ್ಯೆಯನ್ನು ಮಾಡಿದ್ದ. ಆ ಪಾಪ ಪರಿಹಾರ ಮಾಡಿಕೊಳ್ಳಲಿ ಅಂತ ಬರಲಿಲ್ಲ ಅವನು. ಕನಕದಾಸರು ಈ ಕಾಂಟೆಕ್ಸ್ಟ್ ಅಲ್ಲಿ ಒಂದು ಕೃತಿ ಮಾಡ್ಯಾರ. ಅದನ್ನ ಗಟ್ಟಿಯಾಗಿ ನಾವು ಇಟ್ಕೊಂಡ್ರೆ ಸುಖವಾಗಿರ್ಬೋದು ಈ ಕಾಲದಲ್ಲಿ. ಯಾಕಂದ್ರೆ ಇತ್ತೀಚೆಗೆ ಮಕ್ಕಳಾಗೋದೇ ಕಮ್ಮಿ ಆಗ್ತಾ ಇದೆ. ಅದರಲ್ಲೂ ಒಂದಕ್ಕೆ ಸಾಕು ಅಂತ, ಅದು ಹೆಣ್ಣು ಗಂಡು ಎಲ್ಲ ಒಂದು ಅಂತ. ಇನ್ನು ಮುಂದೆ ಹುಟ್ಟಿದ ಮಕ್ಕಳೇನು ಶ್ರಾದ್ದ ಮಾಡ್ತಾರೋ, ಹೋದ್ಮೇಲೆ ಮಾಡ್ರು ಅಂದ್ರೆ ಕೆಲವರು ಇದ್ದಾಗೆ ಮಾಡ್ಬಿಟ್ಟಿದೀವಿ ಸಾರ್ ಅಂತಾರೆ. ಏನೇನೋ ಸಮಸ್ಯೆಗಳಿದಾವೆ. ಅದಕ್ಕಂದ್ರು ಮಗನಿಂದೆ ಗತಿಯುಂಟೆ ಜಗದೊಳು ನಿಗಮಾರ್ಥ ಸಾರ ವಿಚಾರದಿಂದಲ್ಲದೆ ಮಗನಿಂದೆ ಗತಿಯುಂಟೆ ಜಗದೊಳು. ನಿನಗೆ 4 ಮಕ್ಕಳಿದ್ದಾರೆ. ಯಾರ್ಯಾರು? ಸತ್ಯನೊಬ್ಬ ಪುತ್ರ, ಶಾಂತನೊಬ್ಬ, ದುರ್ವೃತ್ತಿ ನಿಗ್ರಹನೊಬ್ಬ, ಸಮಚಿತ್ತನೊಬ್ಬ. ಉತ್ತಮ 4 ಮಕ್ಕಳಿದ್ದ ಮೇಲೆ ಹೆತ್ತರೆ ಫಲವೇನು ಹೆರದಿದ್ದರೇನಯ್ಯ. 4 ಕ್ವಾಲಿಟೀಸ್ ಅನ್ನು ಬೆಳೆಸು. ಸತ್ಯವನ್ನಾಡು, ಶಾಂತಚಿತ್ತನಾಗಿರು, ದುಶ್ಚಟಗಳನ್ನ ಬಿಡು, ಎಲ್ಲರಲ್ಲಿ ದೇವರಿದ್ದಾನೆ, ಇದ್ದ ದೇವರು ಶುದ್ಧನಾಗಿದ್ದಾನೆ ಅಂತ ಚಿಂತನೆ ಮಾಡು. ಮದುವೆ ಆಗ್ಲಿ ಬಿಡ್ಲಿ 4 ಮಕ್ಕಳನ್ನ ಬೆಳೆಸು, ಉದ್ಧಾರ ಮಾಡ್ತಾರೆ ಅಂತ. ಮುಂದೆ ಆಮೇಲೆ ಒಬ್ಬ ಮಗ ಆದ ವೇನ ಅಂತ ಮಹಾಯೋಗ್ಯ.
ಅವನನ್ನ ಋಷಿಗಳು ಕೋಪದೃಷ್ಟಿಯಿಂದ ನೋಡಿದ್ರೆ ಅವನು ಸತ್ವದ, ಅವನ ದೇಹವನ್ನು ಮಥನ ಮಾಡಿದಾಗ ಬಂದವನು ಪೃಥುವಿನ ಉಪಾಖ್ಯಾನವನ್ನು ಹೇಳಿ ವಿಶೇಷವಾಗಿ ಪುರಂಜನೋಪಾಖ್ಯಾನ ಅಂತ ಪ್ರಾಚೀನ ಬರಿಗೆಯನ್ನು ಋಷಿಗೆ ನಾರದರು ಉಪದೇಶ ಮಾಡ್ತಾರೆ. ಸೊ ಅದು ನಮ್ಮ ಜೀವನದ ಕಥೆ ಹೇಳಿದಾಗಿದೆ. ಪುರಂಜನ ಅಂತ ಒಬ್ಬ ವ್ಯಕ್ತಿ, ನವದ್ವಾರ ಇರುವ ಪುರ ಅವನ ರಾಜಧಾನಿ, ಅವನ ಹೆಂಡತಿ ಪುರಂಜನಿ, ಅವಳಿಗೆ 10 ಜನ ಭೃತ್ಯರು, ಅವನ್ನೆಲ್ಲ ಫೀಡ್ ಮಾಡ್ತಾ ಇದ್ದ, 2 ಗಾಲಿಯ ರಥದಲ್ಲಿ ಓಡಾಡ್ತಾ ಇದ್ದ, ಹೊತ್ತು ಹೋಗಿದ್ದು ಗೊತ್ತಾಗ್ಲಿಲ್ಲ. ಒಂದು ದಿನ ಏನ ರಾಜ್ಯವನ್ನ ಕ್ಯಾಪ್ಚರ್ ಮಾಡಿದ್ರು. 360 ಗಂಧರ್ವರು, ಗಂಧರ್ವರಿಯರು, ಯವನರು, ಶಕರು, ದಂಪತಿಗಳು ಪ್ರಜ್ವಾರ, ಕಾಲಕನ್ಯೆ ಅಂತ. ರಾಜ್ಯವೂ ಹೋಯಿತು. ಮುಂದೆ ಹೆಣ್ಣಾಗಿ ಹುಟ್ಟಿದ ಮಲಯಧ್ವಜ ಅನ್ನೋ ರಾಜನನ್ನು ಮದುವೆ ಆದ. ಅವನು ಸತ್ತು ಹೋದಾಗ ಅಳತಾ ಕೂತಿದ್ಲು ಹೆಣ್ಣಿನ ರೂಪದಲ್ಲಿ ಪುರಂಜನ. ಗೊತ್ತಿಲ್ಲದ ಸ್ನೇಹಿತ ಅಂತ, ಅವಿಜ್ಞಾತ ಸಖ ಅಂತ ಅವನು ಒಂದು ಉಪದೇಶ ಮಾಡಿ ಉದ್ಧಾರ ಮಾಡಿದ. ಅದು ಅವನ ಕಥೆ ಆಯಿತು. ನಮಗೆ ಹೇಗೆ? ಈ ಮನುಷ್ಯ ದೇಹವೇ ಪುರ, ನವದ್ವಾರ ಇರುವ ಪುರ, ಅಲ್ಲಿರುವ ಜೀವನೇ ಪುರಂಜನ. ನಮ್ಮ ಹೆಂಡತಿ ಯಾರು? ಬುದ್ಧಿಯೇ ಹೆಂಡತಿ. ಯಾರಿಗೆ ಬುದ್ಧಿ ಇದೆಯೋ ಅವರು ಹೆಂಡತಿ ಇದ್ದಾಳೆ. ಬುದ್ಧಿಂತು ಪ್ರಮದಾಂಬಿದ್ಧಿ. ನಮಗೆ 10 ಜನ ಭೃತ್ಯರ್ಯಾರು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ. ನಾವು ಓಡಾಡುವ ರಥ ಯಾವುದು? ದೇಹವೇ ರಥ. ಅದಕ್ಕೆ ಟೈರ್ 2 ಯಾವುದು ಅಂದ್ರೆ ಪಾಪ ಪುಣ್ಯಗಳೇ ಟೈರ್. ಈಗ 2 ಪಾಪದ್ದೇ ಟೈರ್ ಇದ್ದಾಗಿರುತ್ತೆ. ಸೊ ಪಾಪ ಪುಣ್ಯಗಳ ಟೈರ್. ನಾವು ಓಡಾಡ್ತಾ ಇರ್ತೇವೆ, ಹೊತ್ತು ಹೋಗಿದ್ದು ಗೊತ್ತಾಗಲ್ಲ. ಈ ದೇಹವನ್ನ ಅಟ್ಯಾಕ್ ಮಾಡೋ ಪ್ರಜ್ವಾರ, ಕಾಲಕನ್ಯೆ. ಪ್ರಜ್ವಾರ ಅಂದ್ರೆ ನಾನಾ ತರಹದ ಜ್ವರಗಳು, ಕಾಲಕನ್ಯೆ ಅಂದ್ರೆ ಮುಪ್ಪು. ಗೊತ್ತಿಲ್ಲದೆ ನಮ್ಮ ಅಚೀವ್ಮೆಂಟ್ ಅಂದ್ರೆ ಸೀನಿಯರ್ ಸಿಟಿಜನ್ಶಿಪ್. ಅದಾದ ಮೇಲೆ ದೇಹಕ್ಕೆ ಬರುವಂತಹ ಯಮನರು, ಶಕನರು ಅಂದ್ರೆ ಆಧಿ, ವ್ಯಾಧಿ, ಮನೋರೋಗ, ದೇಹಕ್ಕೆ ಸಂಬಂಧಪಟ್ಟ ರೋಗ. ಒಂದಿನ ಸಾಧನೆ ಇಲ್ಲದೆ ನಾವು ಕೃಷ್ಣಾರ್ಪಣೆ ಆಗ್ಬಿಡ್ತೀವಿ. ನಮಗೊಬ್ಬ ಸ್ನೇಹಿತ ಇದ್ದಿದ್ರೆ ಚೆನ್ನಾಗಿರೋದು. ಅವನೇ ದೇವರು, ನಿನ್ನೊಳಗೆ ಇದ್ದಾನೆ ಅನ್ನೋದೇ ನಿನಗೆ ತಿಳ್ಕೊಳ್ಳಕ್ಕಾಗ್ತಾ ಇಲ್ಲವ. ಅವನನ್ನ ನೀನು ಚೆನ್ನಾಗಿ ಆರಾಧನೆ ಮಾಡಿದರೆ ಅವನು ನಿನಗೆ ಉಪದೇಶವನ್ನ ಮಾಡ್ತಾನೆ ಅಂತ ಪುರಂಜನೋಪಾಖ್ಯಾನ ನಮಗಾಗೆ ಹೇಳಿ, ಇದಾದ ಮೇಲೆ ಮುಂದೆ ಪಂಚಮ ಸ್ಕಂದದಲ್ಲಿ ಅಣ್ಣನ ಕಥೆಯನ್ನ ಹೇಳ್ತಾರೆ. ಪ್ರಿಯವ್ರತನ ಅಣ್ಣ, ಇವನ ಉತ್ತಾನಪಾದನ ಅಣ್ಣ ಪ್ರಿಯವ್ರತ. ಅವನು ರಾಜ್ಯ ಬೇಡ ಅಂದಿದ್ದ. ಯಾಕೆ ಬೇಡ? ಇಲ್ಲ, ನನಗೆ ವೈರಾಗ್ಯ ಬಂದಿದೆ. ವೈರಾಗ್ಯ ನಿಜವಾಗ್ಲೂ ಬಂದಿದ್ರೆ ಎಲ್ಲಿದ್ರೂ ತೊಂದರೆ ಇಲ್ಲ. ವೈರಾಗ್ಯ ಬಂದಿಲ್ಲ ಅಂದ್ರೆ ಎಲ್ಲಿ ಹೋದ್ರೂ ಪ್ರಯೋಜನ ಇಲ್ಲ. ಪ್ಲೇಸಿಂದ ವೈರಾಗ್ಯ ಬರುವುದಿಲ್ಲ ಅನ್ನಿಸ್ಬೋದು. ಅಯ್ಯೋ, ಮೈಸೂರಲ್ಲಿ ವೈರಾಗ್ಯ ಇಲ್ಲ, ಹರಿದ್ವಾರ ಕೊಟ್ಟೋದೆ. 1 ವಾರ ಚೆನ್ನಾಗಿರುತ್ತೆ, ಆಮೇಲೆ ಶುರು ಆಗಿತ್ತು. ಹೇಗೆ? ಅಯ್ಯೋ, ಇಲ್ಲೂ ವೈರಾಗ್ಯ ಇಲ್ಲ, ಊರಿಗೆ ಹೋಗ್ಬೇಕು ಕಮಲಮ್ಮ, ಹೊರಡ್ರೆ 10 ದಿನ ಲೇಟ್ ಆಗಿ ಏರೋಪ್ಲೇನ್ ಟಿಕೆಟ್ ಮಾಡಿಸ್ಬಿಟ್ಟೇನು, ನಮ್ಮೂರೇ ವಾಸಿ ಅಂತ. ನಿಜವಾಗ್ಲೂ ನಮ್ಮಲ್ಲಿರುವ 6 ಜನರನ್ನ ಕೊಲ್ಲಬೇಕಂತ. ಕಾಮ, ಕ್ರೋಧ, ಭಯಂ, ಪ್ರಮತ್ತಸ್ಯ ಮನೇಶ್ವಪಿ ಸ್ಯಾತ್. 6 ಜನರನ್ನ ನಮ್ಮೊಟ್ಟಿಗೆ ಇಟ್ಟುಕೊಂಡು, ಕಾಮಕ್ರೋಧಗಳನ್ನ ಇಟ್ಟುಕೊಂಡು ಎಲ್ಲಿದ್ರೇನು, ಅದನ್ನ ಗೆದ್ದವನು ಎಲ್ಲಿದ್ರೂ ತೊಂದರೆ ಇಲ್ಲ. ಹಾಗಾಗಿ ನೀನು ರಾಜ್ಯ ಆಳೋದು. ರಾಜ್ಯ ಆಳಿದ. ಅವನ ಮಗ ಆಗ್ನಿದ್ರ, ಅವನ ಮಗನೇ ನಾಭಿರಾಜ. ನಾಭಿರಾಜನ ಮನೆಯಲ್ಲಿ ದೇವರ ಅವತಾರ ಆಯಿತು ಋಷಭ. ಋಷಭನಿಗೆ ಜಯಂತಿ ಅಂತ ಹೆಂಡತಿ, ಅವಳಲ್ಲಿ 100 ಜನ ಮಕ್ಕಳು, ಭರತ ಮೊದಲಾದವರು. ಭರತನ ಉಪಾಖ್ಯಾನ ಅದೇ ಜಡಭರತ ಅಂತ ಮುಂದೆ ಅವನಾದ. ಭರತ ಚೆನ್ನಾಗಿ ರಾಜ್ಯವನ್ನ ಆಳಿ ಗಂಡಕಿ ನದಿ ತೀರದಲ್ಲಿ ಆಶ್ರಮ ಕಟ್ಕೊಂಡಿದ್ದ ಕಡೆ ವಾನಪ್ರಸ್ಥಾಶ್ರಮ ಅಂತ. ಆ ವಾನಪ್ರಸ್ಥಾಶ್ರಮವನ್ನ ಕಟ್ಟಿಕೊಂಡು ಇದ್ದಾಗ ಅವನಿಗೇನಾಯ್ತು, ಒಂದು ಜಿಂಕೆ ಮರಿ ಗಂಟು ಬಿತ್ತು. ಕಾಶಿ ಹೋದ್ರು ಶನೇಶ್ವರ ಬಿಡ ಅಂತ. ಆ ಜಿಂಕೆಯ ಸಹವಾಸದಿಂದ ಸಾಯೋ ಕಾಲಕ್ಕೆ ಜಿಂಕೆಯದೇ ನೆನಪಾಗಿ ಪ್ರಾಣ ಬಿಟ್ಟ. ಇದೆಲ್ಲ ಕಥೆ ಆಯ್ತು. ನಮಗೇನು ಸಂಬಂಧ? ವಿಷ್ಣು ತೀರ್ಥರಂತಾರೆ, ಸಾಯೋ ಕಾಲದಲ್ಲಿ ದೇವರ ಮಕ್ಕಳಾದ ಭರತನಿಗೆ ದೇವರ ಸ್ಮರಣೆ ಬರಲಿಲ್ಲ ಅಂದ್ರೆ ವಾಟ್ ಅಬೌಟ್ ಯು ಅಂತಾರೆ. 24 ಗಂಟೆ ಸೀರಿಯಲ್ಲು, 24 ಗಂಟೆ ಫೋನು, ಇನ್ನೇನೇನೋ ಮನಸ್ಸಿಟ್ಟವ್ರಿಗೆ ದೇವರು ಎಲ್ಲಿಂದ ಬರಬೇಕು? ಹಾಗಾಗಿ ಇದು ಒಂದು. ಇದಾದ ಮೇಲೆ ಆ ಭರತನೇ ಜಡಭರತ ಅಂತ ಇನ್ನೊಬ್ಬ ಮನೆಯಲ್ಲಿ ಹುಟ್ಟಿದಾಗ ಅವನಿಗೆ ಈ ಜಿಂಕೆ ಸಿಕ್ಕಿದಾಗ ಈ ಭರತ ಮುನಿಗಳಿಗೆ ಸಾಕಿದ್ದು ತಪ್ಪಲ್ಲ. ಅದೇನಾಯ್ತು, ಅವರು ನದಿಯಲ್ಲಿ ಜಪ ಮಾಡ್ಲಿಕ್ಕೆ ಅಗ್ಗಿ ಬಿಡ್ಲಿಕ್ಕೆ ಹೋದಾಗ ಹಾಗೆ ಹುಟ್ಟಿದ ಒಂದು ಜಿಂಕೆ ಮರಿ ಗಂಟು ಬಿತ್ತು. ಅದನ್ನ ಕರ್ಕೊಂಬಂದ್ರು, ತಪ್ಪಲ್ಲ. ಅದ್ರ ಮೇಲೆ ತುಂಬಾ ಮೋಹ ಮಾಡಿದ್ರು. ನಾನಿಲ್ಲ, ಇದಕ್ಕೆ ಯಾರಿಲ್ಲ. ನಮಗೆ ಈ ಒಂದು ಭ್ರಮೆ ಇದೆ ಅಂತ. ಏನ್ ಗೊತ್ತಾ, ನಮ್ಮ ಮನೆಯಲ್ಲಿ ನಾನಿಲ್ಲ ಅಂದ್ರೆ ತುಂಬಾ ಕಷ್ಟ ಸರ್. ಯಾಕೆ? ನಮ್ಮನೇಲಿ ಬೋಲ್ಟ್ ಇಂದ ಹಿಡಿದು ನಾನೇ ಹಾಕೋದು.
ಯಾಕೆ ನಿಮ್ಮ ಮನೆಯವರು ಬೋಲ್ಟ್ ಹಾಕ್ತಿರ್ತಾರಲ್ಲ, ಹಾಕಕ್ ಬರುತ್ತೆ, ಬಟ್ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ, ಯಾರಿಗೂ ಬೇಜವಾಬ್ದಾರಿಗಳು, ಇವರು ಸತ್ಕೊಳ್ರಿ ಅಂತಾರಷ್ಟೇ. ಹಾಕಿದ್ದನ್ನು ತೆಗೆದು ಹಾಕಿದ್ರೆ ಇವನೇ ಮೋಟರ್ ಹಾರಿಸ್ತಾನೆ, ಇವನೇ ಲೈಟ್ ಬಿಲ್ ಕಟ್ತಾನೆ, ಇವನೇ ತರಕಾರಿ ಅಂತ ಅವನೇ ತರೋದು. ಯಾಕೆ ಅಂದ್ರೆ ಈಗ ಗಾಡಿ ಮೇಲೆ ಬರೋದು ಬೇಡಂತೆ ಜಾಸ್ತಿ ಅಂತ ಹೋಗಿ ಮಾರ್ಕೆಟ್ ಅಲ್ಲಿ ಅತಿ ಚೀಪ್ ಅಂತ ಹೇಳ್ತಾರೋನು. ಒಂದ್ಸರಿ ಬೆಂಡೆಕಾಯಿ ತಂದಿದ್ದೆ, ಹೆಚ್ಚಿನಕ್ಕೆ ಹೋಗಿ ಇಡಿಗೆ ಬೆಂಡೆ ಹಾಕ್ಬಿಟ್ಟು ಏನ್ ಹೀಗಿದೆ ಚೀಪು ಅಂದ. ಈಗ ಅದೇ ಮಾಡ್ಬೇಕು, ನಾನು ನೀವು ಚೀಪ್ ಹಾಕೋತಿರ್ಬೇಕು. ಈ ನನ್ನಿಂದಲೇ ಅನ್ನೋ ಭ್ರಮೆ ಇದೆಯಲ್ಲ ನಮ್ಗೆಲ್ಲ ಎಲ್ಲೋ ಕಾರ್ನರ್ ಅಲ್ಲಿ ಇದೆ. ನಾನಿಂದ ಇದ್ರೆ ಮನೆ ಆಗ ನಡೆಯಲ್ಲ, ಖಂಡಿತ ಇದೆ. ದೇವರಿಂದ ಇದ್ರೆ ನಡೆಯಲ್ಲ, ದಿನ ತೊಂದರೆ ಆಗ್ತದೆ. ಈ ಒಂದು ದೊಡ್ಡ ಪ್ರವಾಹದಲ್ಲಿ ನಾನು ಒಬ್ಬ ಕಾಂಟ್ರಿಬ್ಯೂಟರ್ ಅಷ್ಟೇ ಕಣ, ನಾನಿಂದ ಇದ್ರೆ ಆಗಲ್ಲ ಅನ್ನೋ ತುಂಬಾ ತುಂಬಾ ದೊಡ್ಡ ಭ್ರಮೆ ಅದು. ಅದನ್ನ ಭಾಗವತ ಹೇಳಿದ್ದು. ಭರತೋಪಾಖ್ಯಾನದಿಂದ ನೀನು ಕಲಿಬೇಕಾದದ್ದು, ಆ ಜಿಂಕೆಗೆ ನಾನು ಜಗತ್ತಿನಲ್ಲಿ ಎಷ್ಟು ಜಿಂಕೆಗೆ ನೀನು ಅನುಗ್ರಹವನ್ನು ಮಾಡಬಹುದು, ನಾನಿಂದ ಇದ್ರೆ ಆಗಲ್ಲ. ನನಗೆ ದೇವರು ಕೊಟ್ಟಿರುವ ಕೆಲಸದಲ್ಲಿ ಸಣ್ಣ ಒಂದು ಕೆಲಸ ಮಾಡುವ ಅನ್ನೋ ಅನುಸಂಧಾನ ಇದ್ರೆ ಪೂರ್ಣ ಪುಣ್ಯ ಬರುತ್ತೆ ಅಂತ ನಾಳೆ ದಿವಸ ನಿಕ್ಕ ಭಾಗವನ್ನು ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿನ ನರಸಿಂಹ ಅವತಾರ, ವಾಮನ ಅವತಾರ, ಅಷ್ಟಮ ಸ್ಕಂದವನ್ನು ಮುಗಿಸಿ ನಾಡದ್ದು ಕೃಷ್ಣ ಅಂತ ಹೇಳ್ತೇನೆ ಅಂತಿದೆ. ಬನ್ನಿ.